ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಜೀರೋ ಪ್ಯಾನಿಕ್ ಮ್ಯಾಥ್ಸ್. ಸೊ ಇವತ್ತಿನ ಸೆಷನ್ ಅಲ್ಲಿ ನಾವು ಬ್ಲಡ್ ರಿಲೇಷನ್ ಅಥವಾ ರಕ್ತ ಸಂಬಂಧಗಳಿಗೆ ಸಂಬಂಧಪಟ್ಟಂತೆ ಎರಡನೇ ಸೆಷನ್ ಅಲ್ಲಿ ಇದೀವಿ ನಾವು. ಓಕೆ, ಸೊ ಎರಡನೇ ಸೆಷನ್ ಅಲ್ಲಿ ನಾವು ರಕ್ತ ಸಂಬಂಧಗಳ ಒಗಟುಗಳನ್ನ ನೋಡೋಣ ಮೇನ್ಲಿ. ಆದ್ರೆ ಆ ಒಗಟುಗಳನ್ನ ಅರ್ಥ ಮಾಡ್ಕೋಬೇಕು ಅಂದ್ರೆ ನಮಗೆ ಒಂದಿಷ್ಟು ಇನ್ಡೈರೆಕ್ಟ್ ರಿಲೇಷನ್ಸ್ ನ ಐಡೆಂಟಿಫೈ ಮಾಡುವಂತ ಪ್ರಾಬ್ಲಮ್ಸ್ ನ ನೋಡೋಣ. ಓಕೆ, ಅವನ್ ಸ್ವಲ್ಪ ಒಗಟುಗಳಿಗೆ ಕಂಪೇರ್ ಮಾಡಿದ್ರೆ ಈ ಪ್ರಾಬ್ಲಮ್ಸ್ ಒಂದ್ ಸ್ವಲ್ಪ ಈಸಿ ಆಗಿರ್ತವೆ ಅಂತ. ಓಕೆ, ಸೊ ಅದಕ್ಕೆ ಕಂಪೇರ್ ಮಾಡಿದ್ರೆ ಈಸಿ ಆಗಿರ್ತವೆ ಅಂತ. ಸೊ ರಿಲೇಷನ್ಸ್ ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಬೇಸಿಕ್ಸ್ ಏನ್ ಬೇಕು, ಮತ್ತೆ ಬ್ಲಡ್ ರಿಲೇಷನ್ಸ್ ನ ನಾವು ರಿಲೇಶನ್ಶಿಪ್ ಟ್ರೀ ಆಗಿ ಯಾವ ತರ ಕನ್ವರ್ಟ್ ಮಾಡಬೇಕು, ಏನೇನ್ ಸಿಂಬಾಲ್ಸ್ ನ ಯೂಸ್ ಮಾಡ್ತೀವಿ ಅನ್ನೋದನ್ನ ನಾನು ಫಸ್ಟ್ ಸೆಷನ್ ಅಲ್ಲಿ ಡಿಸ್ಕಸ್ ಮಾಡಿದೀನಿ. ಸೊ ಈ ಕಾನ್ಸೆಪ್ಟ್ ನ ಫಸ್ಟ್ ಸೆಷನ್ ನ ನೀವು ನೋಡಿರ್ಲಿಲ್ಲ ಅಂತಂದ್ರೆ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇದೆ, ಆ ವಿಡಿಯೋನು ಕೂಡ ನೀವು ನೋಡಿ. ಯಾಕಂದ್ರೆ ಅದರಲ್ಲಿ ಏನ್ ಡಿಸ್ಕಸ್ ಮಾಡಿದೀವಿ ಆ ಬೇಸಿಕ್ ಕಾನ್ಸೆಪ್ಟ್ಸ್ ನಿಮಗೆ ಈ ಸೆಷನ್ ಅಲ್ಲಿ ಡಿಸ್ಕಸ್ ಮಾಡುವಂತ ಕಾಂಪ್ಲೆಕ್ಸ್ ಪ್ರಾಬ್ಲಮ್ ಗಳಿಗೆ ಹೆಲ್ಪ್ ಆಗುತ್ತೆ. ಓಕೆನಾ? ಸೊ ಮೇನ್ಲಿ ನಾವು ಬ್ಲಡ್ ರಿಲೇಷನ್ ಒಗಟುಗಳನ್ನ ಈ ಸೆಷನ್ ಅಲ್ಲಿ ನೋಡೋಣ. ಆ ಒಗಟುಗಳಿಗೆ ಬೇಸ್ ಆಗಿ ಸಂದರ್ಭ ಮತ್ತು ಛಾಯಾಚಿತ್ರ ಆಧರಿಸಿದ ಪ್ರಶ್ನೆಗಳು ಅಥವಾ ಸಿಚುವೇಶನ್ ಅಂಡ್ ಫೋಟೋಗ್ರಾಫ್ ಬೇಸ್ಡ್ ಪ್ರಾಬ್ಲಮ್ಸ್ ಅಂತ ಹೇಳ್ತೀವಿ. ಓಕೆ, ಇಲ್ಲಿ ನಮಗೆ ಯಾವುದೇ ರಿಲೇಷನ್ ನ ಡೈರೆಕ್ಟ್ ಆಗಿ ಕೊಟ್ಟಿರಲ್ಲ, ಇನ್ಡೈರೆಕ್ಟ್ ಆಗಿ ಕೊಟ್ಟಿರ್ತಾರೆ, ಅಥವಾ ನಾವು ಥರ್ಡ್ ಪಾರ್ಟಿ ರೆಫರೆನ್ಸ್ ಅಂತ ಹೇಳ್ಬೋದು. ಓಕೆ, ಸೊ ಇಲ್ಲಿ ನಾನು ನಿಮಗೆ ಪ್ರೀವಿಯಸ್ ಸೆಷನ್ ಅಲ್ಲೇ ಆಲ್ರೆಡಿ ಹೇಳಿದ್ದೀನಿ. ಇಲ್ಲಿ ಯಾವ ತರದ ಪ್ರಶ್ನೆಗಳು ಬರ್ತವೆ ಅಂದ್ರೆ, ಒಬ್ಬ ವ್ಯಕ್ತಿ ಕಡೆಗೆ ಇನ್ನೊಬ್ಬ ವ್ಯಕ್ತಿ ಬೆರಳು ತೋರಿಸಿ ಆ ವ್ಯಕ್ತಿ ಇನ್ನೊಬ್ಬನಿಗೆ ತಾಯಿ ಆಗ್ತಾನೆ, ತಂದೆ ಆಗ್ತಾನೆ, ಈ ತರದ್ದು ಪ್ರಶ್ನೆಗಳು ಬರ್ತವೆ. ಇಲ್ಲ ಥರ್ಡ್ ಪಾರ್ಟಿ ರೆಫರೆನ್ಸ್ ಅಂದ್ರೆ ನಾವು ಫೋಟೋ ಕಡೆಗೂ ಕೂಡ ಬೆರಳು ತೋರಿಸಿ ಹೇಳ್ಬಹುದು ಪ್ರಶ್ನೆಗಳನ್ನ. ಓಕೆ, ಅದೇ ತರದ ಪ್ರಶ್ನೆಗಳು ಇಲ್ಲಿ ಬರ್ತವೆ, ಡೈರೆಕ್ಟ್ ರಿಲೇಶನ್ಶಿಪ್ ನ ಕೊಟ್ಟಿರಲ್ಲ. ಓಕೆನಾ? ಸೊ ಈ ಪ್ರಶ್ನೆಗಳನ್ನ ನೋಡಿ ಆದ್ಮೇಲೆ ನಾವು ರಿಲೇಶನ್ಶಿಪ್ ಪಜಲ್ಸ್ ಗೆ ಹೋಗೋಣ. ಓಕೆ, ಅದನ್ನ ರಕ್ತ ಸಂಬಂಧಗಳ ಒಗಟುಗಳು ಅಂತ ಹೇಳ್ತಾರೆ. ಓಕೆ, ಸೊ ಫಸ್ಟ್ ಪ್ರಾಬ್ಲಮ್ ನ ನೋಡೋಣ. ಇದರಲ್ಲಿ ಪ್ರಶ್ನೆನ ಕೇರ್ಫುಲ್ ಆಗಿ ಓದಿ. ವ್ಯಕ್ತಿಯೊಬ್ಬರ ಕಡೆಗೆ ಬೆರಳು ತೋರಿಸಿ ಪುರುಷನೊಬ್ಬ ಮಹಿಳೆಗೆ ಹೀಗೆ ಹೇಳಿದ: ಅವನ ತಾಯಿಯು ನಿನ್ನ ತಂದೆಯ ಒಬ್ಬರೇ ಮಗಳು. ಓಕೆ, ಸೊ ಇದು ಒಂದೇ ಸ್ಟೇಟ್ಮೆಂಟ್ ಇಂದ ನಾವ್ ಏನ್ ಮಾಡ್ಬೇಕು ಅಂದ್ರೆ ರಿಲೇಶನ್ಶಿಪ್ ಟ್ರೀ ನ ಡ್ರಾ ಮಾಡ್ಬೇಕು. ಕೇರ್ಫುಲ್ ಆಗಿ ಕೇಳಿಸ್ಕೊಳ್ಳಿ. ಅವನ ತಾಯಿಯು, ಅವನ ತಾಯಿ ಯಾರ ತಾಯಿ? ವ್ಯಕ್ತಿಯೊಬ್ಬರ ಕಡೆಗೆ ಬೆರಳು ತೋರಿಸಿ ಅಂತ ಯಾವ ವ್ಯಕ್ತಿ ಕಡೆಗೆ ಬೆರಳು ತೋರಿಸಿ ಈ ಪುರುಷ ಇದ್ದವನು ಈ ಮಹಿಳೆಗೆ ಹೇಳ್ತಿದ್ದಾನಲ್ಲ, ಆ ವ್ಯಕ್ತಿಯ ತಾಯಿ ಅಂತ ಅರ್ಥ. ಪ್ರಶ್ನೆ ಕರೆಕ್ಟ್ ಆಗಿ ಓದಿ ಅರ್ಥ ಮಾಡ್ಕೊಳ್ಳಿ, 2 3 ಸಾರಿ ಓದಿ, ಅವಾಗ ರಿಲೇಶನ್ಶಿಪ್ ನಿಮಗೆ ಅರ್ಥ ಆಗುತ್ತೆ. ಓಕೆ, ಗಡಿಬಿಡಿ ಮಾಡಬೇಡಿ. ಓಕೆ, ಸೊ ವ್ಯಕ್ತಿಯೊಬ್ಬರ ಕಡೆಗೆ ಬೆರಳು ತೋರಿಸಿ. ಸೊ ಇಲ್ಲಿ ರಿಲೇಶನ್ಶಿಪ್ ಡಯಾಗ್ರಾಮ್ ಒಳಗೆ ಯಾರು ಬರ್ತಾರೆ ಯಾರು ಬರಲ್ಲ ಅನ್ನೋದನ್ನ ಕರೆಕ್ಟ್ ಆಗಿ ಡಿಸೈಡ್ ಮಾಡಿ ನೀವು. ಓಕೆನಾ? ಸೊ ಫಸ್ಟ್ ಡ್ರಾ ಮಾಡಿ, ಮತ್ತೆ ಬೇಡ ಅನ್ಸಿದ್ರೆ ಅದನ್ನ ಡಿಲೀಟ್ ಮಾಡಿ, ಆದ್ರೆ ಫಸ್ಟ್ ಡ್ರಾ ಮಾಡ್ತಾ ಹೋಗಿ. ಓಕೆ, ಸೊ ವ್ಯಕ್ತಿಯೊಬ್ಬರ ಕಡೆಗೆ ಬೆರಳು ತೋರಿಸಿ ಪುರುಷನೊಬ್ಬ ಮಹಿಳೆಗೆ ಹೀಗೆ ಹೇಳಿದ ಅಂತ ಹೇಳ್ತಿದ್ದಾರೆ. ಸೊ ಇಲ್ಲಿ ವ್ಯಕ್ತಿ ಮತ್ತೆ ಮಹಿಳೆನ 2 ರೆಫರೆನ್ಸ್ ಆಗಿ ತಗೊಂಡ್ರೆ, ಅವನ ತಾಯಿ ಅಂದ್ರೆ ವ್ಯಕ್ತಿಯ ತಾಯಿ, ನಿನ್ನ ತಂದೆಯ ಅಂದ್ರೆ ಮಹಿಳೆಯ ತಂದೆಯ, ಯಾಕಂದ್ರೆ ಮಹಿಳೆಗೆ ಹೇಳ್ತಿದಾನಲ್ವಾ ಈ ಪುರುಷ ಅನ್ನೋನು. ಸೊ ನಿನ್ನ ತಂದೆಯ, ಮಹಿಳೆಯ ತಂದೆಯ ಒಬ್ಬರೇ ಮಗಳು ಅಂತ ಹೇಳ್ತಿದ್ದಾರೆ. ಓಕೆ, ಸೊ ಈ ಪ್ರಶ್ನೆ ಏನು, ಕೊನೆಗೆ ಲಾಸ್ಟ್ ಕ್ವಶನ್ ಏನಿದೆ ಅಂದ್ರೆ, ಹಾಗಾದ್ರೆ ಈ ಮಹಿಳೆ ಆ ವ್ಯಕ್ತಿಗೆ ಏನಾಗಬೇಕು ಅಂತ. ಸೊ ಮಹಿಳೆ ವ್ಯಕ್ತಿ ಇಬ್ರು ಕೂಡ ನಮಗೆ ಡೈಗ್ರಾಮ್ ಅಲ್ಲಿ ಬರ್ಲೇಬೇಕು. ಕರೆಕ್ಟ್ ಅಲ್ವಾ? ಯಾಕಂದ್ರೆ ಈ ಮಹಿಳೆ ಮತ್ತೆ ವ್ಯಕ್ತಿಯ ಮಧ್ಯೆ ರಿಲೇಶನ್ ಕೇಳ್ತಿದಾರೆ ಅಂದ್ರೆ ಮಹಿಳೆ ಕೂಡ ಡೈಗ್ರಾಮ್ ಅಲ್ಲಿ ಬರ್ತಾಳೆ, ವ್ಯಕ್ತಿ ಕೂಡ ಡೈಗ್ರಾಮ್ ಅಲ್ಲಿ ಬಂದೇ ಬರ್ತಾನೆ ಅಂತ ಅರ್ಥ. ಓಕೆನಾ? ಸೊ ನಾನು ವ್ಯಕ್ತಿಯಿಂದ ಸ್ಟಾರ್ಟ್ ಮಾಡ್ತೀನಿ. ಇಲ್ಲಿ ವ್ಯಕ್ತಿ ಅನ್ನೋನು ಮೇಲ್ ಆಗಿರೋದ್ರಿಂದ ಸ್ಕ್ವೇರ್ ಬಾಕ್ಸ್ ಅಲ್ಲಿ ಬರಿತಾ ಇದ್ದೀನಿ ನಾನು. ಓಕೆ, ವ್ಯಕ್ತಿ ಕಡೆಗೆ ಈ ಪುರುಷ ಇದ್ದವನು ಏನ್ ಮಾಡಿದ, ಪುರುಷ ಅನ್ನೋನು ರಿಲೇಶನ್ ಕೇಳೇ ಇಲ್ಲ ಇಲ್ಲಿ. ಸೊ ನಾನು ಪುರುಷ ಅನ್ನೋದನ್ನ ಔಟ್ ಆಫ್ ರಿಲೇಶನ್ಶಿಪ್ ಟ್ರೀ ಇಡ್ತೀನಿ. ಕರೆಕ್ಟಾ? ಸೊ ಈ ಪುರುಷ ಇದ್ದವನು ಏನ್ ಮಾಡ್ದ ಅಂದ್ರೆ ಈ ವ್ಯಕ್ತಿ ಕಡೆಗೆ ಬೆರಳು ಮಾಡಿ ತೋರಿಸ್ತಿದ್ದಾನೆ, ಮತ್ತೆ ಒಬ್ಬ ಮಹಿಳೆಗೆ ಹೇಳ್ತಿದ್ದಾನೆ ಅದನ್ನ. ಓಕೆ, ಒಬ್ಳು ಮಹಿಳೆ ಇದ್ದಾಳೆ, ಮಹಿಳೆಗೆ ಏನೋ ಒಂದು ಸ್ಟೇಟ್ಮೆಂಟ್ ನ ಹೇಳ್ತಿದ್ದಾನೆ ಅವನು. ಆ ಸ್ಟೇಟ್ಮೆಂಟ್ ಏನು ಅಂತ ಅಲ್ಲಿ ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ. ಈ ಮಹಿಳೆಗೆ ಹೇಳ್ತಿದ್ದಾನೆ. ಮಹಿಳೆಗೆ ಏನ್ ಹೇಳ್ತಿದ್ದಾನೆ ಅಂತಂದ್ರೆ ಆ ವ್ಯಕ್ತಿಯ ತಾಯಿ. ಓಕೆ, ಸೊ ಆ ವ್ಯಕ್ತಿಯ ತಾಯಿ ಅಂತ ನಾನು ಒಂದು ಕ್ಯಾರೆಕ್ಟರ್ ನ ಇಲ್ಲಿ ಕ್ರಿಯೇಟ್ ಮಾಡ್ಕೋತೀನಿ ಟೆಂಪರರಿ ಆಗಿ. ಓಕೆನಾ? ಆ ವ್ಯಕ್ತಿಯ ತಾಯಿ, ಇವಳು ಏನಿದ್ದಾಳೆ ತಾಯಿ, ನಿನ್ನ ತಂದೆಯ ಅಂದ್ರೆ ಈ ಮಹಿಳೆಗೆ ಇನ್ನೊಬ್ಬ ತಂದೆ ಅನ್ನೋ ಇನ್ನೊಂದು ಕ್ಯಾರೆಕ್ಟರ್ ಇದೆ ಅಂತ ಅರ್ಥ. ಕರೆಕ್ಟ್ ಅಲ್ವಾ? ಸೊ ತಂದೆ ಅನ್ನೋ ಕ್ಯಾರೆಕ್ಟರ್ ನ ಇನ್ನೊಂದನ್ನ ಇಲ್ಲಿ ಬರ್ಕೊಂಡ್ಬಿಡ್ತೀನಿ. ಅವ್ರು ಏನೇನ್ ಹೇಳಿದಾರೆ ಸ್ಟೇಟ್ಮೆಂಟ್ ಅಲ್ಲಿ ಅದನ್ನೆಲ್ಲ ನಾನು ಟ್ರೀ ನಲ್ಲಿ ರೆಪ್ರೆಸೆಂಟ್ ಮಾಡ್ತಾ ಇದ್ದೀನಿ. ಓಕೆ, ಸೊ ಪುರುಷ ಇದ್ದವನ್ ಏನ್ ಹೇಳಿದ, ಇವನ ತಾಯಿ ನಿನ್ನ ತಂದೆಯ
ಒಬ್ಬಳೇ ಮಗಳು ಅಂತ ಹೇಳ್ತಿದ್ದಾರೆ. ನೋಡಿ ಸ್ಟೇಟ್ಮೆಂಟ್ ವೆರಿ ವೆರಿ ಇಂಪಾರ್ಟೆಂಟ್. ಅದು ಒಬ್ಬರೇ ಮಗಳು ಅಂದ್ರೆ ಅದರ ಅರ್ಥ ಏನು? ಈ ವ್ಯಕ್ತಿಯ ತಾಯಿ ಮತ್ತೆ ಈ ಮಹಿಳೆ, ಈ ತಂದೆಯ ಒಬ್ಬಳೇ ಮಗಳು ಅಂದ್ರೆ ಈ ವ್ಯಕ್ತಿಯ ತಾಯಿನೇ ಈ ಮಹಿಳೆ ಅಲ್ವಾ? ಯಾಕಂದ್ರೆ ಈ ತಾಯಿ ಅನ್ನೋದು ಇನ್ನೊಂದು ಕ್ಯಾರೆಕ್ಟರ್, ಈ ಮಹಿಳೆ ಇನ್ನೊಂದು ಕ್ಯಾರೆಕ್ಟರ್ ಆಗಕ್ ಸಾಧ್ಯನೇ ಇಲ್ಲ ಅಲ್ಲಿ. ಯಾಕಂದ್ರೆ ಸ್ಟೇಟ್ಮೆಂಟ್ ಏನ್ ಹೇಳ್ತಾ ಇದೆ ಅಂದ್ರೆ ಈ ತಂದೆಯ ಒಬ್ಬಳೇ ಮಗಳು ಇವನ ತಾಯಿ ಅಂತ ಹೇಳ್ದಂಗೆ. ಕರೆಕ್ಟಾ? ಸೊ ನಾನು ಈಗ ಟೆಂಪ್ರರಿಯಾಗಿ ಇಲ್ಲಿ ಒಂದು ಏನು ಕ್ರಿಯೇಟ್ ಮಾಡ್ಕೊಂಡಿದ್ದೆ ತಾಯಿ ಅನ್ನೋದು, ಅದೇ ಕ್ಯಾರೆಕ್ಟರ್ ನ ರೆಫರೆನ್ಸ್ ನ ನಾನು ಇಲ್ಲಿ ಕೊಟ್ಕೋಬೇಕು. ಅರ್ಥ ಆಯ್ತಲ್ವಾ? ಸೊ ಇಷ್ಟೇ ಡೈಗ್ರಾಮ್ ಈಗ ನಮ್ಗೆ ಕೊನೆಗೆ ರೆಡಿ ಆಗೋದು. ಅರ್ಥ ಆಯ್ತಾ ನಿಮ್ಗೆ? ಓಕೆ. ಸೊ ಪ್ರಶ್ನೆ ಏನು? ಹಾಗಾದ್ರೆ ಮಹಿಳೆಯು ವ್ಯಕ್ತಿಗೆ ಏನಾಗ್ಬೇಕು ಹೇಳಿ? ಮಹಿಳೆ ಈ ವ್ಯಕ್ತಿಗೆ ತಾಯಿ ಆಗ್ಬೇಕು. ಓಕೆ. ಸೊ ಆಪ್ಷನ್ ಸಿ ಇಸ್ ದ ಆನ್ಸರ್. ಸೊ ಇದನ್ನೇ ಇಂಡೈರೆಕ್ಟ್ಲಿ ಕೊಡುವಂತ ರಿಲೇಶನ್ಶಿಪ್ ಪ್ರಾಬ್ಲಮ್ ಸ್ಟೇಟ್ಮೆಂಟ್ ಅಂತ ಹೇಳ್ಬೋದು. ಇಂಡೈರೆಕ್ಟ್ ಆಗಿ ಹೇಳ್ತಿದ್ದಾರೆ. ಈ ಪುರುಷನ ರೆಫರೆನ್ಸ್ ಅಲ್ಲಿ ಹೇಳ್ತಿದ್ದಾರೆ, ಅವನು ಈ ರಿಲೇಶನ್ಶಿಪ್ ಡೈಗ್ರಾಮ್ ಅಲ್ಲಿ ಎಲ್ಲೂ ಬರೋದೇ ಇಲ್ಲ. ಓಕೆ. ಸೊ ಬಟ್ ಅವನ ಪರ್ಸ್ಪೆಕ್ಟಿವ್ ಅಲ್ಲಿ ನಾವು ಈ ಡೈಗ್ರಾಮ್ ನ ಡ್ರಾ ಮಾಡ್ಕೋಬೇಕು. ಅರ್ಥ ಆಯ್ತಲ್ವಾ ನಿಮ್ಗೆ? ಸೊ ಇದನ್ನೇ ಒಂದು ಪಜಲ್ ಟೈಪ್ ಕ್ವಶನ್ ಅನ್ಕೋಬಹುದು. ಓಕೆ. ಪಜಲ್ ಅಲ್ಲಿ ಇನ್ನೂ ಕಾಂಪ್ಲೆಕ್ಸ್ ಸ್ಟೇಟ್ಮೆಂಟ್ಸ್ ಬರ್ತವೆ. ಓಕೆ. ಅದಕ್ಕೆ ಈ ಬೇಸ್ ನ ನೀವು ಸ್ಟ್ರಾಂಗ್ ಆಗಿ ಮಾಡ್ಕೋಬೇಕು. ಓಕೆನಾ? ಸೊ ಎರಡನೇ ಪ್ರಶ್ನೆ ನೋಡೋಣ. ನೆಕ್ಸ್ಟ್ ಪ್ರಶ್ನೆ. ಒಬ್ಬ ಹುಡುಗನ ಕಡೆಗೆ ಮುಖ ಮಾಡಿ ವೀಣಾರವರು, ಇವನು ನನ್ನ ಅಜ್ಜನ ಒಬ್ಬನೇ ಮಗನ ಮಗ. ನೋಡಿ ಇದೇ ಸ್ಟೇಟ್ಮೆಂಟ್. ಇದನ್ನ ಇವನು ನನ್ನ ಅಜ್ಜನ ಒಬ್ಬನೇ ಮಗ. ಇವನು ಅಂದ್ರೆ ಯಾರು? ಒಬ್ಬ ಹುಡುಗ. ಆ ಹುಡುಗ ಏನಿದಾನೆ ಅವನಿಂದ ಸ್ಟಾರ್ಟ್ ಮಾಡ್ಬೇಕು ನಾವು. ಓಕೆನಾ? ಹಾಗಾದ್ರೆ ಪ್ರಶ್ನೆ ಏನು? ಹುಡುಗನು ವೀಣಾರವರಿಗೆ ಏನಾಗಬೇಕು? ಸೊ ಹುಡುಗ ವೀಣಾ ಇಬ್ಬರು ಕೂಡ ನಮಗೆ ಸ್ಟೇಟ್ಮೆಂಟ್ ಅಲ್ಲಿ ಬರ್ಲೇಬೇಕು. ಕರೆಕ್ಟ್ ಅಲ್ವಾ? ಸೊ ಹುಡುಗನ ಕಡೆಗೆ ಮುಖ ಮಾಡಿ ಅಂತ ಹೇಳ್ತಿದಾರಲ್ವಾ? ಸೊ ಹುಡುಗ ಅನ್ನೋ ಇದರಿಂದ ಸ್ಟಾರ್ಟ್ ಮಾಡೋಣ ನಾವು. ಹುಡುಗ. ಓಕೆ. ಈ ಹುಡುಗನ ಕಡೆಗೆ ವೀಣಾ ಅನ್ನೋರು. ವೀಣಾ ಅನ್ನೋ ಇನ್ನೊಂದು ಕ್ಯಾರೆಕ್ಟರ್ ಇದೆ ಇಲ್ಲಿ. ಓಕೆ. ಸೊ ವೀಣಾ ಅನ್ನೋ ಕ್ಯಾರೆಕ್ಟರ್ ನ ನಾನು ಇಲ್ಲಿ ಸದ್ಯಕ್ಕೆ ಸೈಡ್ ಅಲ್ಲಿ ಕ್ರಿಯೇಟ್ ಮಾಡ್ಕೊಂಡಿರ್ತೀನಿ. ವೀಣಾ ಅನ್ನೋ ಇನ್ನೊಂದು ಕ್ಯಾರೆಕ್ಟರ್ ಇದೆ. ಆ ಕ್ಯಾರೆಕ್ಟರ್ ಇಲ್ಲಿ ಏನ್ ಹೇಳ್ತಾ ಇದೆ ಅಂದ್ರೆ ಇವನು ಯಾರು? ಈ ಹುಡುಗ, ಈ ವೀಣಾ ಈ ಹುಡುಗನ ಕಡೆಗೆ ಮುಖ ಮಾಡಿ, ಇವನು ನನ್ನ ಅಜ್ಜನ ಒಬ್ಬನೇ ಮಗನ ಮಗ. ನನ್ನ ಅಜ್ಜನ ಒಬ್ಬನೇ ಮಗನ ಮಗ. ಸೊ ವೀಣಾನ ಅಜ್ಜ ಅನ್ನೋ ಕ್ಯಾರೆಕ್ಟರ್ ನಾನು ಕ್ರಿಯೇಟ್ ಮಾಡ್ತೀನಿ ಇಲ್ಲಿ. ವೀಣಾನ ಅಜ್ಜ ಅನ್ಕೊಳ್ಳಿ ಅಥವಾ ಅಜ್ಜ ಅಷ್ಟೇ ಬರ್ಕೊಳ್ಳಿ ಬೇಕಾದ್ರೆ, ನಿಮ್ಗೆ ರೆಫರೆನ್ಸ್ ಇದ್ದಂಗೆ. ಓಕೆ. ಸೊ ವೀಣಾನ ಅಜ್ಜ ಇದ್ದಾನೆ, ಈ ಅಜ್ಜನಿಗೆ ಒಬ್ಬನೇ ಮಗ ಇದ್ದಾನೆ. ಅದು ಯಾರು ಅಂತ ಬೇಡ ನಮಗೆ. ಓಕೆ. ಈ ಅಜ್ಜನ ಮಗ, ಈ ಮಗನ ಮಗ. ಸೊ ಈ ರಿಲೇಶನ್ಶಿಪ್ ಬರುತ್ತೆ ಇಲ್ಲಿ. ಓಕೆ. ಸೊ ಇಲ್ಲಿ ನೋಡಿ ಒಂದು ಸ್ಟೇಟ್ಮೆಂಟ್ ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ವೀಣಾನ ಅಜ್ಜನ ಒಬ್ಬನೇ ಮಗ ಅಂತ ಹೇಳ್ತಿದ್ದಾನೆ. ಹಂಗಾದ್ರೆ ವೀಣಾನ ಅಜ್ಜ ಇವನಾದ್ರೆ ಈ ಅಜ್ಜನ ಮಗ ವೀಣಾಗ ಏನಾಗ್ಬೇಕು? ತಂದೆನೇ ಆಗ್ಬೇಕು. ಯಾಕಂದ್ರೆ ಆ ಅಜ್ಜನಿಗೆ ಒಬ್ಬನೇ ಮಗ ಇದ್ದಾನೆ. ಓಕೆ. ಸೊ ಇವನು ವೀಣಾಗೆ ಅಜ್ಜ ಆಗ್ತಾನೆ ಅಂತಂದ್ರೆ ಆ ಅಜ್ಜ ಆಗೋದು ಈ ರಿಲೇಶನ್ಶಿಪ್ ಇಂದಾನೇ ಆಗ್ಬೇಕು. ಯಾಕಂದ್ರೆ ಈ ಅಜ್ಜನಿಗೆ ಇವನು ಒಬ್ಬನೇ ಮಗ ಇದ್ದಾನೆ. ಕರೆಕ್ಟ್ ಅಲ್ವಾ? ಸೊ ಈ ವೀಣಾರ ಅಜ್ಜನ ಒಬ್ಬನೇ ಮಗ ಏನಿದಾನೆ ಅವನ ವೀಣಾನ ತಂದೆ ಕೂಡ ಅಂತ. ಓಕೆ. ಸೊ ಈ ಒಬ್ಬನೇ ಮಗನ ಮಗ ಇವನಾದ್ರೆ ಇವನು ವೀಣಾನ ಸಹೋದರ ಆಗಿರಲೇಬೇಕು. ಅಷ್ಟೇ ಅಲ್ವಾ? ಓಕೆ. ಸೊ ನೋಡಿ ಸ್ಟೇಟ್ಮೆಂಟ್ ಎಷ್ಟು ಕಾಂಪ್ಲೆಕ್ಸ್ ಆಗಿದೆಯೋ ಅಷ್ಟೇ ಈಸಿ ಆಗಿದೆ ನಮಗೆ ಡ್ರಾ ಮಾಡೋದಕ್ಕೆ. ಬಟ್ ನಾವೇನ್ ಮಾಡ್ಬೇಕು? ಲಾಜಿಕಲಿ ಅದನ್ನ ಯಾವ ರೀತಿ ಪ್ರೆಸೆಂಟ್ ಮಾಡ್ಬೇಕು ಅನ್ನೋದನ್ನ ನೋಡ್ಬೇಕು. ಓಕೆ. ಪ್ರಶ್ನೆ ಏನು? ಹಾಗಾದ್ರೆ ಹುಡುಗನು ವೀಣಾರವರಿಗೆ ಏನಾಗ್ಬೇಕು? ಸಹೋದರ ಆಗ್ಬೇಕು. ಓಕೆ. ಸೊ ಇದೇ ತರದ ನೆಕ್ಸ್ಟ್ ಪ್ರಶ್ನೆ ನೋಡೋಣವಾ? ನೆಕ್ಸ್ಟ್ ಪ್ರಶ್ನೆ. ಮಹಿಳೆಯೊಬ್ಬರ ಕಡೆಗೆ ಮುಖ ಮಾಡಿ ವ್ಯಕ್ತಿಯೊಬ್ಬ ಹೀಗೆ ಹೇಳಿದ. ಓಕೆ. ಇವಳ ಒಬ್ಬನೇ ಸಹೋದರನ ಮಗ ನನ್ನ ಮಡದಿಯ ಸಹೋದರ. ಹಾಗಾದರೆ ಮಹಿಳೆಯು ವ್ಯಕ್ತಿಗೆ ಏನಾಗಬೇಕು? ಓಕೆ. ಸೊ ಕ್ಯಾರೆಕ್ಟರ್ ಯಾವ್ಯಾವ ಬರ್ತವೆ ಇಲ್ಲಿ? ಮಹಿಳೆ ಮತ್ತೆ ವ್ಯಕ್ತಿ, ಈ ಎರಡೂ ಕೂಡ ನಮಗೆ ರಿಲೇಶನ್ಶಿಪ್ ಡಯಾಗ್ರಾಮ್ ಅಲ್ಲಿ ಬರ್ತವೆ. ಕರೆಕ್ಟಾ? ಸೊ ಮಹಿಳೆಯೊಬ್ಬರ ಕಡೆಗೆ ಮುಖ ಮಾಡಿ ವ್ಯಕ್ತಿಯೊಬ್ಬ ಹೀಗೆ ಹೇಳಿದ. ಓಕೆ. ಸೊ ಮಹಿಳೆ ಅಂತ ನಾನು ಬರಿತೀನಿ ಇಲ್ಲಿ. ಫಸ್ಟ್ ಮಹಿಳೆ ಒಂದು ಕ್ಯಾರೆಕ್ಟರ್ ನ ಕ್ರಿಯೇಟ್ ಮಾಡೋಣ. ಓಕೆ. ಸೊ ನೋಡಿ ಒಂದೊಂದೇ ಸ್ಟೇಟ್ಮೆಂಟ್ ನ ಕೇರ್ಫುಲ್ ಆಗಿ ಡ್ರಾ ಮಾಡ್ತಾ ಹೋಗಿ. ಮಹಿಳೆ ಕಡೆಗೆ ಮುಖ ಮಾಡಿ ಇವಳ ಒಬ್ಬನೇ ಸಹೋದರನ ಮಗ ಅಂತ ಹೇಳ್ತಿದ್ದಾರೆ. ಇವಳ ಒಬ್ಬನೇ ಸಹೋದರನ ಮಗ. ಯಾರ ಒಬ್ಬನೇ ಸಹೋದರ? ಈ ಮಹಿಳೆಯ ಒಬ್ಬನೇ ಸಹೋದರ. ಸೊ ಮಹಿಳೆಯ ಒಬ್ಬನೇ ಸಹೋದರ ಅನ್ನೋದನ್ನ ನಾನು ಅದೇ ಜನರೇಷನ್ ಅಲ್ಲಿ ಬರಿಬೇಕಾಗುತ್ತೆ. ಓಕೆ. ಸೊ ಮಹಿಳೆಯ ಸಹೋದರ, ಒಬ್ಬನೇ ಸಹೋದರ ಇವನು, ಮಹಿಳೆಯ ಸಹೋದರ. ಓಕೆ. ಸಹೋದರನ ಮಗ
ಸಹೋದರನ ಮಗ. ಸೊ ಇಲ್ಲಿಗೆ ನೆಕ್ಸ್ಟ್ ಜನರೇಷನ್ ಬಂತೀಗ. ಓಕೆ, ಮಹಿಳೆಯ ಒಬ್ಬನೇ ಸಹೋದರನ ಮಗ ನನ್ನ ಮಡದಿಯ ಸಹೋದರ, ನನ್ನ ಮಡದಿಯ ಸಹೋದರ ಅಂತ ಹೇಳ್ತಿದ್ದಾನೆ. ಸೊ ಈ ಮಗ, ಈ ಮಹಿಳೆಯ ಸಹೋದರನ ಮಗ ಏನಿದ್ದಾನೆ, ಅವನು ಈ ವ್ಯಕ್ತಿ ಇವನು ಏನು ಹೇಳ್ತಿದ್ದಾನೆ, ಈ ಒಬ್ಬ ವ್ಯಕ್ತಿ ಏನ್ ಹೇಳ್ತಿದ್ದಾನೆ, ಈ ವ್ಯಕ್ತಿ ಏನಿದ್ದಾನೆ ಇವಳ ಹೆಂಡತಿಯ ಸಹೋದರ ಅಂತ. ಓಕೆ, ಸೊ ಈ ವ್ಯಕ್ತಿಯ ಹೆಂಡತಿ. ಓಕೆ, ಸೊ ಹೆಂಡತಿ ಕರೆಕ್ಟ್ ಆಗಿ ಬರಿತೀನಿ ಇಲ್ಲಿ, ಮೊದಲು ಬರೆದು ಆನಂತರ ಇದು ಹಾಕೊಳ್ಳಿ. ಓಕೆ, ಸೊ ಈ ವ್ಯಕ್ತಿಯ ಹೆಂಡತಿಯ ಸಹೋದರ ಅಂದ್ರೆ ಇವರಿಬ್ಬರ ಅಪ್ಪ ಈ ಸಹೋದರ ಅಂದಂಗೆ. ಕರೆಕ್ಟಾ? ಅರ್ಥ ಆಯ್ತಲ್ವಾ? ಸೊ ಈ ವ್ಯಕ್ತಿ ಇದ್ದವನು ಈ ಮಹಿಳೆ ಕಡೆಗೆ ತೋರಿಸಿ ಹೇಳ್ತಿದ್ದಾನೆ ಅಂತ ಅರ್ಥ. ಓಕೆ, ಈ ವ್ಯಕ್ತಿ ಇದ್ದವನು ಈ ಮಹಿಳೆ ಕಡೆಗೆ ತೋರಿಸಿ ಏನ್ ಹೇಳ್ತಿದ್ದಾನೆ, ಇವಳ ಒಬ್ಬನೇ ಸಹೋದರನ ಮಗ ನನ್ನ ಮಡದಿಯ ಸಹೋದರ. ಕರೆಕ್ಟ್ ಆಯ್ತಾ? ಓಕೆ, ಸೊ ಪ್ರಶ್ನೆ ಏನೀಗ, ಹಾಗಾದ್ರೆ ಆ ಮಹಿಳೆಯು ವ್ಯಕ್ತಿಗೆ ಏನಾಗ್ಬೇಕು, ಮಹಿಳೆ ವ್ಯಕ್ತಿಗೆ ಏನಾಗ್ಬೇಕು, ಯಾವ ಕಡೆಯಿಂದ ಹೋಗ್ಬೇಕು ನೋಡಿ ರಿಲೇಶನ್ಶಿಪ್, ಹೆಂಡತಿಯ ಅಪ್ಪ ಅಂದ್ರೆ ಮಾವನ ಅಕ್ಕ ಅಥವಾ ತಂಗಿ, ಮಾವನ ಸಹೋದರಿ ನೋಡಿ ಇಲ್ಲಿ ಎಕ್ಸಾಕ್ಟ್ ಇದೆ ನೋಡಿ ಆನ್ಸರ್. ಸಾರಿ, ಹೆಂಡತಿಯ ಅಪ್ಪ ಮಾವನ ಸಹೋದರಿ ಈ ಮಹಿಳೆ. ಸೊ ಆನ್ಸರ್ ಈಸ್ ಮಾವನ ಸಹೋದರಿ. ಯಾಕಂದ್ರೆ ಉಳಿದಿರೋ ಯಾವ ಆಪ್ಷನ್ ಇಲ್ಲಿ ಇರೋಕ್ ಸಾಧ್ಯನೇ ಇಲ್ಲ, ಯಾಕಂದ್ರೆ ಆ ವ್ಯಕ್ತಿಯ ತಾಯಿ ಇಲ್ಲ, ಅಜ್ಜಿ ಅತ್ತೆ ಅಂತೂ ಹೋಗೋಕ್ ಸಾಧ್ಯನೇ ಇಲ್ಲ. ಓಕೆ, ಸೊ ಇಲ್ಲಿವರೆಗೂ ನಾವು ಥರ್ಡ್ ಪಾರ್ಟಿ ರೆಫರೆನ್ಸಸ್ ಪ್ರಾಬ್ಲಮ್ಸ್ ನ ನೋಡಿದ್ವಲ್ವಾ. ಈಗ ಫೋಟೋಗ್ರಾಫ್ ನ ತೋರಿಸಿ ರೆಫರ್ ಮಾಡುವಂತ ಪ್ರಾಬ್ಲಮ್ಸ್ ನ ನೋಡೋಣ. ಓಕೆ, ಇದು ಕೂಡ ಇಂಡೈರೆಕ್ಟ್ ಇನ್ಫಾರ್ಮೇಶನ್ ಇರುತ್ತೆ. ಇಲ್ಲಿ ವ್ಯಕ್ತಿ ಬೆರಳು ಮಾಡಿ ತೋರಿಸೋ ಬದಲು ಆ ವ್ಯಕ್ತಿ ಬದಲು ಫೋಟೋ ಇರುತ್ತೆ, ಅಷ್ಟೇ ವ್ಯತ್ಯಾಸ. ಓಕೆ, ಲಾಜಿಕ್ ಅದೇ ಇರುತ್ತೆ. ಓಕೆನಾ? ಸೊ ಇನ್ನೊಂದು ಪ್ರಾಬ್ಲಮ್ ನೋಡಿ, ಛಾಯಾಚಿತ್ರದಲ್ಲಿರುವ ಹುಡುಗಿಯತ್ತ ಮುಖ ಮಾಡಿ. ಓಕೆ, ಒಂದ್ ಛಾಯಾಚಿತ್ರ ಅಂದ್ರೆ ಫೋಟೋ. ಓಕೆ, ಒಂದ್ ಫೋಟೋದಲ್ಲಿ ಹುಡುಗಿ ಫೋಟೋ ಇದೆ, ಆ ಫೋಟೋ ಕಡೆಗೆ ಮುಖ ಮಾಡಿ ಸರಿತಾರವರು ಏನ್ ಹೇಳ್ತಾರೆ, ಸರಿತಾ ಅಂದ್ರೆ ಇವಳು ನೇಹಾರವರ ತಾಯಿ. ಯಾರು? ಆ ಫೋಟೋದಲ್ಲಿರೋ ಹುಡುಗಿ ಅಂತ. ಇವಳು ನೇಹಾರವರ ತಾಯಿ ಮತ್ತು ನೇಹಾರವರ ತಂದೆ ನನ್ನ ಮಗ ಎಂದರು. ಓಕೆ, ಹಾಗಾದ್ರೆ ಛಾಯಾಚಿತ್ರದ ಹುಡುಗಿ ಇದು ನಮಗೆ ರೆಫರೆನ್ಸ್ ಅಲ್ಲಿ ಬರ್ಲೇಬೇಕು, ಮತ್ತೆ ಸರಿತಾರವರು ಏನಾಗ್ಬೇಕು. ಸೊ ಸರಿತಾನು ಕೂಡ ಡಯಾಗ್ರಾಮ್ ಅಲ್ಲಿ ಬರ್ತಾರೆ, ಮತ್ತೆ ಛಾಯಾಚಿತ್ರದ ಹುಡುಗಿ ಕೂಡ ರೆಫರೆನ್ಸ್ ಅಲ್ಲಿ ಬಂದೇ ಬರುತ್ತೆ. ಓಕೆ, ಸೊ ಇಲ್ಲಿ ಛಾಯಾಚಿತ್ರದ ಹುಡುಗಿ ಅಲ್ಲಿಂದ ಸ್ಟಾರ್ಟ್ ಮಾಡಿ ನೀವು, ಛಾಯಾಚಿತ್ರದ ಹುಡುಗಿ. ಓಕೆ, ಸೊ ಇಲ್ಲಿ ನಾನು ಬರ್ದಿರ್ತೀನಿ ಫೋಟೋ ಗರ್ಲ್ ಅಂತ ಬರೀತೀನಿ ಬೇಕಾದ್ರೆ. ಓಕೆನಾ? ಫೋಟೋ ಗರ್ಲ್ ಅಥವಾ ಫೋಟೋ ಹುಡುಗಿ ಅಂತ ಬರ್ಕೊಳ್ಳೋಣ, ಈಸಿಯಾಗಿ ಅರ್ಥ ಆಗ್ಲಿ ನಮ್ಗೆ. ಓಕೆ, ಛಾಯಾಚಿತ್ರದಲ್ಲಿರೋ ಹುಡುಗಿಯತ್ತ ಮುಖ ಮಾಡಿ ಸರಿತಾ ಅನ್ನೋ ಕ್ಯಾರೆಕ್ಟರ್ ನಾವು ಈಗಲೇ ಬರೆಯೋದು ಬೇಡ. ಓಕೆ, ಈ ಸ್ಟೇಟ್ಮೆಂಟ್ ನ ಮೊದಲು ಕರೆಕ್ಟ್ ಆಗಿ ಡ್ರಾ ಮಾಡ್ಕೊಳ್ಳೋಣ. ಇವಳು ನೇಹಾರವರ ತಾಯಿ. ಇವಳು ಯಾರು? ಇವಳು ನೇಹಾರ ತಾಯಿ. ಸೊ ಹಂಗಾದ್ರೆ ಇಲ್ಲಿ ನೇಹ ಅನ್ನೋ ಇನ್ನೊಂದು ಕ್ಯಾರೆಕ್ಟರ್ನ ಈ ಫೋಟೋ ಹುಡುಗಿ ಕೆಳಗಡೆ ಡ್ರಾ ಮಾಡ್ಬೇಕು, ಯಾಕಂದ್ರೆ ಈ ಫೋಟೋ ಹುಡುಗಿನೇ ನೇಹಾರ ತಾಯಿ. ಒಂದ್ ಜನರೇಷನ್ ಮೇಲೆ ಬರೀಬೇಕಾ? ಓಕೆ, ಸೊ ಇವಳು ನೇಹಾರ ತಾಯಿ ಮತ್ತು ನೇಹಾವರ ತಂದೆ ಅಂದ್ರೆ ಇವಳ ಗಂಡ. ಕರೆಕ್ಟಾ? ನೇಹಾರ ತಂದೆ ಯಾರು? ನೇಹಾರ ತಂದೆ ಈ ವ್ಯಕ್ತಿ ನನ್ನ ಮಗ ಅಂತ ಹೇಳ್ತಿದ್ದಾರೆ. ನನ್ನ ಮಗ ಅಂದ್ರೆ ಯಾರು? ಇಲ್ಲಿ ನನ್ನ ಅಂತ ಯಾರು ಹೇಳ್ತಿದ್ದಾರೆ? ಸರಿತಾ. ಕರೆಕ್ಟ್ ಅಲ್ವಾ? ಸೊ ಸರಿತಾಗೆ ಈ ವ್ಯಕ್ತಿ ಮಗ ಆಗ್ತಾನೆ. ಕರೆಕ್ಟಾ? ಸೊ ಸರಿತಾ ಮಗ ಈ ವ್ಯಕ್ತಿ ಈ ಫೋಟೋದಲ್ಲಿರೋ ಹುಡುಗಿಯ ಗಂಡ, ಮತ್ತೆ ಈ ಫೋಟೋದಲ್ಲಿರೋ ಹುಡುಗಿ ನೇಹಾರ ತಾಯಿ. ಅಷ್ಟೇ. ಕರೆಕ್ಟಾ? ಇಷ್ಟೇ ಡೈಗ್ರಾಮ್ ಇರೋದು. ಈಗ ನಮಗ್ ಬೇಕಾಗಿರೋದೇನು? ಛಾಯಾಚಿತ್ರದ ಹುಡುಗಿ ಸರಿತಾಗೆ ಏನಾಗ್ಬೇಕು? ಸರಿತಾನ ಮಗನ ಹೆಂಡತಿ ಇವಳು. ಓಕೆ, ಸೊ ಫೋಟೋದಲ್ಲಿರೋ ಹುಡುಗಿಯ ಗಂಡನ ತಾಯಿ ಸರಿತಾ. ಓಕೆ, ಸೊ ನೀವ್ ಇದನ್ನ ಕೆಳಗಡೆ ಹಾಕೊಂಡ್ರೆ ಸರಿತಾರ ಮಗ ಈತ ಅಂತ ಆಗುತ್ತೆ, ನೀವು ಮೇಲ್ಗಡೆ ಹಾಕಿದ್ರೆ ಇವರ ತಾಯಿ ಸರಿತಾ ಅಂತ ಆಗುತ್ತೆ. ಎರಡು ಒಂದೇನೆ ಇಲ್ಲಿ. ಓಕೆನಾ? ಸೊ ಈ ಹುಡುಗಿಯ ಗಂಡನ ತಾಯಿ ಸರಿತಾ ಅಂದ್ರೆ ಸರಿತಾ ಈ ಹುಡುಗಿಗೆ ಅತ್ತೆ ಆಗ್ಬೇಕು. ಓಕೆ, ಗಂಡನ ಅಮ್ಮ. ಅಷ್ಟೇ. ಅರ್ಥ ಆಯ್ತಾ ನಿಮಗಿದು? ಇನ್ನೊಂದು ಪ್ರಶ್ನೆ ನೋಡೋಣ. ಓಕೆ, ಸೊ ಇದೇ ತರದ ಇನ್ನೊಂದು ಪ್ರಶ್ನೆ ನೋಡೋಣ. ಇಲ್ಲಿ ಮತ್ತೆ ನಾವು ಥರ್ಡ್ ಪಾರ್ಟಿ ರೆಫರೆನ್ಸ್ ಗೆ ಹೋಗ್ತಾ ಇದೀವಿ. ಇನ್ನೊಂದು ಪ್ರಶ್ನೆ ನಾವು ಫೋಟೋಗ್ರಾಫಿಕ್ ಸಿಚುವೇಶನ್ ಮೇಲೆ ಇನ್ನೊಂದು ನೋಡೋಣ. ಓಕೆ, ಪ್ರಶ್ನೆ ಕೇರ್ಫುಲ್ ಆಗಿ ಓದಿ. ತನ್ನ ಗಂಡನಿಗೆ ಪುರುಷನೊಬ್ಬನನ್ನು ಪರಿಚಯಿಸುತ್ತಾ ಮಡದಿಯು ಇವನ ಸಹೋದರನ ತಂದೆಯು ನನ್ನ ಅಜ್ಜನ ಒಬ್ಬನೇ ಮಗ ಎಂದರು. ಹಾಗಾದರೆ ಮಹಿಳೆ
ಪುರುಷನಿಗೆ ಏನಾಗಬೇಕು. ಓಕೆ, ಸೊ ಇಲ್ಲಿ ಮಡದಿ ಅನ್ನೋಳೆ ಮಹಿಳೆ, ಕರೆಕ್ಟಾ? ಸೊ ಈ ಮಡದಿಯು ತನ್ನ ಗಂಡನಿಗೆ ಅಂದ್ರೆ ಆ ಹೆಂಡತಿ ತನ್ನ ಗಂಡನಿಗೆ ಒಬ್ಬ ಪುರುಷನ್ನ ತೋರಿಸಿ ಏನ್ ಹೇಳ್ತಿದ್ದಾಳೆ, ಇವನ ಸಹೋದರ ಪುರುಷನ ಸಹೋದರ. ಸೊ ನಾವು ಪುರುಷನ ಸಹೋದರನ ತಂದೆ ಈ ಕ್ಯಾರೆಕ್ಟರ್ ನ ಮೊದಲು ಡ್ರಾ ಮಾಡ್ಕೊಳ್ಳೋಣ. ಓಕೆನಾ? ಸೊ ಯಾಕಂದ್ರೆ ಈಗ ಈ ಮಹಿಳೆ ಮತ್ತೆ ಈ ಪುರುಷನ ರಿಲೇಶನ್ಶಿಪ್ ಕಂಡು ಹಿಡಿಬೇಕಾಗಿದೆ. ಅದು ಡೈರೆಕ್ಟ್ಲಿ ಇಲ್ಲಿ ನಮಗೆ ಈ ಸ್ಟೇಟ್ಮೆಂಟ್ ಅಲ್ಲಿ ಕಾಣಿಸಲ್ಲ. ಓಕೆನಾ? ಸೊ ಮೊದ್ಲೇನ್ ಮಾಡೋಣ, ಈ ಪುರುಷನ ಇವನ ಸಹೋದರನ ತಂದೆ ಅಂದ್ರೆ ಪುರುಷನಿಗೆ ಒಬ್ಬ ಸಹೋದರ ಇದ್ದಾನೆ, ಅವನ್ ತಂದೆ ಕ್ಯಾರೆಕ್ಟರ್, ಅವ ಅಷ್ಟನ್ನೇ ಮೊದಲು ಡ್ರಾ ಮಾಡೋಣ. ಓಕೆನಾ? ಸೊ ಮೊದಲು ನಾನು ಇಲ್ಲಿ ಪುರುಷ ಅಂತ ಬರ್ಕೋತೀನಿ. ಓಕೆ, ಸೊ ಈ ಮಹಿಳೆ ಒಬ್ಬಳು ಮಹಿಳೆ ಏನ್ ಮಾಡ್ತಿದ್ದಾಳೆ, ಈ ಪುರುಷನ ತೋರಿಸಿ ಇವನ ಸಹೋದರ ಅಂದ್ರೆ ಇದೇ ಜನರೇಷನ್ ಅಲ್ಲಿ ಇನ್ನೊಂದು ಕ್ಯಾರೆಕ್ಟರ್ ಇದೆ, ಈ ಪುರುಷನ ಸಹೋದರ ಇವನು. ಓಕೆ, ಸಹೋದರನ ತಂದೆ, ಸಹೋದರನ ತಂದೆಯು ಅಂದ್ರೆ ಈ ಕ್ಯಾರೆಕ್ಟರ್, ಇನ್ನೊಂದು ಕ್ಯಾರೆಕ್ಟರ್ ಬರುತ್ತೆ, ಅದು ಯಾರು ಅಂತ ಗೊತ್ತಿಲ್ಲ ನಮಗೆ. ಈ ಪುರುಷನ ಸಹೋದರನ ತಂದೆ ಅಂದ್ರೆ ಈ ಪುರುಷನಿಗೂ ಕೂಡ ತಂದೆನೆ ಅಂತ, ಕರೆಕ್ಟಾ? ಪುರುಷನ ತಂದೆಯು ನನ್ನ ಅಜ್ಜನ ಒಬ್ಬನೇ ಮಗ. ನನ್ನ ಅಜ್ಜ ಅಂದ್ರೆ ಯಾರು, ಈ ಮಡದಿ ಇವಳೇನು ಮಹಿಳೆ ತೋರಿಸಿದಾಳೆ, ಇವರ ಅಜ್ಜನ ಒಬ್ಬನೇ ಮಗ ಅಂತ ಹೇಳ್ತಿದ್ದಾರೆ. ಸೊ ಈ ಮಹಿಳೆಯ ಅಜ್ಜ, ಮಹಿಳೆಯ ಅಜ್ಜ ಇಲ್ಲಿ ನಾನು ಬರೀತೀನಿ ನೋಡಿ, ಕೇರ್ಫುಲ್ ಆಗಿ ನೋಡ್ಕೊಳ್ಳಿ. ಮಹಿಳೆಯ ಅಜ್ಜ, ಮಹಿಳೆಯ ಅಜ್ಜನ ಒಬ್ಬನೇ ಮಗ, ಮಹಿಳೆಯ ಅಜ್ಜನ ಒಬ್ಬನೇ ಮಗ ಅನ್ನೋ ಸ್ಟೇಟ್ಮೆಂಟ್ ನ ಕೇರ್ಫುಲ್ ಆಗಿ ನೋಡಿ ನೀವು. ಈ ಕ್ಯಾರೆಕ್ಟರು ಈ ಅಜ್ಜನ ಒಬ್ಬನೇ ಮಗ. ಓಕೆ, ಸೊ ಮಹಿಳೆಗೆ ಇವನ ಅಜ್ಜ ಆಗ್ತಾನೆ ಅಂದ್ರೆ ಮಹಿಳೆಗೆ ಇವನ ತಂದೆನೇ ಆಗಿರ್ಬೇಕಲ್ಲ, ಯಾಕಂದ್ರೆ ಒಂದೇ ರಿಲೇಷನ್ ಇರೋಕ್ ಸಾಧ್ಯ ಇದೆ ಅಲ್ಲಿ. ಯಾಕಂದ್ರೆ ಈ ಅಜ್ಜನಿಗೆ ಈ ತಂದೆ ಒಬ್ಬನೇ ಮಗ. ಸೊ ಮಹಿಳೆ ಅನ್ನೋ ಕ್ಯಾರೆಕ್ಟರು ಇದೇ ಜನರೇಷನ್ ಅಲ್ಲೇ ಬರ್ಬೇಕು, ಕರೆಕ್ಟಾ? ಯಾಕಂದ್ರೆ ಈ ಅಜ್ಜ ಅನ್ನೋದು ಈ 3ನೇ ಜನರೇಷನ್ ಹೋಗಿದೆ ಅಂದ್ರೆ ಈ ಮಹಿಳೆ ಏನಾಗಿರ್ಲೇಬೇಕು, ಈ ತಂದೆಗೆ ಮಗಳಾಗಿರ್ಬೇಕು. ಅವಾಗ್ಲೇನೆ ಈ ಕ್ಯಾರೆಕ್ಟರು ಈ ಮಹಿಳೆಗೆ ಅಜ್ಜ ಆಗೋಕ್ ಸಾಧ್ಯ ಇದೆ. ಅರ್ಥ ಆಯ್ತಲ್ವಾ? ಯಾಕಂದ್ರೆ ಈ ಕ್ಯಾರೆಕ್ಟರು ಈ ಅಜ್ಜನ ಒಬ್ಬನೇ ಮಗ, ಮತ್ತೆ ಇವಳು ಇವನಿಗೆ ಅಜ್ಜ ಅಂತಿದ್ದಾಳೆ ಅಂದ್ರೆ ಇವನಿಗೆ ತಂದೆ ಅನ್ಲೇಬೇಕು, ಯಾಕಂದ್ರೆ ಅವನ ಒಬ್ಬನೇ ಮಗ ಇದ್ದಾನೆ. ಅರ್ಥ ಆಯ್ತಲ್ವಾ ನಿಮಗೆ? ಸೊ ಸೊ ಈ ಪುರುಷ ಮತ್ತೆ ಈ ಸಹೋದರ ಅಂತ ಏನ್ ಎರಡು ಕ್ಯಾರೆಕ್ಟರ್ ಇಂಟ್ರೊಡ್ಯೂಸ್ ಮಾಡ್ತಿದ್ದಾಳೆ, ಅವರು ಇಬ್ಬರು ಇವಳಿಗೆ ಸಹೋದರರಾಗಿರ್ಲೇಬೇಕು. ಓಕೆ, ಸೊ ಇಲ್ಲಿ ಇವಳ ಗಂಡ ಅನ್ನೋ ಇನ್ನೊಂದು ಕ್ಯಾರೆಕ್ಟರ್ ಇದೆ ಇಲ್ಲಿ, ಬಟ್ ಅದಕ್ಕೆ ಯಾವುದೇ ರೆಫರೆನ್ಸಸ್ ಹೇಳಿಲ್ಲ ಅವರು. ಗಂಡನಿಗೆ ಪುರುಷನೊಬ್ಬನನ್ನು ಪರಿಚಯಿಸುತ್ತಾ ಈ ಮಹಿಳೆ ಈ ಗಂಡನಿಗೆ ಈ ಪುರುಷನ ಪರಿಚಯಿಸುತ್ತಾ ಅವನ ಸಹೋದರನ ತಂದೆ ಏನಿದ್ದಾನೆ ಅವನು ನನ್ನ ಅಜ್ಜನ ಒಬ್ಬನೇ ಮಗ ಅಂತ ಹೇಳ್ತಿದ್ದಾಳೆ ಅವಳು. ಸೊ ಹಂಗಾಗಿ ಈ ಮಹಿಳೆ ಈ ಪುರುಷನಿಗೆ ಸಹೋದರಿ ಆಗ್ಬೇಕು. ಕರೆಕ್ಟ್ ತಾನೆ? ಅರ್ಥ ಆಯ್ತಲ್ವಾ ನಿಮ್ಗೆ? ಸೊ ಈ ಎರಡು ರಿಲೇಶನ್ಶಿಪ್ ಏನು, ಈ ತಂದೆ ಮುಖಾಂತರ ಸಹೋದರ ಸಹೋದರಿಯರ ರಿಲೇಶನ್ಶಿಪ್ ಅದು. ಅರ್ಥ ಆಯ್ತಲ್ವಾ ನಿಮ್ಗೆ? ಓಕೆ, ಸೊ ಇದೇ ತರದ ಇನ್ನೊಂದು ಪ್ರಶ್ನೆ ನೋಡೋಣ. ಛಾಯಾಚಿತ್ರದಲ್ಲಿರುವ ವ್ಯಕ್ತಿಯನ್ನು ತೋರಿಸಿ ಅಂದ್ರೆ ಫೋಟೋಗ್ರಾಫಿಕ್ ಸಿಚುವೇಶನ್. ಈಗ ಛಾಯಾಚಿತ್ರದಲ್ಲಿರುವ ವ್ಯಕ್ತಿಯನ್ನು ತೋರಿಸಿ ಅಂಜಲಿಯವರು ಇವನು ನನ್ನ ಸಹೋದರಿಯ ಸಹೋದರನ ತಂದೆಯ ಒಬ್ಬನೇ ಮಗ ಎಂದರು. ಹಾಗಾದ್ರೆ ಛಾಯಾಚಿತ್ರದ ವ್ಯಕ್ತಿ ಅಂಜಲಿಗೆ ಏನಾಗಬೇಕು? ಸೊ ಛಾಯಾಚಿತ್ರದ ವ್ಯಕ್ತಿ ಮತ್ತೆ ಅಂಜಲಿ ಎರಡನ್ನು ನಮಗೆ ಡೈಗ್ರಾಮ್ ಅಲ್ಲಿ ಬಂದೇ ಬರ್ತವೆ ಅಂತ. ಸೊ ನಾವು ಅಂಜಲಿ ಅನ್ನೋ ಕ್ಯಾರೆಕ್ಟರ್ ಇಂದ ಸ್ಟಾರ್ಟ್ ಮಾಡೋಣ. ಓಕೆನಾ? ಸೊ ಅಂಜಲಿ ಕೂಡ ಈ ಡೈಗ್ರಾಮ್ ಅಲ್ಲಿ ಬರೋದ್ರಿಂದ ನಮಗೆ ಅಂಜಲಿ ಅನ್ನೋ ಕ್ಯಾರೆಕ್ಟರ್ ಇಂದ ಸ್ಟಾರ್ಟ್ ಮಾಡಿದ್ರೆ ಈಸಿಯಾಗಿ ಡ್ರಾ ಮಾಡಬಹುದು. ಓಕೆ, ಸೊ ಅಂಜಲಿ ಏನ್ ಹೇಳ್ತಿದ್ದಾಳೆ, ಇವನು ನನ್ನ ಸಹೋದರಿಯ ಸಹೋದರನ ತಂದೆಯ ಒಬ್ಬನೇ ಮಗ. ಓಕೆ, ಸೊ ಇವನು ಅಂತ ಏನು ಛಾಯಾಚಿತ್ರದ ವ್ಯಕ್ತಿನ ತೋರಿಸಿದಾಳೆ ಅವನ್ನ ನಾನು ಬೇರೆ ಕಡೆಗೆ ಡ್ರಾ ಮಾಡ್ತೀನಿ, ಯಾಕಂದ್ರೆ ಇನ್ನು ಮಧ್ಯೆ ಬೇರೆ ರಿಲೇಶನ್ಶಿಪ್ ಬರುತ್ತೆ. ಓಕೆನಾ? ಸೊ ಫೋಟೋ ವ್ಯಕ್ತಿ ಅಥವಾ ಛಾಯಾಚಿತ್ರದ ವ್ಯಕ್ತಿ, ಓಕೆ, ಫೋಟೋದಲ್ಲಿರೋ ವ್ಯಕ್ತಿನ ನಾನು ಈ ಕಡೆ ಡ್ರಾ ಮಾಡಿದ್ದೀನಿ. ಓಕೆ, ಇವನು ಅವಳೇನ್ ಹೇಳ್ತಿದ್ದಾಳೆ ಅಂಜಲಿ, ಇವನು ನನ್ನ ಸಹೋದರಿಯ, ಸೊ ಅಂಜಲಿಯ ಸಹೋದರಿ ಒಬ್ಬಳನ್ನ ಇಲ್ಲೇ ಡ್ರಾ ಮಾಡ್ತೀನಿ ನಾನು. ನನ್ನ ಸಹೋದರಿಯ, ಅಂಜಲಿಯ ಸಹೋದರಿಯವಳು, ಕರೆಕ್ಟಾ? ನನ್ನ ಸಹೋದರಿಯ ಸಹೋದರನ ತಂದೆಯ ಒಬ್ಬನೇ ಮಗ. ಓಕೆ, ನಾನು ಒಂದು ಟೆಂಪರರಿ ಇದನ್ನ ಕ್ರಿಯೇಟ್ ಮಾಡ್ತೀನಿ ಇಲ್ಲಿ, ಸಹೋದರ ಅನ್ನೋ ಕ್ಯಾರೆಕ್ಟರ್ ನ ಕ್ರಿಯೇಟ್ ಮಾಡ್ತೀನಿ ಇಲ್ಲಿ. ಯಾರ ಸಹೋದರ ಇವನು? ಸಹೋದರಿಯ ಸಹೋದರ ಅಂದ್ರೆ ಇವಳ ಸಹೋದರ. ಅಂಜಲಿಗೂ ಕೂಡ ಸಹೋದರ ಅಂತಾನೆ ಅರ್ಥ, ಅದು ಕರೆಕ್ಟ್ ಅಲ್ವಾ? ಸೊ ನನ್ನ ಸಹೋದರಿಯ ಸಹೋದರನ, ಸೊ ಇದು ಒಂದು ಡೈರೆಕ್ಟ್ ಕ್ಯಾರೆಕ್ಟರ್ ಕ್ರಿಯೇಟ್ ಮಾಡೋದ್ನ ಟೆಂಪರರಿ ಇದು. ಓಕೆ, ಸಹೋದರನ
ತಂದೆಯ ಒಬ್ಬನೇ ಮಗ. ಸೊ ಈ ಕ್ಯಾರೆಕ್ಟರ್ ತಂದೆ ಅಂತ ಇಲ್ಲೇನು ಒಂದು ಕ್ಯಾರೆಕ್ಟರ್ ಇರುತ್ತೆ, ಇವರ ಒಬ್ಬನೇ ಮಗ ಅಂತ ಹೇಳ್ತಿದ್ದಾನೆ. ನೋಡಿ, ಈ ಟೆಂಪರರಿ ಕ್ಯಾರೆಕ್ಟರ್ನ ನಾವು ಯಾಕೆ ಟೆಂಪರರಿ ಅಂತ ಕ್ರಿಯೇಟ್ ಮಾಡಿದೆ ಅಂದ್ರೆ, ಅವ್ರು ಹೇಳೋದು ಏನು ಅಂದ್ರೆ, ಈ ಸಹೋದರಿಯ ಸಹೋದರ ಇದು, ಓಕೆ, ಸಹೋದರ ತಂದೆಯ ಒಬ್ಬನೇ ಮಗ. ಸೊ ಒಬ್ಬನೇ ಮಗ ಆಗಿದ್ದ ಅಂತಂದ್ರೆ ಈ ವ್ಯಕ್ತಿ ಇನ್ನೊಬ್ಬ ಇರೋಕ್ ಹೆಂಗ್ ಸಾಧ್ಯ ಇದೆ? ಈ ವ್ಯಕ್ತಿನೇ ಈ ಸಹೋದರ ಆಗಿರ್ಲೇಬೇಕು. ಯಾಕಂದ್ರೆ ಅವನು ಸಹೋದರನ ತಂದೆಯ ಒಬ್ಬನೇ ಮಗ ಅಂತ ಹೇಳ್ತಿದ್ದಾರೆ. ಸೊ ಹಂಗಾಗಿ ನಾವು ಇಲ್ಲೇನು ಟೆಂಪರರಿ ಆಗಿ ಸಹೋದರ ಅನ್ನೋ ಕ್ಯಾರೆಕ್ಟರ್ ಕ್ರಿಯೇಟ್ ಮಾಡಿದೀವಿ, ಅದು ಬೇರೆ ಏನು ಅಲ್ಲ, ಅದು ಈ ಫೋಟೋದಲ್ಲಿರೋ ವ್ಯಕ್ತಿನೇ. ಇವನು ಈ ತಂದೆಯ ಒಬ್ಬನೇ ಮಗ, ಈ ಸಹೋದರಿಯ ಸಹೋದರ ಕೂಡ. ಹಂಗಾಗಿ ಅಂಜಲಿಗೂ ಕೂಡ ಅವನು ಸಹೋದರನೇ ಆಗ್ತಾನೆ. ಅರ್ಥ ಆಯ್ತಲ್ವಾ ಈಗ? ಸೊ ಈಗ ಕರೆಕ್ಟ್ ಆಗಿ ಆ ಸ್ಟೇಟ್ಮೆಂಟ್ ನ ನೋಡಿ ಅಂಜಲಿ ಏನ್ ಮಾಡ್ತಿದ್ದಾಳೆ ಅಂದ್ರೆ, ಈ ಫೋಟೋದಲ್ಲಿರೋ ವ್ಯಕ್ತಿನ ತೋರಿಸಿ ಇವನು ನನ್ನ ಸಹೋದರಿಯ ಸಹೋದರ ಇವನೇ ಅಂದ್ಕೊಂಡ್ರೆ ತಂದೆಯ ಒಬ್ಬನೇ ಮಗ. ಸೊ ಹಂಗಾಗಿ ಬೇರೆ ಇನ್ನೊಂದು ಕ್ಯಾರೆಕ್ಟರ್ ಅಂಜಲಿಯ ಸಹೋದರ ಅಂತ ಅನ್ನೋಕೆ ಬರಲ್ಲ ನಾವು. ಈ ಫೋಟೋದಲ್ಲಿರೋ ವ್ಯಕ್ತಿನೇ ಅಂಜಲಿಯ ಸಹೋದರಿಯ ಸಹೋದರ ಆಗ್ಬೇಕು. ಸೊ ಹಂಗಾಗಿ ಇಂಡೈರೆಕ್ಟ್ಲಿ ಅಂಜಲಿಯ ಸಹೋದರ ಕೂಡ ಆಗಿರ್ಬೇಕು. ಸೊ ಛಾಯಾಚಿತ್ರದ ವ್ಯಕ್ತಿಯು ಅಂಜಲಿಗೆ ಏನಾಗ್ಬೇಕು ಅಂದ್ರೆ ಅಣ್ಣ ಅಥವಾ ತಮ್ಮ ಆಗಿರ್ಬೇಕು. ಅರ್ಥ ಆಯ್ತಾ ನಿಮಗಿದು? ಸೊ ಹಿಂಗೆ ಟೆಂಪರರಿ ಕ್ಯಾರೆಕ್ಟರ್ಸ್ ನ ಕ್ರಿಯೇಟ್ ಮಾಡ್ಕೊಂಡು ಡಿಲೀಟ್ ಮಾಡಿ ಅಂತ ಹೇಳಿದ್ನಲ್ಲ ನಾನು. ಸೊ ನೀವು ಬೇಕು ಅಂದ್ರೆ ಟೆಂಪರರಿ ಆಗಿ ಕ್ರಿಯೇಟ್ ಮಾಡ್ಕೊಳ್ಳಿ, ಯಾಕಂದ್ರೆ ಅಲ್ಲಿವರೆಗೂ ನಮಗೆ ಆ ವ್ಯಕ್ತಿಯ ಆ ಕ್ಯಾರೆಕ್ಟರ್ ಅದು ರಿಲೇಶನ್ಶಿಪ್ ಏನು ಅಂತ ನಮಗ್ ಗೊತ್ತಿರಲ್ಲ. ಅರ್ಥ ಆಯ್ತಲ್ವಾ ನಿಮ್ಗೆ? ಸೊ ಆ ತರ ಟೆಂಪರರಿ ಕ್ಯಾರೆಕ್ಟರ್ ನ ಕ್ರಿಯೇಟ್ ಮಾಡ್ಕೊಳ್ಳಿ. ಒಂದ್ಸರಿ ಸ್ಟೇಟ್ಮೆಂಟ್ ನಿಮಗೆ ಅರ್ಥ ಆಯ್ತು ಅಂತಂದ್ರೆ ಅವಾಗ ಟೆಂಪರರಿ ಕ್ಯಾರೆಕ್ಟರ್ ನ ಡಿಲೀಟ್ ಮಾಡಿ ಜೋಡಿಸ್ಕೊಳ್ಳಿ. ಈ ತರ ಅರ್ಥ ಆಯ್ತಲ್ವಾ? ಈ ತರದ ಪ್ರಾಕ್ಟೀಸ್ ಮಾಡ್ಲೇಬೇಕು, ನೀವು ಪ್ರಾಬ್ಲಮ್ಸ್ ನ ಪ್ರಾಕ್ಟೀಸ್ ಮಾಡ್ಬೇಕು. ಅವಾಗ್ಲೇ ನಿಮ್ಗೆ ಒಗಟುಗಳನ್ನ ಸಾಲ್ವ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಓಕೆ, ಇಲ್ಲಿ ಇನ್ನೂ ಕೂಡ ನಿಮಗೆ ಇನ್ನೊಂದ್ ಸ್ವಲ್ಪ ಇಂಡೈರೆಕ್ಟ್ ಆಗಿ ಆದ್ರೂ ರಿಲೇಶನ್ಶಿಪ್ ಬಗ್ಗೆ ಹೇಳ್ತಿದ್ದಾರೆ. ಓಕೆ, ಒಗಟುಗಳಿಗೆ ಹೋದ್ರೆ ಇದನ್ನು ಈ ಇನ್ಫಾರ್ಮೇಶನ್ ಕೂಡ ಇರಲ್ಲ ನಿಮ್ಮ ಹತ್ರ. ಓಕೆನಾ? ಸೊ ನೆಕ್ಸ್ಟ್ ಒಗಟುಗಳನ್ನ ನೋಡೋಣ. ರಕ್ತ ಸಂಬಂಧದ ಒಗಟುಗಳು ಅಥವಾ ಬ್ಲಡ್ ರಿಲೇಷನ್ ಪಜಲ್ಸ್ ಅಂತ. ಸೊ ನೀವು ಪಜಲ್ ಅಂದ ತಕ್ಷಣ ನಿಮಗೆ ಗೊತ್ತಾಗ್ಬಿಡುತ್ತೆ, ಒಗಟುಗಳು ಅಂದ್ರೇನೆ ಗೊತ್ತಾಗುತ್ತೆ. ಒಗಟುಗಳು ಅಂದ್ರೆ ಏನ್ ಹೇಳಿ, ನಿಮಗೆ ಯಾವುದೇ ಡೈರೆಕ್ಟ್ ಇನ್ಫಾರ್ಮೇಶನ್ ಕೊಡಲ್ಲ ಅವ್ರು, ಎಲ್ಲಾನು ಇಂಡೈರೆಕ್ಟ್ ಇನ್ಫಾರ್ಮೇಶನ್ ಇರುತ್ತೆ. ಎಕ್ಸಾಂಪಲ್, ಎ ಯು ಬಿ ಗೆ ತಂದೆ ಅಂತ ಹೇಳ್ತಿದ್ದಾರೆ. ಓಕೆ, ಆದ್ರೆ ಬಿ ಯು ಏನ ಮಗ ಅಲ್ಲ ಅಂತ ಹೇಳ್ತಾರೆ. ಮಗ ಅಲ್ಲ ಅಂತಂದ್ರೆ ಏನು? ಮಗಳಾಗಿರ್ಬೇಕು ಅಷ್ಟೇ ಅಲ್ವಾ? ಸೊ ಮಗಳಾದ್ರೂ ಕೂಡ ಎ ಅನ್ನೋನು ತಂದೆನೆ ಅಲ್ವಾ? ಕರೆಕ್ಟ್ ಅಲ್ವಾ? ಸೊ ಈ ತರದ್ದು ಇಂಡೈರೆಕ್ಟ್ ಆಗಿ ನಾವು ಲಾಜಿಕಲಿ ಥಿಂಕ್ ಮಾಡ್ಬೇಕು. ಇಂಡೈರೆಕ್ಟ್ ಅದರಲ್ಲೇ ಹಿಡನ್ ಇನ್ಫಾರ್ಮೇಶನ್ ಇರುತ್ತೆ, ಅದಕ್ಕೆ ಅವನ್ನ ಒಗಟುಗಳು ಅಂತ ಹೇಳ್ತಾರೆ. ಓಕೆನಾ? ಸೊ ಆ ತರದ್ ಒಂದಿಷ್ಟು ಸಿಂಪಲ್ ಪ್ರಾಬ್ಲಮ್ ಇಂದ ನೋಡ್ಕೊಂಡು ಒಗಟುಗಳನ್ನ ಸಾಲ್ವ್ ಮಾಡ್ತಾ ಹೋಗೋಣ. ಈ ಒಗಟುಗಳು ಟೈಪ್ ಆಫ್ ಕ್ವೆಶನ್ಸ್ ಅಲ್ಲಿ ನಿಮಗೆ ರಿಲೇಶನ್ಶಿಪ್ ಇನ್ಫಾರ್ಮೇಶನ್ ನ ಕೊಡೋದ್ರ ಜೊತೆಗೆ ಆ ವ್ಯಕ್ತಿಯ ಉದ್ಯೋಗ ಏನು, ಅವನ ಆಕ್ಯುಪೇಷನ್ ಏನು, ಅವನ ಫೇವ್ರೇಟ್ ಕಲರ್ ಏನು, ಫೇವ್ರೇಟ್ ಫುಡ್ ಏನು, ಆ ತರದ್ದು ಎಕ್ಸ್ಟ್ರಾ ಇನ್ಫಾರ್ಮೇಶನ್ಸ್ ಕೂಡ ಕೊಡ್ತಾ ಹೋಗ್ತಾರೆ ನಿಮಗೆ. ಆ ಎಲ್ಲ ಇನ್ಫಾರ್ಮೇಶನ್ ಕೂಡ ನಿಮಗೆ ರಿಲೇಶನ್ಶಿಪ್ ಡಯಾಗ್ರಾಮ್ ಡ್ರಾ ಮಾಡೋವಾಗ್ಲೇನೆ ಯೂಸ್ ಮಾಡ್ಕೊಂಡು ಟ್ರೀನ ಡ್ರಾ ಮಾಡ್ಬೇಕು, ರಿಲೇಶನ್ಶಿಪ್ ಟ್ರೀನ ಡ್ರಾ ಮಾಡ್ಬೇಕು. ಓಕೆ, ಸೊ ಆ ತರದ ಕಾಂಪ್ಲೆಕ್ಸಿಟಿ ಜಾಸ್ತಿ ಮಾಡೋಕೋಸ್ಕರ ಎಕ್ಸ್ಟ್ರಾ ಇನ್ಫಾರ್ಮೇಶನ್ ನ ಅದರಲ್ಲಿ ಹಾಕಿರ್ತಾರೆ, ಅದನ್ನೇ ಒಗಟುಗಳು ಅಂತ ಅನ್ನೋದು. ಓಕೆನಾ? ಸೊ ಈ ಟೈಪ್ ಆಫ್ ಕ್ವಶನ್ಸ್ ಅಲ್ಲಿ ನಾನು ಏನ್ ಮಾಡ್ತಾ ಇದ್ದೀನಿ ಅಂದ್ರೆ, ಒಂದು ಪ್ರಾಬ್ಲಮ್ ಸ್ಟೇಟ್ಮೆಂಟ್ ಇದೆ. ಓಕೆ, ಪ್ರಾಬ್ಲಮ್ ಸ್ಟೇಟ್ಮೆಂಟ್ ಒಂದ್ ಸ್ವಲ್ಪ ದೊಡ್ಡದಾಗಿರುತ್ತೆ, ಜಾಸ್ತಿ ಇನ್ಫಾರ್ಮೇಶನ್ ಇರುತ್ತೆ ಅದರಲ್ಲಿ. ಒಂದು ಪ್ರಾಬ್ಲಮ್ ಸ್ಟೇಟ್ಮೆಂಟ್, ಅದ್ರ ಜೊತೆಗೆ ಮಲ್ಟಿಪಲ್ ಕ್ವಶನ್ಸ್ ನ ನಾನು ಫ್ರೇಮ್ ಮಾಡ್ತಾ ಇದ್ದೀನಿ ಅಲ್ಲಿ. ಓಕೆ, ಸೊ ಮಲ್ಟಿಪಲ್ ಕ್ವಶನ್ಸ್ ರಿಲೇಟೆಡ್ ಟು ಒನ್ ಪ್ರಾಬ್ಲಮ್ ಸ್ಟೇಟ್ಮೆಂಟ್. ಓಕೆನಾ? ಸಿಂಪಲ್ ಆಗಿರೋ ಪ್ರಶ್ನೆಯಿಂದನೇ ಸ್ಟಾರ್ಟ್ ಮಾಡೋಣ. ಒಗಟಿದೆ, ಆದ್ರೆ ಸಿಂಪಲ್ ಇದೆ. ಓಕೆ, ರಾಣಿ ಮತ್ತು ಶ್ರೀಪತಿಯವರು ಪರಸ್ಪರ ಬಾಳ ಸಂಗಾತಿಗಳಾಗಿದ್ದು, ಬಾಳ ಸಂಗಾತಿಗಳು ಅಂದ್ರೆ ಗಂಡ ಹೆಂಡತಿ. ಓಕೆ, ಬಾಳ ಸಂಗಾತಿಗಳಾಗಿದ್ದು ಇವರಿಗೆ ಮೇಘ ಮತ್ತು ದೀಪ್ತಿ ಎಂಬ ಮಕ್ಕಳಿದ್ದಾರೆ. ದೀಪ್ತಿಯು ತರುಣ್ ಮತ್ತು ಗೌರಿ ಅವರ ಮಗನಾದ ಅನುರಾಗ್ರನ್ನು ವಿವಾಹವಾಗಿದ್ದಾರೆ. ನಿಧಿಯು ಅನುರಾಗ್ ಅವರ ಮಗಳು ಮತ್ತು ಕೋಮಲ್ ರವರು ಅನುರಾಗ್ ರವರ ಸಹೋದರಿ. ಕೋಮಲ್ ರವರು ಹರ್ಷ ಅವರನ್ನು ವಿವಾಹವಾಗಿದ್ದು ಇವರಿಗೆ ಅಶೋಕ್ ಮತ್ತು ಪ್ರವೀಣ್ ಎಂಬ ಮಕ್ಕಳಿದ್ದಾರೆ. ಪ್ರವೀಣ್ ರವರು ಗೌರಿ ಮತ್ತು ತರುಣ್ ರವರ ಮೊಮ್ಮಗನಾಗಿದ್ದಾರೆ. ಈಗ ಓನ್ಲಿ ಪ್ರಾಬ್ಲಮ್ ಸ್ಟೇಟ್ಮೆಂಟ್ ಇದು. ಓಕೆ, ಇಲ್ಲಿ ಪ್ರಶ್ನೆ ಏನು ಅನ್ನೋದು ನೆಕ್ಸ್ಟ್ ಪೇಜ್ ಅಲ್ಲಿ ಇದೆ ನಿಮಗೆ. ಈಗ ಈ ಪ್ರಾಬ್ಲಮ್ ಸ್ಟೇಟ್ಮೆಂಟ್ ನ ನೋಡಿ, ಇಷ್ಟೊಂದೆಲ್ಲ ಇನ್ಫಾರ್ಮೇಶನ್ ಇದೆ ಇದರಲ್ಲಿ, ಆದ್ರೆ ಒಂದೊಂದಾಗಿ ನಾವು ಏನ್ ಮಾಡ್ತಾ ಹೋಗೋಣ, ಅದನ್ನ ರಿಲೇಶನ್ಶಿಪ್ ಟ್ರೀಗೆ ಆಡ್ ಮಾಡ್ತಾ ಹೋಗೋಣ.
ಓಕೆ, ಅವಾಗ ನಮಗೆ ಈಸಿಯಾಗಿ ನೆಕ್ಸ್ಟ್ ಪೇಜ್ ಅಲ್ಲಿ ಬರೋ ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡಬಹುದು. ಓಕೆ, ರಾಣಿ ಮತ್ತು ಶ್ರೀಪತಿಯವರು ಪರಸ್ಪರ ಬಾಳ ಸಂಗಾತಿಗಳು. ಸೊ ಅದನ್ನ ಫಸ್ಟ್ ಬರ್ಕೊಂಡ್ಬಿಡಿ. ಇಲ್ಲಿ ರಾಣಿ ಅನ್ನೋ ಕ್ಯಾರೆಕ್ಟರ್, ರಾಣಿ ಮತ್ತೆ ಶ್ರೀಪತಿ ಈ ಇಬ್ಬರು ಕೂಡ ಏನು ಗಂಡ ಹೆಂಡತಿ ಬಾಳ ಸಂಗಾತಿಗಳು. ಇಲ್ಲಿ ಶ್ರೀಪತಿ ಅಂತ ಬರ್ಕೊಳ್ಳಿ ನೀವು. ಓಕೆ, ಇವರಿಗೆ ಮೇಘ ಮತ್ತು ದೀಪ್ತಿ ಎಂಬ ಮಕ್ಕಳಿದ್ದಾರೆ. ಇಬ್ರು ಹೆಣ್ಮಕ್ಳಿದ್ದಾರೆ ಇವರಿಗೆ. ಇಲ್ಲಿಂದ ಎರಡು ಕ್ಯಾರೆಕ್ಟರ್ನ ನಾನು ಡ್ರಾ ಮಾಡಬೇಕು. ಏನಂತ? ಮೇಘ ಮತ್ತು ದೀಪ್ತಿ. ಓಕೆ, ಮೇ ಅಂತ ಅಷ್ಟೇ ಬರಿತೀನಿ ನಾನು, ನೀವು ಬರ್ಕೊಳ್ಳಿ ಫುಲ್ಲಿ ಅದನ್ನ. ಓಕೆ, ದೀಪ್ತಿ ಅನ್ನೋ ಕ್ಯಾರೆಕ್ಟರ್ ಇಲ್ಲಿದೆ. ಓಕೆ, ಮೇಘ ಮತ್ತೆ ದೀಪ್ತಿ ಎಂಬ ಇಬ್ಬರು ಮಕ್ಕಳಿದ್ದಾರೆ. ಇಲ್ಲಿವರೆಗೂ ಆಯ್ತಾ ಸ್ಟೇಟ್ಮೆಂಟ್? ಇನ್ನು ದೀಪ್ತಿಯು ತರುಣ್ ಮತ್ತು ಗೌರಿ ಅವರ ಮಗನಾದ ಅನುರಾಗ್ರನ್ನು ವಿವಾಹವಾಗಿದ್ದಾರೆ. ಇಲ್ಲಿಗೆ ಬರೋಣ. ಫಸ್ಟ್ ಅನುರಾಗ್ರನ್ನ ದೀಪ್ತಿ ಜೊತೆಗೆ ಮದುವೆ ಆಗಿದೆ ಅಂತ. ಸೊ ಅನುರಾಗ್ ಅನ್ನೋ ಕ್ಯಾರೆಕ್ಟರ್ನ ಮೊದಲು ಬರ್ಕೋತೀನಿ ನಾನು. ಓಕೆ, ಅನುರಾಗ್ ಯಾರ ಮಗ ಅಂದ್ರೆ ತರುಣ್ ಮತ್ತು ಗೌರಿ ಅವರ ಮಗ. ನೋಡಿ ಸ್ಟೇಟ್ಮೆಂಟ್ ನೋಡಿ, ನೀವು ಈಸಿಲಿ ಅದನ್ನ ಕನೆಕ್ಟ್ ಮಾಡ್ತಾ ಹೋಗ್ಬಹುದು. ತರುಣ್ ಮತ್ತು ಗೌರಿ. ಸೊ ಅನುರಾಗ್ ಜನರೇಷನ್ ಗಿಂತ ಒಂದ್ ಜನರೇಷನ್ ಮೇಲೆ ಹೋಗುತ್ತೆ. ನೀವು ಮೇಲೆ ಆದ್ರೂ ಬರ್ಕೋಬಹುದು. ತರುಣ್ ಮತ್ತೆ ಗೌರಿ. ತರುಣ್ ಅನ್ನೋ ಮತ್ತೆ ಗೌರಿ ಅನ್ನೋರು ಅನುರಾಗ್ರವರ ತಂದೆ ತಾಯಿ. ಕರೆಕ್ಟಾ? ಸೊ ಗೌರಿ ಅನ್ನೋ ಕ್ಯಾರೆಕ್ಟರ್ ಇಲ್ಲಿದೆ. ಗೌರಿ, ತರುಣ್, ಅನುರಾಗ್ರವರ ತಂದೆ ತಾಯಿ. ಇಲ್ಲಿವರೆಗೂ ಆಯ್ತು. ನಿಧಿಯು ಅನುರಾಗ್ರವರ ಮಗಳು. ಅನುರಾಗ್ರವರ ಮಗಳು ಅಂದ್ರೆ ದೀಪ್ತಿ ಅನುರಾಗ್ ಗಂಡ ಹೆಂಡತಿ ಅಲ್ವಾ? ಸೊ ದೀಪ್ತಿ ಅನುರಾಗ್ರ ಮಗಳು ನಿಧಿ. ಇಲ್ಲಿ ನಿಧಿ ಅನ್ನೋ ಇನ್ನೊಂದು ಕ್ಯಾರೆಕ್ಟರ್ ಕ್ರಿಯೇಟ್ ಆಯ್ತು. ಸೊ ಆ ಸ್ಟೇಟ್ಮೆಂಟ್ ಮುಗೀತು. ಅನುರಾಗ್ರವರ ಮಗಳು. ಮತ್ತು ಕೋಮಲ್ ರವರು ಅನುರಾಗ್ ರವರ ಸಹೋದರಿ. ಸೊ ಮತ್ತು ಅಂದ ತಕ್ಷಣ ನೀವು ಇಲ್ಲೇ ಜೋಡಿಸ್ಬಿಡ್ಬೇಡಿ, ಅಲ್ಲಿ ಕನ್ಫ್ಯೂಷನ್ ಆಗೋ ಚಾನ್ಸ್ ಇರುತ್ತೆ. ಯಾಕಂದ್ರೆ ಆ ಸ್ಟೇಟ್ಮೆಂಟ್ ನ ಅಲ್ಲಿ ಆಡ್ ಮಾಡಿದ್ದಾರೆ. ಆದ್ರೆ ಇಲ್ಲಿಗೆ ಮುಗೀತಿದು. ಓಕೆ, ನಿಧಿಯು ಅನುರಾಗ್ರ ಮಗಳು ಅನ್ನೋ ಕ್ಯಾರೆಕ್ಟರ್ ಮುಗೀತು ಅಲ್ಲಿಗೆ. ಮತ್ತು ಇನ್ನೊಂದು ಕ್ಯಾರೆಕ್ಟರ್ ಇದೆ, ಕೋಮಲ್ ರವರು ಅನುರಾಗ್ ರವರ ಸಹೋದರಿ. ಅನುರಾಗ್ ಇಲ್ಲಿದ್ದಾರೆ. ಸೊ ಇದೇ ಜನರೇಷನ್ ಅಲ್ಲಿ ನಮಗೆ ಇನ್ನೊಂದು ಕ್ಯಾರೆಕ್ಟರ್ ಬರುತ್ತೆ. ಏನದು? ಕೋಮಲ್ ಅಂತ. ಸೊ ಕೋಮಲ್ ಅನ್ನೋ ಕ್ಯಾರೆಕ್ಟರ್ನ ಇಲ್ಲಿ ಕ್ರಿಯೇಟ್ ಮಾಡಿ. ಕರೆಕ್ಟಾ? ಕೋಮಲ್ ಕ್ಯಾರೆಕ್ಟರ್ ಇದು. ಸಹೋದರಿ. ಕೋಮಲ್ ರವರು ಹರ್ಷರವರನ್ನು ವಿವಾಹವಾಗಿದ್ದು. ಸೊ ಕೋಮಲ್ ಹರ್ಷನ ಮದುವೆ ಆಗಿದ್ದಾರೆ. ಸೊ ಹರ್ಷ ಅನ್ನೋ ಇನ್ನೊಂದು ಕ್ಯಾರೆಕ್ಟರ್ ಬಂತಿಲ್ಲಿ. ಎಷ್ಟೊಂದು ಕ್ಯಾರೆಕ್ಟರ್ ಬರ್ತಾ ಇದಾವೆ ನೋಡಿ. ಓಕೆ, ಹರ್ಷ ಅನ್ನೋರ್ನ ಮದುವೆ ಆಗಿದ್ದಾರೆ. ಓಕೆ, ವಿವಾಹವಾಗಿದ್ದು ಇವರಿಗೆ ಅಶೋಕ್ ಮತ್ತು ಪ್ರವೀಣ್ ಎಂಬ ಇಬ್ಬರು ಮಕ್ಕಳಿದ್ದಾರೆ. ಓಕೆ, ಇವರಿಬ್ಬರಿಗೂ ಕೂಡ ಇನ್ನೂ ಇಬ್ಬರು ಜನ ಮಕ್ಕಳಿದ್ದಾರೆ. ಯಾರ್ಯಾರು? ಅಶೋಕ್ ಮತ್ತೆ ಪ್ರವೀಣ್. ಓಕೆ, ಅಶೋಕ್ ಅಂಡ್ ಪ್ರವೀಣ್ ಅನ್ನೋ ಇಬ್ಬರು ಮಕ್ಕಳಿದ್ದಾರೆ ಇಲ್ಲಿ. ಓಕೆ, ಸೊ ಪ್ರವೀಣ್ ಅಂತ ಬರ್ಕೊಳ್ಳಿ. ಓಕೆ, ನೆಕ್ಸ್ಟ್ ಸ್ಟೇಟ್ಮೆಂಟ್. ಪ್ರವೀಣ್ ರವರು ಗೌರಿ ಮತ್ತು ತರುಣ್ ರವರ ಮೊಮ್ಮಗನಾಗಿದ್ದಾರೆ. ಓಕೆ, ಇಲ್ಲಿ ಮತ್ತೆ ಅದನ್ನ ಡ್ರಾ ಮಾಡೋ ಅವಶ್ಯಕತೆ ಇಲ್ಲ. ನೀವು ಆಲ್ರೆಡಿ ಡ್ರಾ ಮಾಡಿದಿರಲ್ವಾ, ಅದರಲ್ಲಿ ಪ್ರವೀಣ್ ಮತ್ತು ಗೌರಿ ಅನ್ನೋ ಕ್ಯಾರೆಕ್ಟರ್ ಆಲ್ರೆಡಿ ಡ್ರಾ ಮಾಡಿದಿರ. ಸೊ ಮತ್ತೊಂದ್ಸರಿ ಡ್ರಾ ಮಾಡಬೇಡಿ, ಅದನ್ನ ರಿಲೇಶನ್ಶಿಪ್ ನೋಡಿ ಅಷ್ಟೇ ಸಾಕು. ಓಕೆ, ಕರೆಕ್ಟ್ ಇದೆ ಅದು. ಈಗ ಲಾಸ್ಟ್ ಏನ್ ಸ್ಟೇಟ್ಮೆಂಟ್ ಹೇಳಿದ್ದಾರೆ ಅದು ಆಲ್ರೆಡಿ ನಾವು ಡ್ರಾ ಮಾಡಿದೀವಿ. ಪ್ರವೀಣ್ ರವರ ತಾಯಿ ಕೋಮಲ್. ಈ ಕೋಮಲ್ ಅನ್ನೋಳು ತರುಣ್ ಮತ್ತೆ ಗೌರಿಯ ಮಗಳು. ಹಂಗಾಗಿ ಗೌರಿಯು ಪ್ರವೀಣ್ಗೆ ಅಜ್ಜಿ ಆಗ್ತಾಳೆ, ಅಥವಾ ಪ್ರವೀಣ್ ಗೌರಿಯವರ ಮೊಮ್ಮಗನಾಗಿದ್ದಾನೆ ಅಂತ ಹೇಳ್ತಿದ್ದಾರೆ. ಸೊ ನೋಡಿ, ಪ್ರವೀಣ್ ರವರು ಗೌರಿ ಮತ್ತು ತರುಣ್ ರವರ ಮೊಮ್ಮಗನಾಗಿದ್ದಾನೆ. ಕರೆಕ್ಟ್ ಅದು. ಓಕೆ, ತರುಣ್ ಗೌರಿ ಪ್ರವೀಣ್ ನ ಅಜ್ಜಿ. ಈಗ ಆಲ್ರೆಡಿ ಡ್ರಾ ಆಗಿದೆ. ಓಕೆ, ಸೊ ಇಷ್ಟು ನಮಗೆ ಈ ಪ್ರಾಬ್ಲಮ್ ಸ್ಟೇಟ್ಮೆಂಟ್ ಇಂದ ಡ್ರಾ ಆಗಿರುವಂತ ಡೈಗ್ರಾಮ್ ಇದು. ಇನ್ನು ಪ್ರಶ್ನೆಗಳನ್ನು ನೋಡೋಣ. ಓಕೆ, ಒಂದೊಂದಾಗೆ ಪ್ರಶ್ನೆಗಳನ್ನು ನೋಡೋಣ. ಏನೇನ್ ಪ್ರಶ್ನೆಗಳು ಕೇಳಿದ್ದಾರೆ ಅಂತ ನೋಡಿ. ಒಂದನೇ ಪ್ರಶ್ನೆ, ಅಶೋಕ್ ಮತ್ತು ನಿಧಿಗೆ ಇರುವ ಸಂಬಂಧ ಏನು? ಓಕೆ, ಅಶೋಕ್ ಮತ್ತೆ ನಿಧಿ ಎಲ್ಲಿದಾವೆ ನೋಡಿ ಕ್ಯಾರೆಕ್ಟರ್. ಇದು ಒಂದು ಜನರೇಷನ್, ಇದು ಒಂದು ಜನರೇಷನ್, ಇದೊಂದು ಜನರೇಷನ್. 3 ಜನರೇಷನ್ ಡೇಟಾ ಇದೆ ಇಲ್ಲಿ. ಅಶೋಕ್ ಮತ್ತು ನಿಧಿ ನೋಡಿ, ನಿಧಿಯ ತಂದೆ ತಾಯಿ ಯಾರು? ದೀಪ್ತಿ ಮತ್ತೆ ಅನುರಾಗ್. ಕರೆಕ್ಟಾ? ಅಂದ್ರೆ ನಿಧಿಯ ತಂದೆ ಅನುರಾಗ್. ಇಲ್ಲಿ ಅನುರಾಗ್ ಮತ್ತು ಕೋಮಲ್ ಸಹೋದರ ಸಹೋದರಿಯರು. ಓಕೆ, ಅಣ್ಣ ತಂಗಿ ಅಂದ್ಕೊಳ್ಳಿ. ಈ ಕೋಮಲ್ರ ಮಗ ಅಶೋಕ್. ಹಂಗಾದ್ರೆ ನಿಧಿಗೆ ಅಶೋಕ್ ಏನಾಗ್ತಾನೆ ಅಂದ್ರೆ ತಂದೆಯ ತಂಗಿ ಅಥವಾ ಅಕ್ಕನ ಮಗ. ತಂದೆ ಅಂದ್ರೆ ಸೋದರತ್ತೆ ಮಗ ಅಂತ. ಆಕ್ಚುಲಿ ಸೋದರತ್ತೆ ಮಗ ಅದು. ಓಕೆ, ಸೊ ನಿಧಿಗೆ ಕೋಮಲ್ ಸೋದರತ್ತೆ ಆಗ್ತಾಳೆ. ಸೋದರತ್ತೆ ಮಗ ಏನಾಗ್ತಾನೆ? ದಾಯಾದಿ ಆಗ್ತಾನೆ. ಓಕೆ, ದಾಯಾದಿ ಅಥವಾ ನಾವೇನ್ ಅನ್ಬೋದು? ಕಜಿನ್ಸ್ ಅನ್ಬೋದು. ಅಲ್ಲಿ ಆಪ್ಷನ್ ಏನಿದೆ ಅಂತ ನೋಡ್ಲಿಲ್ಲ ನಾನು. ಆಪ್ಷನ್ ಏನೇನಿದೆ ಇಲ್ಲಿ? ಕಜಿನ್ಸ್ ಅನ್ಬೋದು. ದಾಯಾದಿ ಅನ್ನೋ ಆಪ್ಷನ್ ಕರೆಕ್ಟ್. ದಾಯಾದಿ ಅಂತೀವಿ ಅಥವಾ ಸೋದರ ಸಂಬಂಧಿ ಅಂತೀವಿ. ಸೋದರತ್ತೆ ಮಗ ಅವನು. ಬಾಳ ಸಂಗಾತಿ ಅಂತೂ ಅಲ್ಲ, ತಂದೆ ಮಗಳು ಅಲ್ಲ, ಅಂಕಲ್ ನೀಸು ಅಲ್ಲ. ಸೊ ಉಳಿದಿದ್ದೇನು ಆಪ್ಷನ್? ದಾಯಾದಿ ಅಂತಾರೆ. ಅರ್ಥ ಆಯ್ತಲ್ವಾ?
ಎರಡನೇ ಪ್ರಶ್ನೆ ನೋಡಿ, ಕೋಮಲ್ ರವರು ದೀಪ್ತಿಗೆ ಏನಾಗಬೇಕು? ಸೊ ಕೋಮಲ್ ಅಂಡ್ ದೀಪ್ತಿ ಕ್ಯಾರೆಕ್ಟರ್ ಎಲ್ಲಿದೆ ಅಂತ ನೋಡಿ. ಕೋಮಲ್ ಇಲ್ಲಿದೆ, ದೀಪ್ತಿ ಇಲ್ಲಿದೆ. ಓಕೆ, ಸೊ ಕೋಮಲ್ ಅನುರಾಗರ ಅಕ್ಕ ಅಥವಾ ತಂಗಿ. ಓಕೆ, ಅನುರಾಗ್ ದೀಪ್ತಿಯ ಗಂಡ. ಸೊ ಗಂಡನ ತಂಗಿ ಅಥವಾ ಅಕ್ಕ, ಗಂಡನ ಸಹೋದರಿ. ಗಂಡನ ಸಹೋದರಿ ಯೂಶುವಲಿ ಏನಾಗ್ತಾಳೆ? ದೀಪ್ತಿಗೆ. ಕೋಮಲ್ ದೀಪ್ತಿಗೆ ಏನಾಗಬೇಕು ಅಂತ ಕೇಳ್ತಿದಾರೆ ಅವರು. ಸ್ಟೇಟ್ಮೆಂಟ್ ಏನಿದೆ? ಕೋಮಲ್ ಅವರು ದೀಪ್ತಿಗೆ ಏನಾಗಬೇಕು. ಸೊ ದೀಪ್ತಿ ಪರ್ಸ್ಪೆಕ್ಟಿವ್ ಇಂದ ನೋಡಿದ್ರೆ ಕೋಮಲ್ ಏನಾಗ್ತಾಳೆ? ಗಂಡನ ಸಹೋದರಿ ಆಗ್ತಾಳೆ. ಗಂಡನ ಸಹೋದರಿ ನಾದಿನಿ ಅಂತ ಅನ್ಬೋದು. ಓಕೆ, ಸೊ ನಾದಿನಿ ಅನ್ನೋ ಆಪ್ಷನ್ ಇಲ್ಲಿದ್ರೆ ಆ ಆಪ್ಷನ್ ಕರೆಕ್ಟ್ ಅಂತ. ಅತ್ತಿಗೆ ಅಂತೂ ಅಲ್ಲ. ಓಕೆ, ಅತ್ತಿಗೆ ಅಂದ್ರೆ ಗಂಡನ ಸಾರಿ ಅಣ್ಣನ ಹೆಂಡತಿ ಆಗ್ತಾಳೆ. ಅಣ್ಣನ ಹೆಂಡತಿ ಅಂತೂ ಅಲ್ಲ ಇಲ್ಲಿ. ಓಕೆ, ಸೊ ಆಂಟಿ ನೋ, ಸಹೋದರಿ ಅಲ್ಲ, ಅತ್ತಿಗೆ ಅಂತೂ ಅಲ್ಲ, ಯಾವುದು ಅಲ್ಲ. ಸೊ ಆಪ್ಷನ್ ಯಾವುದು ಅಲ್ಲ ಇದರಲ್ಲಿ. ಸೊ ಮೂರನೇ ಪ್ರಶ್ನೆ, ಯಾವ ಹೇಳಿಕೆ ಸರಿಯಾಗಿದೆ? ಇಲ್ಲಿ 4 ಹೇಳಿಕೆಗಳಿದಾವೆ, ಇದರಲ್ಲಿ ಯಾವುದು ಸರಿ ಇದೆ ಅನ್ನೋದನ್ನ ನೋಡ್ಬೇಕು ನಾವು. ಅಶೋಕ್ ಮೇಘಾರ ಮಗ, ಕರೆಕ್ಟ್ ಇದೆಯಾ ಅದು? ಅಶೋಕ್ ಅನ್ನೋನು ಮೇಘಾರ ಮಗ ಅಲ್ಲ, ಯಾಕಂದ್ರೆ ಅಶೋಕ್ ಕೋಮಲ್ ಹರ್ಷಾರ ಮಗ. ಸೊ ಅದು ತಪ್ಪು. ಇನ್ನೊಂದು, ಗೌರಿ ಹರ್ಷಾರವರ ತಾಯಿ. ಗೌರಿ ಎಲ್ಲಿ? ಗೌರಿ ಹರ್ಷಾರ ತಾಯಿ ಅಲ್ಲ, ಗೌರಿ ಕೋಮಲ್ರ ತಾಯಿ. ಕೋಮಲ್ನ ಗಂಡ ಹರ್ಷ ಅಂದ್ರ ಗೌರಿ ಹರ್ಷನ ಅತ್ತೆ, ತಾಯಿ ಅಂತೂ ಅಲ್ಲ. ಕರೆಕ್ಟಾ? ಓಕೆ, ಎರಡನೇದು, ನಿಧಿಯು ಕೋಮಲ್ ರವರ ದಾಯಾದಿ. ನಿಧಿ ನಿಧಿ ಇಲ್ಲಿದ್ದಾಳೆ, ಕೋಮಲ್ ಇಲ್ಲಿ ಅಲ್ಲ. ನಿಧಿ ಕೋಮಲ್ನ ದಾಯಾದಿ ಅಲ್ಲ, ಸೋದರಿ ಸೊಸೆ ಅವಳು. ಯಾಕಂದ್ರೆ ಅಣ್ಣನ ಮಗಳವಳು. ಓಕೆ, ನಿಧಿ ಕೋಮಲ್ಗೆ ಅಣ್ಣನ ಮಗಳು. ಸೊ ಅದು ಕೂಡ ತಪ್ಪು. ಇನ್ನೊಂದು ಸ್ಟೇಟ್ಮೆಂಟ್ ಏನಿದೆ? ತರುಣ್ ದೀಪ್ತಿಯ ಮಾವ. ಓಕೆ, ಸೊ ತರುಣ್ ಎಲ್ಲಿದೆ ಕ್ಯಾರೆಕ್ಟರ್? ತರುಣ್ ಇಲ್ಲಿದೆ, ದೀಪ್ತಿ ಇಲ್ಲಿದೆ. ಕರೆಕ್ಟ್, ಅದು ಆ ಸ್ಟೇಟ್ಮೆಂಟ್ ಕರೆಕ್ಟ್ ಇದೆ. ಯಾಕಂದ್ರೆ ತರುಣ್ ಮಗ ಅನುರಾಗ್, ಅನುರಾಗನ ಹೆಂಡತಿ ದೀಪ್ತಿ, ಮಗನ ಹೆಂಡತಿ ತರುಣ್ಗೆ ಸೊಸೆ ಆಗ್ತಾಳೆ. ಓಕೆ, ಸೊ ಅಥವಾ ದೀಪ್ತಿಗೆ ತರುಣ್ ಮಾವ ಆಗ್ತಾನೆ. ಸೊ ತರುಣ್ ದೀಪ್ತಿಯ ಮಾವ. ಸೊ ಆಪ್ಷನ್ ಡಿ, ದಿಸ್ ಸ್ಟೇಟ್ಮೆಂಟ್ ಈಸ್ ರೈಟ್. ತರುಣ್ ದೀಪ್ತಿಯ ಮಾವ. ಅರ್ಥ ಆಯ್ತಾ? ಸೊ ಒಂದು ಪ್ರಾಬ್ಲಮ್ ಸ್ಟೇಟ್ಮೆಂಟ್ ಅಲ್ಲಿ ನಾನು ಮಲ್ಟಿಪಲ್ ಕ್ವಶನ್ಸ್ ನ ಈ ತರ ಫ್ರೇಮ್ ಮಾಡ್ತಾ ಇದ್ದೀನಿ. ಓಕೆನಾ? ಸೊ ಇದೇ ತರದ ಪ್ರಶ್ನೆಗಳು ಎಲ್ಲಾನು ಈ ಒಗಟುಗಳಲ್ಲಿ ಇದೇ ತರದ ಪ್ರಶ್ನೆಗಳನ್ನೇ ಮಾಡ್ತಾ ಹೋಗಿದ್ದೀನಿ. ಓಕೆನಾ? ಸೊ ಓಕೆ, ಎರಡನೇ ಪ್ರಶ್ನೆಗೆ ಬರೋಣ. ಈಗ ಒಗಟು ನೋಡಿ, ಇದರಲ್ಲಿ ನಿಮಗೆ ಏನು ಅಂದ್ರೆ ಕ್ಯಾರೆಕ್ಟರ್ಸ್ ಜಾಸ್ತಿ ಇಂಟ್ರೊಡ್ಯೂಸ್ ಮಾಡ್ತಾ ಹೋಗ್ತಾರೆ, ಮತ್ತೆ ಹಿಡನ್ ಇನ್ಫಾರ್ಮೇಶನ್ಸ್ ಇದೆ ಇದರಲ್ಲಿ. ಕೇರ್ಫುಲ್ ಆಗಿ ಕೇಳಿಸ್ಕೊಳ್ಳಿ. ಓಕೆ, ಒಂದು ಗುಂಪಿನಲ್ಲಿ 6 ಜನರಾದ ಎ ಬಿ ಸಿ ಡಿ ಇ ಎಫ್ ಇದ್ದಾರೆ. ಓಕೆ, ಜನರನ್ನ ಎ ಬಿ ಸಿ ಡಿ ಇಂದಾನೆ ರೆಪ್ರೆಸೆಂಟ್ ಮಾಡಿದ್ದಾರೆ. ಸಿ ಯು ಎಫ್ ರ ಸಹೋದರಿ. ನೋಡಿ, ಈ ತರದ ಸ್ಟೇಟ್ಮೆಂಟ್ ಅಲ್ಲಿ ಏನೇನ್ ನಾನು ಮೊದಲೇ ಹೇಳಿದೀನಿ, ಫಸ್ಟ್ ಸೆಷನ್ ಅಲ್ಲಿ ಹೇಳಿದೀನಿ ನಿಮ್ಗೆ, ಒಂದು ಸ್ಟೇಟ್ಮೆಂಟ್ ಅಲ್ಲಿ ಕನೆಕ್ಟಿವಿಟಿ ಮಾಡೋ ತರ ಇನ್ಫಾರ್ಮೇಶನ್ ಇದ್ರೆ ಅದನ್ನ ಫಸ್ಟ್ ಡ್ರಾ ಮಾಡ್ಕೊಂಡ್ಬಿಡಿ. ಯಾವ್ದು ಕನೆಕ್ಷನ್ ಅಲ್ಲಿ ಬರಲ್ವೋ ಅದನ್ನ ಪೆಂಡಿಂಗ್ ಇಟ್ಟು ನೆಕ್ಸ್ಟ್ ಸ್ಟೇಟ್ಮೆಂಟ್ ಹೋಗಿ ನಂತರ ವಾಪಸ್ ಬಂದು ಮತ್ತೆ ಅದನ್ನ ಸಾಲ್ವ್ ಮಾಡ್ಕೋಬಹುದು. ಓಕೆನಾ? ಸೊ ಇಲ್ಲಿಂದ ಸ್ಟಾರ್ಟ್ ಮಾಡೋಣ. ಈ ಫಸ್ಟ್ ಸ್ಟೇಟ್ಮೆಂಟ್ ಅಲ್ಲಿ ನಮಗೆ ಏನು ಇನ್ಫಾರ್ಮೇಶನ್ ಸಿಗಲ್ಲ, ಬರೀ 6 ಜನ ಇದಾರೆ ಅನ್ನೋ ಇನ್ಫಾರ್ಮೇಶನ್ ಅಷ್ಟೇ ಇದೆ. ಎರಡನೇ ಸ್ಟೇಟ್ಮೆಂಟ್ ಹೋಗೋಣ. ಸಿ ಯು ಎಫ್ ರ ಸಹೋದರಿ. ಓಕೆ, ಈ ಸ್ಟೇಟ್ಮೆಂಟ್ ನ ಮೊದಲು ಡ್ರಾ ಮಾಡ್ಕೊಂಡ್ಬಿಡೋಣ. ಸಿ ಯು ಎಫ್ ರ ಸಹೋದರಿ. ಹಂಗಾದ್ರೆ ಸಿ ಅನ್ನೋ ಕ್ಯಾರೆಕ್ಟರ್ ಲೇಡಿ ಇದೆ ಅಂತ ಗೊತ್ತಾಗುತ್ತೆ. ಸಿ ಯು ಎಫ್ ರ ಸಹೋದರಿ. ಸೊ ಬಟ್ ಎಫ್ ಲಿಂಗ ಏನು ಅಂತ ಗೊತ್ತಿಲ್ಲ. ಎಫ್ ಅನ್ನೋದು ಪುರುಷ ಅಥವಾ ಮಹಿಳೆ ಅನ್ನೋ ಇನ್ಫಾರ್ಮೇಶನ್ ಸದ್ಯಕ್ಕೆ ಇಲ್ಲ ನಮ್ಮ ಹತ್ರ. ಓಕೆ, ಸಿ ಯು ಎಫ್ ರ ಸಹೋದರಿ. ಬಿ ಯ ಸಹೋದರ ಇ ರ ಪತಿ. ಓಕೆ, ಸೊ ಈಗ ನೋಡಿ, ಬಿ ಮತ್ತೆ ಇ ಅನ್ನೋದು ಎರಡು ಡಿಫರೆಂಟ್ ಕ್ಯಾರೆಕ್ಟರ್ಸ್. ಈಗ ಸಿ ಮತ್ತೆ ಎಫ್ ಗೆ ಯಾವ ತರ ರಿಲೇಟ್ ಅನ್ನೋದು ಆ ಸ್ಟೇಟ್ಮೆಂಟ್ ಇಂದ ನಮಗೆ ಗೊತ್ತಾಗಲ್ಲ, ಅದಕ್ಕೆ ಅದನ್ನ ನಾನು ಪೆಂಡಿಂಗ್ ಇಟ್ಟೆ. ಓಕೆ, ಈಗ ಇಲ್ಲಿಗೆ ಬರ್ತೀನಿ ನಾನು. ಡಿ ಯು ಎ ರ ತಂದೆ ಮತ್ತು ಎಫ್ ರ ಅಜ್ಜ. ಸೊ ನೋಡಿ, ಇಲ್ಲಿ ಎರಡು ಸ್ಟೇಟ್ಮೆಂಟ್ ಅಲ್ಲಿ ಎಫ್ ಅನ್ನೋ ಕ್ಯಾರೆಕ್ಟರ್ ಬಂತು ನಮಗೆ. ಓಕೆ, ಡಿ ಯು ಎ ರ ತಂದೆ ಮತ್ತು ಎಫ್ ರ ಅಜ್ಜ. ಅಂದ್ರೆ ಡಿ ಇಂದ 2 ಜನರೇಷನ್ ಮೇಲೆ, ಸಾರಿ ಎಫ್ ಇಂದ 2 ಜನರೇಷನ್ ಮೇಲೆ ಡಿ ಅನ್ನೋ ಕ್ಯಾರೆಕ್ಟರ್ ಇದೆ. ಸೊ ಡಿ ಅನ್ನೋರು ಅಜ್ಜ, ಡಿ ಅನ್ನೋರು ಎಫ್ ನ ಅಜ್ಜ ಮತ್ತು ಎ ನ ತಂದೆ. ಹಂಗಾದ್ರೆ ನಾನು ಇಲ್ಲಿ ತಂದೆ ಅನ್ನೋ ಇನ್ನೊಂದು ಕ್ಯಾರೆಕ್ಟರ್ ಮಾಡ್ಕೊಂಡ್ಬಿಡ್ತೀನಿ ನಾನು. ಅದು ಯಾರು? ಎ. ಕರೆಕ್ಟಾ? ಎ ನ ತಂದೆ. ಸಾರಿ, ಈಗ ಎ ಅನ್ನೋ ಕ್ಯಾರೆಕ್ಟರ್ ಮೇಲ್ ಆರ್ ಫಿಮೇಲ್ ಅಂತ ನಮ್ಗೆ ಇನ್ನೂ ಗೊತ್ತಾಗಿಲ್ಲ ಅಲ್ವಾ? ಸೊ ಎ ಅನ್ನೋ ಕ್ಯಾರೆಕ್ಟರ್ ನ ನಾನು ಹಂಗೆ ಬರಿತೀನಿ. ಓಕೆ, ಡಿ ಅನ್ನೋ ಕ್ಯಾರೆಕ್ಟರ್ ಮೇಲ್ ಅಂತ ಗೊತ್ತಾಗುತ್ತೆ, ಯಾಕಂದ್ರೆ ಅಜ್ಜ ಅಂತ ಹೇಳ್ತಿದ್ದಾರೆ ಅವರು.
ಓಕೆನಾ. ಸೊ ಇಲ್ಲಿ ಎಗೂ ಎಫ್ಗೂ ಒಂದು ರಿಲೇಷನ್ ಇದೆಯೋ ಇಲ್ವೋ ಅನ್ನೋದು ಎ ಅನ್ನೋನು ಒಬ್ಬನೇ ಅಂದಾಗ ಮಾತ್ರ ಗೊತ್ತಾಗುತ್ತೆ. ಬಟ್ ಎ ಮತ್ತೆ ಎಫ್ ಬೇರೆ ಬೇರೆ ಜನರೇಷನ್ ಅಲ್ಲಿ ಇದೆ ಅನ್ನೋಕ್ಕೋಸ್ಕರ ನಾನು ಈ ತರ ಬರ್ದಿಟ್ಕೊಂಡಿದ್ದೀನಿ ಈಗ ಸದ್ಯಕ್ಕೆ. ಓಕೆ, ಸೊ ಈ ಸ್ಟೇಟ್ಮೆಂಟ್ ಕಂಪ್ಲೀಟ್ ಆಯ್ತು. ಡಿ ಯು ಎ ರ ತಂದೆ ಮತ್ತು ಎಫ್ ನ ಅಜ್ಜ. ಓಕೆ ಓಕೆ. ಗುಂಪಿನಲ್ಲಿ ಇಬ್ಬರು ತಂದೆಯರು, ನೋಡಿ ಈ ಸ್ಟೇಟ್ಮೆಂಟ್ ಭಾರಿ ಇಂಪಾರ್ಟೆಂಟ್ ಆಗುತ್ತೆ ನಿಮಗೆ. ಗುಂಪಿನಲ್ಲಿ ಇಬ್ಬರು ತಂದೆಯರು ಅಂತ ಹೇಳ್ತಿದ್ದಾರೆ. ಇಬ್ಬರು ತಂದೆಯರು ಅಂದ ತಕ್ಷಣ ಈಗ ಇಲ್ಲಿ ಒಬ್ಬ ತಂದೆ ಇದ್ದಾನೆ, ಸೊ ಇವನು ಕೂಡ ತಂದೆ ಆಗಿರ್ಲೇಬೇಕಲ್ವಾ, ಯಾಕಂದ್ರೆ ಇರೋದೇ 3 ಜನರೇಷನ್ ಇಲ್ಲಿ. ಓಕೆ, ಸೊ ಈ ಜನರೇಷನ್ ಅಲ್ಲಿ ತಂದೆ ಆಗಿರೋಕ್ ಸಾಧ್ಯ ಇಲ್ಲ. ಸೊ ಇಲ್ಲಿ ಇಬ್ಬರು ತಂದೆ ಅಂದ ತಕ್ಷಣ ಈ ಒಂದು ತಂದೆ ಮತ್ತೆ ಇನ್ನೊಂದು ಕೂಡ ತಂದೆ ಆಗಿರೋಕೆ ಸಾಧ್ಯ ಇದೆ ಅಂತ ಅರ್ಥ ಆಯ್ತಲ್ವಾ. ಇಬ್ಬರು ತಂದೆಯರು, 3 ಸಹೋದರರು ಮತ್ತು ಒಬ್ಬ ತಾಯಿ ಇದ್ದಾರೆ, ಒಬ್ಬಳು ತಾಯಿ ಇದ್ದಾಳೆ ಅಂತ. ಓಕೆ, ಸೊ ಇಲ್ಲಿ ನೋಡಿ 3 ಸಹೋದರರು ಅಂದ ತಕ್ಷಣ ಫಸ್ಟ್ ನಾವ್ ಏನ್ ಮಾಡ್ಕೋಬೇಕು, ಈ ಪೆಂಡಿಂಗ್ ಇದನ್ನ ತಗೊಳ್ಳಿ ನೀವು ಸ್ಟೇಟ್ಮೆಂಟ್ ನ. ಈಗ ಅದೊಂದು ಸ್ಟೇಟ್ಮೆಂಟ್ ಪೆಂಡಿಂಗ್ ಇದೆ ಅಲ್ವಾ, ಸೊ ಈ 3 ಸಹೋದರರು ಬರೋಕ್ಕಿಂತ ಮುಂಚೆ ಪೆಂಡಿಂಗ್ ಸ್ಟೇಟ್ಮೆಂಟ್ ತಗೊಳ್ಳಿ. ಬಿ ಯ ಸಹೋದರ ಈರ ಪತಿ, ನೋಡಿ ಕೇರ್ಫುಲ್ ಆಗಿ ನೋಡಿ, ಈರ ಪತಿ ಅಂತ ಹೇಳ್ತಿದ್ದಾರೆ. ಹಂಗಾದ್ರೆ ಈ ಅನ್ನೋ ಕ್ಯಾರೆಕ್ಟರ್ ಲೇಡಿ ಅಂತ ಗೊತ್ತಾಗತ್ತೆ ನಮಗೆ. ಮತ್ತೆ ಇಲ್ಲಿ ಒಬ್ಬ ತಾಯಿ ಇದ್ದಾರೆ ಅಂತ ಹೇಳ್ತಿದ್ದಾರೆ ಅವರು. ಒಬ್ಬ ತಾಯಿ ಅಂದ್ರೆ ನಮಗೆ ಇಲ್ಲಿ ತಾಯಿ ಇರ್ಲೇಬೇಕು. ಓಕೆ, ಈ ಅನ್ನೋದು ತಾಯಿ ಕ್ಯಾರೆಕ್ಟರು ಮತ್ತೆ ಏನ ಹೆಂಡತಿ. ಅದು ಏನ ಹೆಂಡತಿ ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ನಾನು ಬಿ ಯ ಸಹೋದರ ಅಂತ ಹೇಳ್ತಿದ್ದಾರೆ ಅವರು. ಬಿ ಯ ಸಹೋದರ ಏನೇ ಆಗಿರ್ಬೇಕು. ಸೊ ಇಲ್ಲಿ ಇನ್ನೊಂದು ಕ್ಯಾರೆಕ್ಟರ್ ಕ್ರಿಯೇಟ್ ಆಗತ್ತೆ. ಬಿ ಯ ಸಹೋದರ ಎ, ಬಿ ಯ ಸಹೋದರ ಎ ಏನಿದಾನೆ ಅವನು ಈರ ಪತಿ. ಕರೆಕ್ಟಾ. ಈ ಒಬ್ಬಳು ತಾಯಿ, ಆ ಸ್ಟೇಟ್ಮೆಂಟ್ ಆಯ್ತಾ. 3 ಸಹೋದರರು, 3 ಸಹೋದರರು ಯಾರ್ಯಾರೀಗ, ಬಿ ಮತ್ತೆ ಎ ಇಬ್ರು ಸಹೋದರರು. ಇದು ಕೂಡ ಕ್ಯಾರೆಕ್ಟರು ಸಹೋದರನೇ ಆಗಿರ್ಬೇಕು. ಅವಾಗ್ಲೇನೆ ನಮಗೆ 3 ಸಹೋದರರು ಆಗ್ತಾರೆ. 3 ಸಹೋದರರು. ಅರ್ಥ ಆಯ್ತಾ ನಿಮ್ಗೆ? ಈಗ ನೋಡಿ ಯಾವ್ಯಾವ ಸ್ಟೇಟ್ಮೆಂಟ್, ಯಾವ್ಯಾವ ಲೈನ್ ಅಲ್ಲಿ ನಾನು ಏನೇನು ಡ್ರಾ ಮಾಡ್ತಾ ಹೋದೆ ಅನ್ನೋದು ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡ್ಕೊಳ್ಳಿ. ಓಕೆ, ಸೊ ಡಯಾಗ್ರಾಮ್ ರೆಡಿ ಆಯ್ತು. ಪ್ರಶ್ನೆಗಳು ಏನೇನಿದಾವೆ ಅಂತ ನೋಡೋಣ. ಓಕೆ, ಪ್ರಶ್ನೆಗಳೇನು? ಗುಂಪಿನಲ್ಲಿ ತಾಯಿ ಯಾರು? ತಾಯಿ ಕ್ಯಾರೆಕ್ಟರ್ ಯಾವ್ದಿದೆ ನೋಡಿ, ಈ ಅನ್ನೋದು ತಾಯಿ ಕ್ಯಾರೆಕ್ಟರ್. ಸೊ ಆಪ್ಷನ್ ಡಿ, ಗುಂಪಿನಲ್ಲಿ ಈ ಅನ್ನೋರು ತಾಯಿ ಕ್ಯಾರೆಕ್ಟರ್. ಓಕೆ, ಸೊ ಎರಡನೇದು ಈರ ಪತಿ ಯಾರು? ಈರ ಪತಿ ಎ, ಈರ ಪತಿ ಎ. ಓಕೆ, ಸೊ ಆಪ್ಷನ್ ಎ ಎಲ್ಲಿದೆ ನೋಡಿ. ಓಕೆ, ಆಪ್ಷನ್ ಸಿ ಎ, ಈರ ಪತಿ ಇ. ಗುಂಪಿನಲ್ಲಿರುವ ಪುರುಷ ಅಭ್ಯರ್ಥಿಗಳು ಎಷ್ಟು? ಪುರುಷರು ಸ್ಕ್ವೇರ್ ಬಾಕ್ಸ್ ನ ಕೌಂಟ್ ಮಾಡಿ, ಅದಕ್ಕೆ ಸ್ಕ್ವೇರ್ ಹಾಕ್ಲೇಬೇಕು ನಾವು. ಓಕೆ, 1 2 3 4, 3 ಜನ ಸಹೋದರರು, ಒಬ್ಬ ಅಜ್ಜ, 4 ಜನ ಗುಂಪಿನಲ್ಲಿರುವ ಪುರುಷ ಅಭ್ಯರ್ಥಿಗಳು. ಆಪ್ಷನ್ ಡಿ. ಓಕೆ, ನೋಡಿ ಪ್ರಶ್ನೆಗಳು ಎಷ್ಟಾದ್ರೂ ಇದ್ಕೊಳ್ಳಿ, ಡಯಾಗ್ರಾಮ್ ನ ನೀಟಾಗಿ ಡ್ರಾ ಮಾಡಿದ್ರೆ ಅಂದ್ರೆ ಪ್ರಶ್ನೆನ ನೀವು ಈಸಿಯಾಗಿ ಸಾಲ್ವ್ ಮಾಡ್ತಾನೆ ಹೋಗ್ಬೋದು. ಎಫ್ ರವರು ಹೀಗೆ ಏನಾಗಬೇಕು? ಎಫ್ ರವರು ಹೀಗೆ ಏನಾಗ್ಬೇಕು? ಮಗ ಆಗ್ಬೇಕು ಅಲ್ವಾ. ಈ ಅನ್ನೋ ಕ್ಯಾರೆಕ್ಟರ್ ನಾವು ತಾಯಿ ಅಂತ ಕನ್ಸಿಡರ್ ಮಾಡಿದೀವಿ. ಸೊ ಎಫ್ ಎರಡನೇ ಜನರೇಷನ್ ಅಲ್ಲಿ ಎಫ್ ಹೀಗೆ ಮಗ ಆಗ್ಬೇಕು. ಓಕೆ, ಮಗ ಅನ್ನೋ ಆಪ್ಷನ್ ಇದೆಯಾ? ಆಪ್ಷನ್ ಸಿ ಮಗ. ಓಕೆ, ನೆಕ್ಸ್ಟ್ ಲಾಸ್ಟ್, ಇವುಗಳಲ್ಲಿ ಸಹೋದರರ ಗುಂಪು ಯಾವುದು? ಈ ಸಹೋದರರ ಗುಂಪು ಯಾವ್ಯಾವಿದಾವೆ ಇಲ್ಲಿ? ನೋಡಿ ಬಿ ಎ ಇಬ್ಬರು ಸಹೋದರರು, ಅಥವಾ ನೀವು ಸಹೋದರರ ಗುಂಪು ಅಂತ ಕೇಳ್ತಿದಾರೆ ಅವರು. ಅಂದ್ರೆ ಎಲ್ಲರೂ ಒಟ್ಟಿಗೆ ಸಹೋದರರಾಗಿರ್ಲೇಬೇಕು ಅಂತ ಇಲ್ಲ. ಟೋಟಲಿ ಸಹೋದರ ಅಂತ ಯಾರ್ಯಾರನ್ನ ಕನ್ಸಿಡರ್ ಮಾಡ್ಬೋದು ನಾವು. ಎ ಮತ್ತು ಬಿ ನು ಸಹೋದರರೇ, ಎಫ್ ಸಿ ಯ ಸಹೋದರ. ಓಕೆ, ಅಥವಾ ಸಿ ಯು ಎಫ್ ನ ಸಹೋದರಿ ಅಂತ ಹೇಳ್ತಿದ್ದಾರೆ. ಅಂದ್ರೆ ಎಫ್ ಮೇಲ್ ಕ್ಯಾರೆಕ್ಟರ್ ಆಗಿರೋದಕ್ಕೆ ಇದನ್ನು ಕೂಡ ಒಂದು ಸಹೋದರ ಕ್ಯಾರೆಕ್ಟರ್ ಅಂತಾನೆ ಕನ್ಸಿಡರ್ ಮಾಡಬಹುದು. ಓಕೆನಾ. ಅಥವಾ ನಾವು ಇಲ್ಲಿ 3 ಸಹೋದರರು ಅನ್ನೋ ಕೌಂಟ್ ನ ನಾವು ಎ ಬಿ ಎಫ್ ಅಂತಾನೆ ಮಾಡ್ತಾ ಇದೀವಿ ಅಲ್ವಾ. ಸೊ ಎ ಬಿ ಎಫ್ ಅನ್ನೋ ಗುಂಪು ಸಹೋದರರ ಗುಂಪು. ಓಕೆ, ಸೊ ಇಲ್ಲಿದೆ ನೋಡಿ ಆಪ್ಷನ್ ಎ ಬಿ ಎಫ್ ಅನ್ನೋದು ಸಹೋದರರ ಗುಂಪು. ಅರ್ಥ ಆಯ್ತಲ್ವಾ ನಿಮ್ಗೆ? ಓಕೆ, ಸೊ ಇದು ಒನ್ ಟೈಪ್ ಆಫ್ ಪಜಲ್ ಇದು. ಓಕೆ, ಸೊ ಇನ್ನು ನೆಕ್ಸ್ಟ್ ಪಜಲ್ ಬರೋಣ. ಓಕೆ, ಇಲ್ಲಿಯೂ ಕೂಡ ಒಂದು ಪ್ರಾಬ್ಲಮ್ ಸ್ಟೇಟ್ಮೆಂಟ್ ಇದೆ. ಮೊದಲು ಡಯಾಗ್ರಾಮ್ ನ ಡ್ರಾ ಮಾಡೋಣ, ನಂತರ ಕ್ವೆಶನ್ಸ್ ಏನು ಅಂತ ನೋಡೋಣ. ಆದ್ರೆ ಈ ಪ್ರಶ್ನೆಯಲ್ಲಿ ನಿಮಗೆ ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಇದೆ. ಅದೇನು ಅಂದ್ರೆ, ಒಬ್ಬೊಬ್ಬ ವ್ಯಕ್ತಿ ಜೊತೆಗೂ ಒಂದೊಂದು ಆಕ್ಯುಪೇಷನ್, ಉದ್ಯೋಗನ ಅವರು ಆಡ್ ಮಾಡ್ತಾ ಹೋಗಿದ್ದಾರೆ. ಆದ್ರೆ ಅದನ್ನ ನೀವು ಇಂಡೈರೆಕ್ಟ್ ಆಗಿ ಐಡೆಂಟಿಫೈ ಮಾಡಬೇಕು, ಯಾವ ವ್ಯಕ್ತಿ ಏನು ಉದ್ಯೋಗ ಮಾಡ್ತಾನೆ ಅಂತ. ಓಕೆನಾ. ಸೊ ಕೇರ್ಫುಲ್ ಆಗಿ ಕೇಳಿಸ್ಕೊಳ್ಳಿ. ಮತ್ತೆ ಕುಟುಂಬವೊಂದರಲ್ಲಿ ಎ ಬಿ ಸಿ ಡಿ ಇ ಮತ್ತು ಎಫ್ ಎಂಬ 6 ಜನರಿದ್ದಾರೆ. ಓಕೆ, 6 ಜನ, ಸಿಮಿಲರ್ ಟು ಪ್ರೀವಿಯಸ್. ಓಕೆ, ಆದ್ರೆ ಅವರು
ಮನಃಶಾಸ್ತ್ರಜ್ಞರು, ಮ್ಯಾನೇಜರ್, ವಕೀಲ, ಆಭರಣಕಾರ, ವೈದ್ಯ ಹಾಗೂ ಇಂಜಿನಿಯರ್ ಆಗಿದ್ದಾರೆ. ಓಕೆ, ಈ 6 ಜನ 6 ಡಿಫ್ರೆಂಟ್ ಉದ್ಯೋಗದಲ್ಲಿದ್ದಾರೆ. ಓಕೆ, ಆ ಡಿಫ್ರೆಂಟ್ ಉದ್ಯೋಗಗಳ ಹೆಸರನ್ನ ಇಲ್ಲಿ ಕೊಟ್ಟಿದ್ದಾರೆ ಅವರು. ಓಕೆ, ನಂತರ ನೆಕ್ಸ್ಟ್ ಬನ್ನಿ, ಯಾರ್ಯಾರು ಏನೇನು ಅನ್ನೋದನ್ನ ಐಡೆಂಟಿಫೈ ಮಾಡ್ಬೇಕಾಗಿದೆ ನಾವು. ಅದರಲ್ಲಿ ಒಂದ್ ಸ್ವಲ್ಪನ ಅವರು ಇನ್ಫಾರ್ಮೇಶನ್ ಆಗಿ ಕೊಟ್ಟಿದ್ದಾರೆ ನಮ್ಗೆ. ಮನಃಶಾಸ್ತ್ರಜ್ಞರಾಗಿರುವ ಎಫ್ ರವರ ಅಜ್ಜ ವೈದ್ಯರಾಗಿದ್ದಾರೆ. ಈ ಸ್ಟೇಟ್ಮೆಂಟ್ ಇಂದಾನೆ ನಾವು ಪ್ರಾಬ್ಲಮ್ ನ ಸ್ಟಾರ್ಟ್ ಮಾಡಬೇಕು. ಮನಃಶಾಸ್ತ್ರಜ್ಞರಾಗಿರುವ ಎಫ್, ಓಕೆ, ಎಫ್ ಅನ್ನೋರು ಮನಃಶಾಸ್ತ್ರಜ್ಞ ಆಗಿದ್ದಾರೆ. ಅಲ್ಲಿಂದ ಸ್ಟಾರ್ಟ್ ಮಾಡ್ತೀನಿ ನಾನು. ನೋಡಿ, ಎಫ್ ಇಲ್ಲಿ ಬರಿತೀನಿ. ಎಫ್ ಅನ್ನೋರು ಮನಃಶಾಸ್ತ್ರಜ್ಞ ಅಂದ್ರೆ ಸೈಕಾಲಜಿಸ್ಟ್. ಓಕೆ, ಎಫ್ ಅನ್ನೋರು ಮನಃಶಾಸ್ತ್ರಜ್ಞರಾಗಿದ್ದಾರೆ. ಮತ್ತೆ ಇವರ ಅಜ್ಜ ಅಂದ್ರೆ 2 ರಿಲೇಶನ್ಶಿಪ್ ಮೇಲೆ ಬಿಟ್ಕೊಂಡು ಎಫ್ ರವರ ಮನಃಶಾಸ್ತ್ರಜ್ಞ ಅಜ್ಜ ಯಾರು ಅಂತ ಗೊತ್ತಿಲ್ಲ. ಓಕೆ, ಈ ABCDEF ನಲ್ಲೇ ಯಾರೋ ಒಬ್ರು ಅಜ್ಜ ಆಗಿರ್ಬೇಕು. ಎಫ್ ಅನ್ನೋ ಕ್ಯಾರೆಕ್ಟರ್ ಮೊಮ್ಮಗ ಆಗಿದೆ ಅಂತಂದ್ರೆ, ಅಥವಾ ಮೊಮ್ಮಗ ಅಥವಾ ಮೊಮ್ಮಗಳು, ಅದು ಮೇಲ್ ಅಥವಾ ಫಿಮೇಲ್ ಅದನ್ನು ಕೊಟ್ಟಿಲ್ಲ ನಮಗೆ. ಬಟ್ ಮನಃಶಾಸ್ತ್ರಜ್ಞರ ಅಜ್ಜ ಏನಿದ್ದಾರೆ ಅವರು ವೈದ್ಯ ಆಗಿದ್ದಾರೆ ಅಂತ ಹೇಳ್ತಿದ್ದಾರೆ ಅವರು. ಆ ಸ್ಟೇಟ್ಮೆಂಟ್ ಇದು. ಓಕೆ, ಇದರ ಮಧ್ಯೆ ಇನ್ನೊಂದು ರಿಲೇಷನ್, ಇನ್ನೊಂದು ಜನರೇಷನ್ ಬರುತ್ತೆ, ಅದನ್ನ ಈಗಲೇ ಕನೆಕ್ಟ್ ಮಾಡ್ತಾ ಇಲ್ಲ ನಾನು. ಓಕೆನಾ? ಸೊ ಈ ಸ್ಟೇಟ್ಮೆಂಟ್ ಇಂದ ಇದೆಷ್ಟೋ ಬರೆಯೋಕ್ ಸಾಧ್ಯ ಇದೆ, ಅಷ್ಟನ್ನ ಬರದೆ ನಾನು. ಓಕೆ, ಮ್ಯಾನೇಜರ್ ಆಗಿರುವ ಡಿ ರವರು ಎ ರವರನ್ನು ವಿವಾಹವಾಗಿದ್ದಾರೆ. ಓಕೆ, ಆ ಸ್ಟೇಟ್ಮೆಂಟ್ ನಾವು ಇನ್ನು ಏನು ಮಾಡಕ್ ಬರಲ್ಲ ಈಗಲೇ, ಅದನ್ನ ಬಿಟ್ಬಿಡೋಣ. ನೆಕ್ಸ್ಟ್ ಹೋಗೋಣ. ಆಭರಣಕಾರರಾಗಿರುವ ಸಿ ರವರು ವಕೀಲರನ್ನು ವಿವಾಹವಾಗಿದ್ದಾರೆ. ಯಾರ ಆಭರಣಕಾರರು? ಸಿ ಅನ್ನೋರು ಆಭರಣಕಾರರು ಅನ್ನೋ ಸ್ಟೇಟ್ಮೆಂಟ್ ಗೊತ್ತಿದೆ. ಅವರು ವಕೀಲರನ್ನ ವಿವಾಹವಾಗಿದ್ದಾರೆ. ಅದನ್ನು ಸದ್ಯಕ್ಕೆ ಪೆಂಡಿಂಗ್ ಇಡಿ. ನೆಕ್ಸ್ಟ್, ಬಿ ರವರು ಎಫ್ ಹಾಗೂ ಇ ರವರ ತಾಯಿ. ಎಫ್ ಅನ್ನೋದು ಇಲ್ಲಿದೆ, ಕರೆಕ್ಟಾ? ಓಕೆ, ಸೊ ಈಗ ನಮಗೆ ಒಂದ್ ಸ್ವಲ್ಪ ಕನೆಕ್ಟೆಡ್ ಇನ್ಫಾರ್ಮೇಶನ್ ಸಿಗ್ತಾ ಇದೆ. ಏನದು? ಈ ಸ್ಟೇಟ್ಮೆಂಟ್. ಓಕೆ, ಕೇರ್ಫುಲ್ ಆಗಿ ನೋಡಿ. ಬಿ ರವರು ಎಫ್ ಹಾಗೂ ಇ ರವರ ತಾಯಿ. ಅಂದ್ರೆ ಎಫ್ ಈ ಸ್ಟೇಟ್ಮೆಂಟ್ ಈ ಜನರೇಷನ್ ಅಲ್ಲಿ ಇದ್ರೆ, ಇ ಅನ್ನೋ ಕ್ಯಾರೆಕ್ಟರ್ ಇನ್ನೊಂದಿರುತ್ತೆ ಇಲ್ಲಿ, ಅದು ಕೂಡ ಇದೇ ಜನರೇಷನ್ ಅಲ್ಲಿ ಇರುತ್ತೆ. ಸೊ ಎಫ್ ಮತ್ತೆ ಇ ರ ತಾಯಿ ಬಿ ಅಲ್ವಾ? ಬಿ. ಸೊ ಬಿ ಅನ್ನೋ ಕ್ಯಾರೆಕ್ಟರ್ ಫಿಮೇಲ್ ಅಂತ ಗೊತ್ತಾಯ್ತು ನಮಗೆ. ಬಿ ಅನ್ನೋ ಕ್ಯಾರೆಕ್ಟರ್ ಫಿಮೇಲು. ಇಲ್ಲಿ ಬಿ ಗೆ ಗಂಡ ಕೂಡ ಇರ್ಬೇಕಲ್ವಾ, ಅವಾಗ್ಲೇನೆ ಈ ಕ್ಯಾರೆಕ್ಟರ್. ಸೊ ಬಿ ನ ಇನ್ನೊಂದು ಕ್ಯಾರೆಕ್ಟರ್ ಕ್ರಿಯೇಟ್ ಮಾಡ್ತೀನಿ ನಾನು ಇಲ್ಲಿ, ಅದು ಬಿ ರ ಗಂಡ. ಮತ್ತೆ ಬಿ ಎಫ್ ಮತ್ತು ಇ ಇಬ್ಬರ ತಾಯಿ. ಆಯ್ತಾ? ಇಲ್ಲಿವರೆಗೂ ಬಂದ್ವಿ. ಇನ್ನು ನೆಕ್ಸ್ಟ್ ನೋಡಿ, ಈ ಸ್ಟೇಟ್ಮೆಂಟ್ ಇಂದ ನಾವು ಏನೇನ್ ಮಾಡ್ಬೇಕು ಅನ್ನೋದು ಗೊತ್ತಾಗುತ್ತೆ ನಿಮ್ಗೆ. ಓಕೆ, ಈಗ ನೋಡಿ, ಕುಟುಂಬದಲ್ಲಿ ಮದುವೆಯಾದ 2 ಜೋಡಿಗಳಿವೆ. ಅದು ನಮಗೆ ಕೊಟ್ಟಿರೋ ಲಾಸ್ಟ್ ಇನ್ಫಾರ್ಮೇಶನ್. ಸೊ ಈ ಓವರ್ ಆಲ್ ಕುಟುಂಬದಲ್ಲಿ 2 ಜೋಡಿಗಳು ಮದುವೆ ಆಗಿದಾವೆ ಅಂತ ಹೇಳ್ತಿದ್ದಾರೆ. ಅಂದ್ರೆ ಸೊ ಇಲ್ಲಿ ಒಂದು ಜೋಡಿ ಇದೆ ಅಂದ್ರೆ ಇಲ್ಲಿ ಇನ್ನೊಂದು ಜೋಡಿ ಇರ್ಲೇಬೇಕಲ್ವಾ? ಇಲ್ಲಿ ಇನ್ನೊಂದು ಜೋಡಿ ಇರ್ಬೇಕಲ್ವಾ? ಯಾಕಂದ್ರೆ ಕುಟುಂಬದಲ್ಲಿ 2 ಜೋಡಿಗಳಿದಾವೆ ಅಂತ ಹೇಳ್ತಿದ್ದಾರೆ ಅವರು. ಸೊ ಇಲ್ಲಿ ಇನ್ನೊಂದು ಕ್ಯಾರೆಕ್ಟರ್ ಇದೆ ಅಂಡ್ ಇಲ್ಲೊಂದು ಜೋಡಿ ಇದೆ. ಈಗ ಇವರಿಬ್ರು 3ನೇ ಜನರೇಷನ್ ಅಲ್ಲಿ. ಸೊ 6 ಜನ 3 ಜನರೇಷನ್ ಅಲ್ಲಿ ಇದ್ದಾರೆ. ಓಕೆ, ಇಷ್ಟ ಆಯ್ತು. ಈಗ ನಾವು ಪೆಂಡಿಂಗ್ ಇಟ್ಟಿದ್ದೇವಲ್ಲ, ಆ ಇನ್ಫಾರ್ಮೇಶನ್ ಹೋಗೋಣ. ಅಲ್ಲಿಂದ ಈ 3 ಪೆಂಡಿಂಗ್ ಏನ್ ಕ್ಯಾರೆಕ್ಟರ್ಸ್ ಇದೆ ಅವರ ವೃತ್ತಿ ಏನು, ಉದ್ಯೋಗ ಏನು ಅನ್ನೋದನ್ನ ನಾವು ಇಲ್ಲಿ ಐಡೆಂಟಿಫೈ ಮಾಡ್ಕೋಬೇಕು. ಓಕೆ, ಈಗ ಈ ಸ್ಟೇಟ್ಮೆಂಟ್ ಬನ್ನಿ. ಮ್ಯಾನೇಜರ್ ಆಗಿರುವ ಡಿ ರವರು ಎ ರವರನ್ನು ವಿವಾಹವಾಗಿರುತ್ತಾರೆ. ಓಕೆ, ಸೊ ಇಲ್ಲಿ ಡಿ ಅನ್ನೋ ಕ್ಯಾರೆಕ್ಟರ್ ಇದು ಆಗಕ್ ಸಾಧ್ಯ ಇಲ್ಲ, ಯಾಕಂದ್ರೆ ಡಿ ಈ ಕ್ಯಾರೆಕ್ಟರ್ ವೈದ್ಯ ಅಂತ ನಮಗೆ ಆಲ್ರೆಡಿ ಗೊತ್ತಿದೆ. ಸೊ ಇದು ಕೂಡ ಡಿ ಆಗೋಕ್ ಸಾಧ್ಯ ಇಲ್ಲ. ಸೊ ಡಿ ಇದಾಗಬೇಕು ಅಥವಾ ಇದಾಗಬೇಕು, ಎರಡರಲ್ಲಿ ಒಂದಾಗಬೇಕಲ್ವಾ? ಸೊ ಈ ಉಳಿದಿದ್ದೇ 2 ಕ್ಯಾರೆಕ್ಟರ್. ಸೊ ಡಿ ಅನ್ನೋ ಕ್ಯಾರೆಕ್ಟರ್ ಇಲ್ಲಿ ನಾನು ಡಿ ಅಂತ ಕೊಟ್ಟೆ ಅಂತ ತಿಳ್ಕೊಳ್ಳಿ. ಅವಾಗ ಏನಾಗತ್ತೆ ಅಂತ ನೋಡಿ, ಇಲ್ಲಿ ನೋಡಿ ನೀವು, ಮ್ಯಾನೇಜರ್ ಆಗಿರುವ ಡಿ ಅವರು ಎ ಅವರನ್ನು ವಿವಾಹವಾಗಿದ್ದಾರೆ ಅಂತ ಹೇಳ್ತಿದ್ದಾರೆ. ಓಕೆ, ನಾನು ಇದನ್ನ ಮ್ಯಾನೇಜರ್ ಅಂತ ಕೊಡ್ಬಹುದಾ? ಇದನ್ನ ಮ್ಯಾನೇಜರ್ ಅಂತ ಕೊಡ್ಬಹುದಾ? ಫಸ್ಟ್ ನೋಡಿ ನೀವು, ನಾನು ಇಲ್ಲಿ ಡಿ ಹಾಕ್ತೀನಿ, ಮತ್ತೆ ಇಲ್ಲಿ ಮ್ಯಾನೇಜರ್ ಅಂತ ಹಾಕಿರ್ತೀನಿ. ಓಕೆ, ಸದ್ಯಕ್ಕೆ ನಂತರ ಬೇಕು ಅಂತಂದ್ರೆ ಚೇಂಜ್ ಮಾಡೋಣ. ಓಕೆ, ಇಲ್ಲ ಕರೆಕ್ಟ್ ಆಗಿದ್ರೆ ಕನೆಕ್ಟ್ ಆಗೇ ಇರ್ಲಿ. ಡಿ ಅವರು ಎ ಅವರನ್ನು ವಿವಾಹವಾಗಿದ್ದಾರೆ, ಅವರು ಮ್ಯಾನೇಜರ್ ಇದ್ದಾರೆ ಅಂತ ಹೇಳ್ತಿದ್ದಾರೆ. ಓಕೆನಾ? ಅಷ್ಟ ಆಯ್ತಾ? ಸೊ ಇಲ್ಲಿಗೆ ಈ ಸ್ಟೇಟ್ಮೆಂಟ್ ಸದ್ಯಕ್ಕೆ ಕಂಪ್ಲೀಟ್ ಆಯ್ತು ಅಂತ ಅಂದ್ಕೊಳ್ಳೋಣ. ಇನ್ನು ಇಲ್ಲಿ ಬನ್ನಿ,
ಆಭರಣಕಾರರಾಗಿರುವ ಸಿ ರವರು ವಕೀಲರನ್ನು ವಿವಾಹವಾಗಿರುತ್ತಾರೆ. ಈಗ ಎಕ್ಸಾಕ್ಟ್ಲಿ ನಾನು ಇದೇ ಆಭರಣಕಾರರು ಅಂತ ಯಾಕೆ ಹೇಳ್ಬಹುದು ಅಂತಂದ್ರೆ, ಆಭರಣಕಾರ ಇದಾಗಿರೋಕ್ ಸಾಧ್ಯನೇ ಇಲ್ಲ. ಯಾಕಂದ್ರೆ ಅವ್ರು ನೋಡಿ ಮತ್ತೆ ಏನ್ ಹೇಳ್ತಿದ್ದಾರೆ, ಆಭರಣಕಾರರಾಗಿರುವ ಸಿ ಅವರು ವಕೀಲರನ್ನು ವಿವಾಹವಾಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಓಕೆ, ಹಂಗಾದ್ರೆ ಇಲ್ಲಿ ಸಿ ಬರೋಕ್ ಸಾಧ್ಯನೇ ಇಲ್ಲ ನಾವು, ಯಾಕಂದ್ರೆ ಇಲ್ಲಿ ವಿವಾಹವಾಗಿರೋದು ವೈದ್ಯ ಆಗುತ್ತೆ ಅವಾಗ. ಕರೆಕ್ಟ್ ಅಲ್ವಾ? ಹಂಗಾದ್ರೆ ನಾನು ಇಲ್ಲಿ ಮೊದಲು ಬರೆದಿದ್ದು ಕರೆಕ್ಟ್ ಆಗಿದೆ. ಇದು ಮ್ಯಾನೇಜರು ಮತ್ತೆ ಆ ಎ ಅನ್ನೋರು ವೈದ್ಯ ಆಗ್ತಾರೆ ಅವಾಗ. ಕರೆಕ್ಟಾ? ಸೊ ಇದನ್ನ ನಾನು ಏನ್ ಬರಿಬಹುದು, ಆಭರಣಕಾರರಾಗಿರುವ ಸಿ ರವರು ವಕೀಲರನ್ನು ವಿವಾಹವಾಗಿದ್ದಾರೆ. ಸೊ ಇದೇ ಕ್ಯಾರೆಕ್ಟರ್ನ ನಾನು ಸಿ ಅಂತ ಬರಿಬೇಕಾಗತ್ತೆ, ಮತ್ತೆ ಆಭರಣಕಾರ ಆಗುತ್ತೆ. ಯಾಕಂದ್ರೆ ಬಿ ಅನ್ನೋದು ತಾಯಿ, ಆಲ್ರೆಡಿ ಡಿಸೈಡ್ ಮಾಡಿದೀವಿ ನಾವು. ಸೊ ಉಳಿದಿರೋದು ಏನೀಗ, ಆಭರಣಕಾರ ಸಿ ಅಂತ. ಇದು ಆಭರಣಕಾರ ಸಿ ರವರು ವಕೀಲರನ್ನು ವಿವಾಹವಾಗಿದ್ದಾರೆ. ಅಂದ್ರೆ ಇಲ್ಲಿ ಉಳಿದಿರೋ, ಇಲ್ಲಿ ವಿವಾಹ ಆಗಿರೋದು ಬಿ ಅನ್ನೋದು ವಕೀಲ ಆಗತ್ತೆ ಅವಾಗ. ಕರೆಕ್ಟ್ ಅಲ್ವಾ? ಕರೆಕ್ಟ್ ಆಗಿ ಅರ್ಥ ಆಯ್ತಲ್ವಾ ನಿಮ್ಗೆ? ಸೊ ಒಂದೊಂದು ಕ್ಯಾರೆಕ್ಟರ್ನು ಮತ್ತೆ ಒಂದೊಂದು ಉದ್ಯೋಗನೂ ಅದ್ರ ಜೊತೆಗೆ ಜೋಡಿಸ್ತಾ ಹೋಗ್ತಾ ಇದೀವಿ ನಾವು. ಓಕೆನಾ? ಓಕೆ, ಸೊ ಈಗ ಎಲ್ಲ ಕ್ಯಾರೆಕ್ಟರ್ಗೂ ನಾವು ಉದ್ಯೋಗನ ಅಟ್ಯಾಚ್ ಮಾಡ್ತಾ ಹೋದಿವಿ. ವೈದ್ಯ, ಮ್ಯಾನೇಜರ್, ವಕೀಲ, ಆಭರಣಕಾರ, ಮನಃಶಾಸ್ತ್ರಜ್ಞ. ಉಳಿದಿದ್ದು ಕ್ಯಾರೆಕ್ಟರ್ ಒಂದು ಉದ್ಯೋಗ ಕೂಡ ಉಳಿದಿರೋಕ್ ಸಾಧ್ಯ ಇದೆ ಇಲ್ಲಿ. ಯಾವ್ದು? ಇಂಜಿನಿಯರ್. ಸೊ ಇ ಅನ್ನೋರು ಇಂಜಿನಿಯರ್ ಆಗಿರೋಕ್ ಸಾಧ್ಯ ಇದೆ. ಯಾಕಂದ್ರೆ ಒಬ್ಬೊಬ್ರು ಒಂದೊಂದು ಉದ್ಯೋಗದಲ್ಲಿ ಇದ್ದಾರೆ. ಇಂಜಿನಿಯರ್ ಇ ಆಗಿದ್ದಾರೆ. ಓಕೆ, ಬಟ್ ಕೊನೆಗೂ ಕೂಡ ನಮಗೆ ಎಫ್ ಮತ್ತು ಇ ಅವರ ಮೇಲ್ ಆರ್ ಫಿಮೇಲ್ ಅನ್ನೋದು ನಮ್ಗೆ ಗೊತ್ತಾಗ್ಲಿಲ್ಲ ಈಗ. ಓಕೆನಾ? ಸೊ ಆ ಇನ್ಫಾರ್ಮೇಶನ್ ಹಂಗೆ ಇಟ್ಕೊಳ್ಳೋಣ. ಸೊ ಇಲ್ಲಿವರೆಗೂ ನಿಮ್ಗೆ ಅರ್ಥ ಆಯ್ತು ಅನ್ಕೋತೀನಿ. ಓಕೆನಾ? ಸೊ ನೆಕ್ಸ್ಟ್ ಇದ್ರ ರಿಲೇಟೆಡ್ ಪ್ರಶ್ನೆಗಳು ಏನೇನಿದಾವೆ ಅಂತ ನೋಡೋಣ. ಇದು ಇಷ್ಟೇ ಡಯಾಗ್ರಾಮ್ ಇದು. ಓಕೆ ಓಕೆ, ಸೊ ನೆಕ್ಸ್ಟ್ ಈ ರವರು ಮಾಡುವ ಕೆಲಸವೇನು? ಸೊ ಈ ಜೊತೆಗೆ ನಾವು ಏನ್ ಅಟ್ಯಾಚ್ ಮಾಡಿದೀವಿ ಅದೇ ಅವರ ಕೆಲಸ. ಈ ಜೊತೆಗೆ ಏನ್ ಅಟ್ಯಾಚ್ ಮಾಡಿದೀವಿ ನಾವು? ಇಂಜಿನಿಯರ್. ಸೊ ಈ ರವರು ಮಾಡುವ ಕೆಲಸ ಇಂಜಿನಿಯರ್. ಓಕೆ, ಆಪ್ಷನ್ ಸಿ, ಈ ರವರು ಮಾಡುವ ಕೆಲಸ. ಎ ರವರು ಈಗೆ ಏನಾಗಬೇಕು? ಎ ಈಗೆ ಏನಾಗಬೇಕು? ಈ ಇಲ್ಲಿದೆ, ಎ ಅಜ್ಜ ಆಗ್ಬೇಕು ಅಲ್ವಾ? ಸೊ 2 ಜನರೇಷನ್ ಮೇಲೆ ಇದೆ. ಎ ವೈದ್ಯ ಮತ್ತು ಅಜ್ಜ, ಈಗೂ ಕೂಡ ಅಜ್ಜ ಆಗ್ಬೇಕು. ಓಕೆ, ಸೊ ಆಪ್ಷನ್ ಅಜ್ಜ. ಅಜ್ಜ ಎಲ್ಲಿದೆ? ಆಪ್ಷನ್ ಡಿ, ಅಜ್ಜ. ಒಂದ್ಸರಿ ನೀವು ಡಯಾಗ್ರಾಮ್ ಡ್ರಾ ಮಾಡಿದ್ರೆ ಅಂದ್ರೆ ಕ್ವಶನ್ ಆನ್ಸರ್ ಮಾಡೋದು ಏನು ದೊಡ್ಡ ವಿಷಯ ಅಲ್ಲ. ಓಕೆ, ಕುಟುಂಬದಲ್ಲಿನ ಒಟ್ಟು ಪುರುಷ ಅಭ್ಯರ್ಥಿಗಳು ಎಷ್ಟು? ಇದನ್ನ ಹೇಳಕ್ ಆಗೋದಿಲ್ಲ, ಯಾಕಂದ್ರೆ ಕುಟುಂಬದಲ್ಲಿ ಇಲ್ಲಿ ಮೊಮ್ಮಕ್ಕಳ ಜನರೇಷನ್ ಅಲ್ಲಿ ಇರೋ ಇಬ್ಬರು ಮಾಹಿತಿ ಕೂಡ ನಮಗೆ ಪ್ರಾಪರ್ ಆಗಿ ಕೊಟ್ಟಿಲ್ಲ. ಅದು ಮೇಲ್ ಆ ಫಿಮೇಲ್ ಅಂತ ಗೊತ್ತೇ ಇಲ್ಲ. ಹಂಗಾಗಿ ನಾವು ಮೇಲ್ ವ್ಯಕ್ತಿಗಳನ್ನು ಕಂಡುಹಿಡಿಯಕ್ಕಾಗಲ್ಲ, ಫಿಮೇಲ್ ವ್ಯಕ್ತಿಗಳನ್ನು ಕೂಡ ಕಂಡುಹಿಡಿಯಕ್ ಆಗೋದೇ ಇಲ್ಲ. ಇಲ್ಲಿರೋ 2 ಅಂತ ನೀವು ಹೇಳಕ್ ಆಗಲ್ಲ, ಯಾಕಂದ್ರೆ ಇದ್ರಲ್ಲೂ ಕೂಡ ಬಾಯ್ ಇರ್ಬೋದು. ಆ ಇನ್ಫಾರ್ಮೇಶನ್ ನಮಗೆ ಸಫಿಶಿಯಂಟ್ ಆಗಿ ಇಲ್ಲ ಅಲ್ಲಿ ಅಂತ. ಓಕೆ, ಸೊ ನಾವು ಹೇಳಲಾಗುವುದಿಲ್ಲ ಅನ್ನೋ ಆಪ್ಷನ್ ನ ಚೂಸ್ ಮಾಡ್ಕೋಬೇಕು. ಓಕೆ, ಎ ರವರ ವೃತ್ತಿ ಯಾವುದು? ಎ ರವ ವ್ಯಕ್ತಿ ವೃತ್ತಿ ವೈದ್ಯ. ನಮಗೆ ಗೊತ್ತಿದೆ ಎ ಅನ್ನೋನು ಅಜ್ಜ. ನೋಡಿ, ಎ ಅನ್ನೋನು ಅಜ್ಜ, ಅವರ ವೃತ್ತಿ ವೈದ್ಯ. ಓಕೆ, ಲಾಸ್ಟ್ ಆಪ್ಷನ್, ಕುಟುಂಬದಲ್ಲಿ ಮದುವೆ ಆದ ಜೋಡಿ ಯಾವುದು? 2 ಜೋಡಿಗಳು ಮದುವೆ ಆಗಿದಾವೆ ಇಲ್ಲಿ, ಎ ಮತ್ತು ಡಿ, ಬಿ ಮತ್ತು ಸಿ, ಅಥವಾ ಸಿ ಮತ್ತು ಬಿ. ಎ ಡಿ ಬಿ ಸಿ ಅಂತ ಆಪ್ಷನ್ ಇದ್ರೆ ಅದೇ ಮದುವೆ ಆದ ಜೋಡಿ. ಓಕೆ, ಎ ಡಿ ಬಿ ಸಿ. ಓಕೆ, ಎ ಡಿ ಇಲ್ಲಿದೆ. ಓಕೆ, ಬಿ ಸಿ ಅನ್ನೋ ಆಪ್ಷನ್ ಇದ್ರೆ ಅದು ಕೂಡ ಕರೆಕ್ಟ್ ಆಪ್ಷನ್. 2 ಜೋಡಿಗಳು ಮದುವೆ ಆಗಿದಾವೆ ಅಂತ ಹೇಳಿದ್ದಾರೆ ಅವರು. ಅರ್ಥ ಆಯ್ತಲ್ವಾ ನಿಮ್ಗೆ? ಓಕೆ, ಸೊ ಲಾಸ್ಟ್ ಪಜಲ್ ನೋಡೋಣ ಈಗ. ಪ್ರಾಬ್ಲಮ್ ಸ್ಟೇಟ್ಮೆಂಟ್ ನ ಓದೋಣ. ಕುಟುಂಬವೊಂದರಲ್ಲಿ ಎ ಬಿ ಸಿ ಡಿ ಇ ಮತ್ತು ಎಫ್ ಎಂಬ 6 ಜನರಿದ್ದಾರೆ. ಕುಟುಂಬದಲ್ಲಿ 3 ಪೀಳಿಗೆಯ ಜನರಿದ್ದು ಮದುವೆಯಾದ 2 ಜೋಡಿಗಳಿವೆ ಅಂತ ಹೇಳ್ತಿದ್ದಾರೆ. 1ನೇ ಸ್ಟೇಟ್ಮೆಂಟ್ ಅಲ್ಲೇ ನಮಗೆ ಒಂದು ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಅವ್ರು ಏನ್ ಕೊಟ್ಟಿದ್ದಾರೆ ಅಂದ್ರೆ, ಕುಟುಂಬದಲ್ಲಿ 3 ಪೀಳಿಗೆಯ ಜನ ಇದ್ದಾರೆ ಅಂತ ಹೇಳ್ತಿದ್ದಾರೆ. ಅಂಡ್ ಅದರಲ್ಲೂ ಕೂಡ 2 ಜೋಡಿಗಳಿದಾವೆ ಅಂತ. 2 ಜೋಡಿಗಳು ಮತ್ತೆ 3 ಪೀಳಿಗೆಗಳು ಅಂದ ತಕ್ಷಣ ಒಂದು ಜನರೇಷನ್ ಅಲ್ಲಿ ಅಜ್ಜ ಅಜ್ಜಿ ಅಂತ ಇರಬೇಕು, ಅವರ ಮಗ ಸೊಸೆ ಅಂತ ಇರಬಹುದು, ಅಥವಾ ಮಗಳು ಅಳಿಯ ಅಂತ ಇರಬಹುದು. 3ನೇ ಜನರೇಷನ್ ಅಲ್ಲಿ ಇಬ್ಬರು ಮೊಮ್ಮಕ್ಕಳಿದ್ದಾರೆ ಅಂತ. ಸೊ ಒಂದೊಂದು ಜನರೇಷನ್ ಅಲ್ಲೂ ಇಬ್ಬಿಬ್ರು ಇದ್ದಾರೆ ಅನ್ನೋ ಇನ್ಫಾರ್ಮೇಶನ್ ಒಟ್ಟು 6 ಜನರಲ್ಲಿ ಇಬ್ಬಿಬ್ಬರನ್ನ ನಾವು ಡಿವೈಡ್ ಮಾಡಬಹುದು. ಓಕೆನಾ? ಸೊ ಈಗ ಅವ್ರ ಜೊತೆಗೆ ಏನ್ ಕೊಟ್ಟಿದ್ದಾರೆ, ಹಸಿರು, ಹಳದಿ, ಕಪ್ಪು, ಕೆಂಪು, ಬಿಳಿ ಮತ್ತು ಗುಲಾಬಿಗಳಲ್ಲಿ ಪ್ರತಿಯೊಬ್ಬರು ಒಂದು ಬಣ್ಣವನ್ನು ಇಷ್ಟಪಡುವರು. ಈಗ ಪ್ರೀವಿಯಸ್ ಪ್ರಾಬ್ಲಮ್ ಅಲ್ಲಿ ನಮಗೆ ಒಬ್ಬೊಬ್ಬ ವ್ಯಕ್ತಿ ಜೊತೆಗೆ 6 ಜನರ ಜೊತೆಗೆ 6 ಡಿಫರೆಂಟ್ ಆಕ್ಯುಪೇಷನ್ ನ ಅಥವಾ ಉದ್ಯೋಗನ ಅಟ್ಯಾಚ್ ಮಾಡಿದ್ರು. ಇಲ್ಲಿ ಕಲರ್ ನ ಅಟ್ಯಾಚ್ ಮಾಡ್ತಿದ್ದಾರೆ. ಒಬ್ಬೊಬ್ರಿಗೂ ಒಂದೊಂದು ಫೇವ್ರೆಟ್ ಕಲರ್ ಇದೆ. ಆ ಕಲರ್ ನ ನಾವು ಲಾಜಿಕಲಿ ಒಬ್ಬೊಬ್ರ ಜೊತೆಗೂ ಅಟ್ಯಾಚ್ ಮಾಡ್ಬೇಕು. ಓಕೆನಾ? ಅವಾಗ ನಮಗೆ ಪ್ರಾಬ್ಲಮ್ ಸಾಲ್ವ್ ಆದಂಗೆನೆ. ಓಕೆನಾ? ಓಕೆ,
ಸೊ ಈಗ ಈ ಸ್ಟೇಟ್ಮೆಂಟ್ ಅಲ್ಲಿ ಏನು ಇನ್ಫಾರ್ಮೇಶನ್ ಇಲ್ಲ, ಅದನ್ನ ಬಿಟ್ಟು ಹಾಕಿ ಮುಂದೆ ಹೋಗೋಣ. ಮಹಿಳೆಯರು ಯಾರು ಹಸಿರು ಹಾಗೂ ಬಿಳಿ ಬಣ್ಣವನ್ನು ಇಷ್ಟಪಡುವುದಿಲ್ಲ. ಈಗಲೇ ಈ ಸ್ಟೇಟ್ಮೆಂಟ್ಗೂ ಕೂಡ ನಮಗೆ ಯಾವುದೇ ಇನ್ಫಾರ್ಮೇಶನ್ ಡ್ರಾ ಮಾಡಕ್ ಆಗಲ್ಲ. ಓಕೆ, ಸೊ ಈ ಫಸ್ಟ್ ಸ್ಟೇಟ್ಮೆಂಟ್ ಅಲ್ಲಿ ಏನ್ ಡ್ರಾ ಮಾಡಕ್ ಆಗತ್ತೋ ಅದನ್ನ ಡ್ರಾ ಮಾಡ್ಕೊಂಡ್ಬಿಡೋಣ ಫಸ್ಟ್. ಓಕೆ, ಕುಟುಂಬದಲ್ಲಿ 3 ಪೀಳಿಗೆ ಜನರಿದ್ದಾರೆ ಮತ್ತೆ ಮದುವೆ ಆದ 2 ಜೋಡಿಗಳು ಇದಾವೆ ಅಂತ ಹೇಳ್ತಿದಾರಲ್ವಾ. ಸೊ ಸದ್ಯಕ್ಕೆ ನಾನು ಏನ್ ಮಾಡ್ಕೋತೀನಿ, ಒಂದು ಫಸ್ಟ್ ಜನರೇಷನ್ ಅಲ್ಲಿ ಒಂದು ಜೋಡಿ ಮದುವೆ ಆಗಿದ್ದಿದೆ. ಓಕೆ, ಅದನ್ನ ನಾನು ಹಿಂಗೆ ಬರ್ಕೋತೀನಿ. ಓಕೆ, ಇನ್ನೊಂದು ನೆಕ್ಸ್ಟ್ ಜನರೇಷನ್ ಅಲ್ಲಿ ಮಗ ಅಥವಾ ಮಗಳು ಅಂತ ಇರ್ಬೋದಲ್ವಾ. ಸೊ ನಾನೀಗ ಸದ್ಯಕ್ಕೆ ಮಗ ಅಂತಾನೆ ಬರ್ಕೋತೀನಿ. ಮಗಳು ಅಂತ ಇದ್ರೆ ಅದನ್ನ ರಬ್ ಮಾಡಿ ಮತ್ತೆ ಮಗ ಅಂತ ಬರ್ಕೋಬಹುದು ನೀವು. ಓಕೆನಾ. ಸೊ ಇಲ್ಲಿ ಇನ್ನೊಂದು ಜೋಡಿ ಇದೆ, ಮಗ ಸೊಸೆ ಜೋಡಿ ಅಂತ ಸದ್ಯಕ್ಕೆ ಅನ್ಕೊಳ್ಳೋಣ. ಓಕೆ, ಇಲ್ಲ ಅಂದ್ರೆ ಮಗಳು ಅಳಿಯ ಅನ್ನೋ ಜೋಡಿನೂ ಇರ್ಬೋದಲ್ಲಿ. ಓಕೆನಾ. ಇನ್ನು 3ನೇ ಜನರೇಷನ್ ಅಲ್ಲಿ ಮೊಮ್ಮಕ್ಕಳಿದ್ದಾರೆ, ಅದು ಮೇಲ ಫಿಮೇಲ ಅನ್ನೋದು ನಮ್ಗೆ ಈಗಲೇ ಗೊತ್ತಿಲ್ಲ, ಅದಕ್ಕೆ 3ನೇ ಜನರೇಷನ್ ಅಲ್ಲಿ ಒಂದನ್ನ ಬರೆಯೋಣ. ಓಕೆನಾ. ಸೊ ಇಷ್ಟನ್ನ ನಾನು ಆ ಸ್ಟೇಟ್ಮೆಂಟ್ ಇಂದ ಡ್ರಾ ಮಾಡ್ಕೊಂಡೆ. ಓಕೆ, ಸೊ ಮಹಿಳೆಯರು ಯಾರು ಹಸಿರು ಬಣ್ಣ ಬಿಳಿ ಬಣ್ಣ ಇಷ್ಟಪಡೋದಿಲ್ಲ, ಅದರಿಂದನೂ ನಾ ಈಗಲೇ ಮಹಿಳೆ ಯಾರು ಮತ್ತೆ ಮೇಲ್ ಯಾರು ಫಿಮೇಲ್ ಯಾರು ಅನ್ನೋದು ಗೊತ್ತೇ ಇಲ್ಲ ನನಗೀಗ. ಓಕೆ, ಇಲ್ಲಿವರೆಗೂ ಏನು ಗೊತ್ತಾಗಲ್ಲ ನನಗೆ. ನೆಕ್ಸ್ಟ್ ಈ ಸ್ಟೇಟ್ಮೆಂಟ್ ನೋಡೋಣ. ಈರವರ ಸೊಸೆಯಾಗಿರುವ ಸೀರವರು ಕಪ್ಪು ಬಣ್ಣವನ್ನು ಇಷ್ಟಪಡುವರು. ಓಕೆ ನೋಡಿ, ಈ ಸ್ಟೇಟ್ಮೆಂಟ್ ಅಲ್ಲಿ ಒಂದ್ ಸ್ವಲ್ಪ ಇನ್ಫಾರ್ಮೇಶನ್ ನ ಡ್ರಾ ಮಾಡಬಹುದು ನಾವು. ಏನಂತ ನೋಡಿ, ಈರವರ ಸೊಸೆ ಅಂದ್ರೆ ಈ ಅನ್ನೋರು ಈ ಇಬ್ಬರಲ್ಲಿ ಯಾರಾದ್ರೂ ಈ ಆಗಿರೋಕ್ ಸಾಧ್ಯ ಇದೆ, ಇವರು ಸೊಸೆ ಆಗ್ತಾರೆ ಅವಾಗ ಅಲ್ವಾ. ಯಾಕಂದ್ರೆ 3ನೇ ಜನರೇಷನ್ ಸೊಸೆ ಬರಲ್ಲ, ಅಲ್ಲಿ ಮೊಮ್ಮಕ್ಕಳು ಇರ್ತಾರೆ. ಓಕೆನಾ, ಮದುವೆನೇ ಆಗಿರಲ್ಲ ಅಲ್ಲ ಅವ್ರಿಗೆ. ಓಕೆ, ಸೊ ಇದು ಸೊಸೆ ಅಂತ ಕ್ರಿಯೇಟ್ ಮಾಡ್ಕೋಬಹುದು ನಾವು. ಮತ್ತೆ ಈ ಇಬ್ಬರಲ್ಲಿ ಯಾರಾದ್ರೂ ಒಬ್ಬರು ಈ ಆಗಿರ್ತಾರೆ. ಸೊ ನಾನು ಸದ್ಯಕ್ಕೆ ಈ ಅನ್ನೋ ಕ್ಯಾರೆಕ್ಟರ್ ನ ಒಳಗಡೆ ಬರೆಯಲ್ಲ, ಇಲ್ಲಿ ಮೇಲ್ಗಡೆ ಬರೆದಿರ್ತೀನಿ. ಓಕೆ, ಯಾಕೆಂದ್ರೆ ಈ ಅನ್ನೋದು ಅತ್ತೇನ ಅಥವಾ ಮಾವನ ಅನ್ನೋದು ಗೊತ್ತಿಲ್ಲ, ಆದ್ರೆ ಈರ ಸೊಸೆ ಸಿ ಅನ್ನೋದು ಮಾತ್ರ ಗೊತ್ತಿದೆ ಅಂಡ್ ಅವರು ಕಪ್ಪು ಬಣ್ಣನ ಇಷ್ಟಪಡ್ತಾರೆ. ಸೊ ನಾನು ಸಿ ಅನ್ನೋದನ್ನ ಅಷ್ಟೇ ಬರಿತೀನಿ, ಈ ಅನ್ನೋದನ್ನ ಮೇಲ್ಗಡೆ ಬರೆದಿರ್ತೀನಿ. ಅರ್ಥ ಆಯ್ತಲ್ವಾ ನಿಮ್ಗೆ. ಸೊ ಸಿ ಅನ್ನೋರು ಯಾವ ಬಣ್ಣನ ಇಷ್ಟಪಡ್ತಾರೆ, ಇಲ್ಲಿ ಕಪ್ಪು ಬಣ್ಣನ ಇಷ್ಟಪಡ್ತಾರೆ. ಈಗಲೇ ನಾನು ಇನ್ನೂ ಡಿಸೈಡ್ ಮಾಡಿಲ್ಲ ಈ ಅನ್ನೋದು ಅತ್ತೆನ ಮಾವನ ಅಂತ, ಅದಕ್ಕೆ ಅದನ್ನ ಹೊರಗಡೆ ಬರ್ದಿದ್ದೀನಿ. ಓಕೆ, ಈಗ ನೆಕ್ಸ್ಟ್ ಬಿ ಯು ಎಫ್ ರವರ ಸಹೋದರ. ಓಕೆ, ಸೊ ಈ 2 ಜನರೇಷನ್ ಅಲ್ಲಿ ಸಹೋದರ ಅನ್ನೋಕ್ ಸಾಧ್ಯನೇ ಇಲ್ಲ, ಹಂಗಾಗಿ ಬಿ ಮತ್ತೆ ಎಫ್ ಸಹೋದರ ಸಹೋದರಿಯರು 3ನೇ ಜನರೇಷನ್ ಅಲ್ಲೇ ಬರಿಬೇಕು ನಾನು. ಸೊ ಇಲ್ಲಿ ನಾನು ಬರ್ಕೋತೀನಿ, ಬಿ ಅನ್ನೋನು ಎಫ್ ರ ಸಹೋದರ. ಸಹೋದರ ಅಂದಿದ್ದಕ್ಕೆ ನಾನು ಅದನ್ನ ಸ್ಕ್ವೇರ್ ಬಾಕ್ಸ್ ಹಾಕಿದೆ, ಆದ್ರೆ ಎಫ್ ಗೆ ಇನ್ನೂ ಮೇಲ್ ಆರ್ ಫಿಮೇಲ್ ಅನ್ನೋದು ಗೊತ್ತಿಲ್ಲ ನನಗೆ, ಅದಕ್ಕೆ ಬಿ ಯು ಎಫ್ ರ ಸಹೋದರ. ಸೊ ಇಲ್ಲಿವರೆಗೂ ನನಗೆ ಇನ್ಫಾರ್ಮೇಶನ್ ಸಿಕ್ತು. ಎಫ್ ರ ಸಹೋದರ ಹಾಗೂ ಡಿ ರವರ ಮಗನಾಗಿದ್ದು, ಡಿ ರವರ ಮಗ. ನೋಡ್ರಿ, ಇಲ್ಲಿಂದ ಈ ಜನರೇಷನ್ಗೆ ಇಲ್ಲಿ ಬರ್ಬೇಕಾಯ್ತು ಅಂದ್ರೆ ಸಿ ಅನ್ನೋರು ತಾಯಿ ಅನ್ನೋದು ಆಲ್ರೆಡಿ ಫಿಕ್ಸ್ ಆಗಿದೆ, ಹಂಗಾಗಿ ಡಿ ರವರ ಮಗ ಬಿ ಆಗ್ಬೇಕು ಅಂದ್ರೆ ಇಲ್ಲಿ ನಾನು ಡಿ ಅಂತಾನೆ ಬರಿಬೇಕು. ಕರೆಕ್ಟ್ ಅಲ್ವಾ. ಸೊ ಡಿ ಮತ್ತು ಸಿ ಒಂದು ಜೋಡಿ ಅಂತ, ಡಿ ರವರ ಮಗ ಬಿ ಮತ್ತೆ ಬಿ ಎಫ್ ರ ಸಹೋದರ. ಈ ಸ್ಟೇಟ್ಮೆಂಟ್ ಇಂದ ಅದು ನನಗೆ ಗೊತ್ತಾಯ್ತು. ಮತ್ತೆ ಆ ಬಿ ಅನ್ನೋನು ಗುಲಾಬಿ ಬಣ್ಣನ ಇಷ್ಟಪಡ್ತಾನೆ. ಇನ್ನೊಂದು ಬಣ್ಣನ ಇದ್ರ ಜೊತೆಗೆ ಅಟ್ಯಾಚ್ ಮಾಡಿಬಿಟ್ರು ಅವ್ರೀಗ ಆಲ್ರೆಡಿ, ಏನಂತ, ಗುಲಾಬಿ. ಈ ಕಡೆ ಬರಿತೀನಿ ಅದನ್ನ. ಓಕೆನಾ. ಸೊ ಬಿ ನ ಫೇವ್ರೆಟ್ ಕಲರ್ ಏನು ಅಂತಂದ್ರೆ ಗುಲಾಬಿ ಕಲರ್ ಅಂತ. ಓಕೆ, 2 ಕಲರ್ ಅಟ್ಯಾಚ್ ಆಯ್ತು ಈಗ. ಓಕೆ, ಈಗ ನೆಕ್ಸ್ಟ್ ಬರೋಣ ನೋಡಿ. ಈ ಸ್ಟೇಟ್ಮೆಂಟ್ ಮುಗೀತಲ್ವಾ. ಓಕೆ, ಡನ್. ಎ ರವರು ಎಫ್ ರವರ ಅಜ್ಜಿಯಾಗಿದ್ದಾರೆ. ನೋಡಿ, ಇಲ್ಲಿ ಈಗ ನಮಗೆ ಗೊತ್ತಾಗುತ್ತೆ, ಎ ರವರು ಎಫ್ ರವರ ಅಜ್ಜಿ ಆಗಿದ್ದಾರೆ. ಈ ಸ್ಟೇಟ್ಮೆಂಟ್ ವೆರಿ ವೆರಿ ಇಂಪಾರ್ಟೆಂಟ್ ನಮಗೆ. ಅದು ಏನ್ ಮಾಡುತ್ತೆ ಅಂದ್ರೆ ಇಲ್ಲಿ ಈ ಅನ್ನೋನು ಅಜ್ಜನ ಅಜ್ಜಿನ ಅನ್ನೋದನ್ನ ಡಿಸಿಷನ್ ಆಗುತ್ತೆ. ನಾವು ಇಲ್ಲಿ ಹೊರಗಡೆ ಬರ್ಕೊಂಡಿದೀವಲ್ಲ ಒಂದು ಪೆಂಡಿಂಗು, ಅದು ಡಿಸಿಷನ್ ಆಯ್ತು ಈಗ. ನೋಡಿ, ಎ ರವರು ಎಫ್ ರವರ ಅಜ್ಜಿಯಾಗಿದ್ದಾರೆ ಅಂತ ಹೇಳ್ತಿದ್ದಾರೆ. ಸೊ ಎಫ್ ನ ಅಜ್ಜಿ ಎ, ಹಂಗಾದ್ರೆ ಇದು ಇ ಅನ್ನೋದಲ್ಲ, ಇದು ಎ ಅಂತ, ಇದು ಅಜ್ಜಿ ಇದು. ಓಕೆ, ಹಂಗಾಗಿ ಇ ಅನ್ನೋನು ಅಜ್ಜಿ ಆಗ್ತಾನೆ ಅವಾಗ. ಸೊ ಇದು ಹೊರಗಡೆ ಇರೋದು, ಇದು ಪರ್ಮನೆಂಟ್ ಆಗಿ ನನಗೆ ಒಳಗಡೆ ಬರ್ಕೊಂಡೆ. ಓಕೆ, ಈ ಸ್ಟೇಟ್ಮೆಂಟ್ ಆಯ್ತಾ ಈಗ. ಎ ಎಫ್ ರವರ ಅಜ್ಜಿ ಆಗಿದ್ದಾರೆ, ಕರೆಕ್ಟ್. ಓಕೆ, ಎಫ್ ರವರು ಕೆಂಪು ಬಣ್ಣವನ್ನು ಇಷ್ಟಪಡುವುದಿಲ್ಲ. ಸೊ ಎಫ್ ಗೆ ಯಾವಾಗ್ಲೂ ನಾವು ಕೆಂಪನ್ನ ಅಟ್ಯಾಚ್ ಮಾಡೋಕ್ ಸಾಧ್ಯನೇ ಇಲ್ಲ, ಯಾಕಂದ್ರೆ ಇಷ್ಟಪಡೋದಿಲ್ಲ ಅಂತ ಹೇಳ್ತಿದ್ದಾರೆ ಅವರು. ಓಕೆನಾ. ಸೊ ಈ ಸ್ಟೇಟ್ಮೆಂಟ್ ಪೆಂಡಿಂಗ್ ಇಟ್ಕೊಳ್ಳಿ, ಇಲ್ಲ ಅಂದ್ರೆ ಈಗ ನಿಮ್ಗೆ ಯಾವ್ದಕ್ಕೆ ಅಂದ್ರೆ ಇದು ಎಫ್ ಗೆ ಯಾವತ್ತು ಕೆಂಪನ ಅಟ್ಯಾಚ್ ಮಾಡಬಾರ್ದು ಅನ್ನೋಕೋಸ್ಕರ ಅಷ್ಟೇ ಅದು. ಓಕೆನಾ, ಇಲ್ಲಿ ಏನು ಡ್ರಾ ಮಾಡೋ ಅವಶ್ಯಕತೆ ಇಲ್ಲ ಅದನ್ನ. ಓಕೆ, ಪ್ರತಿಯೊಬ್ಬರು ಹಸಿರು ಬಣ್ಣವನ್ನು ಇಷ್ಟಪಟ್ಟರೆ. ಈ ಸ್ಟೇಟ್ಮೆಂಟ್ ಬಹಳ ಇಂಪಾರ್ಟೆಂಟ್ ಇದೆ, ಕೇರ್ಫುಲ್ ಆಗಿ ಓದಿ ನೋಡಿ. ಪ್ರತಿಯೊಬ್ಬರು
ಹಸಿರು ಬಣ್ಣವನ್ನು ಇಷ್ಟಪಟ್ಟರೆ ಅವರ ಪತ್ನಿಯು ಹಳದಿ ಬಣ್ಣವನ್ನು ಇಷ್ಟಪಡುವರು. ಇಲ್ಲಿ ಪತಿ ಪತ್ನಿ ಅಂತ ಎರಡು ಜೊತೆ ಮಾತ್ರ ಇದ್ದಾರೆ ಇಲ್ಲಿ ಅಲ್ವಾ, ಎರಡು ಜೋಡಿಗಳು ಪತಿ ಪತ್ನಿ ಇದ್ದಾರೆ. ಅದರಲ್ಲಿ ಒಬ್ಬಳು ಪತ್ನಿ ಆಲ್ರೆಡಿ ಕಪ್ಪು ಇಷ್ಟಪಡ್ತಾಳೆ ಅಂತ ಡಿಸೈಡ್ ಆಗಿದೆ, ಕರೆಕ್ಟ್ ಅಲ್ವಾ? ಹಂಗಾದ್ರೆ ಈ ಸ್ಟೇಟ್ಮೆಂಟ್ ಏನ್ ಹೇಳುತ್ತೆ ನಮಗೆ ಅಂದ್ರೆ, ಪ್ರತಿಯೊಬ್ಬರು ಹಸಿರು ಬಣ್ಣವನ್ನು ಇಷ್ಟಪಟ್ಟರೆ, ಪ್ರತಿಯೊಬ್ಬರು ಅಂದ್ರೆ ಗಂಡ ಹೆಂಡತಿ ಯಾರಾದ್ರೂ ಇರ್ಲಿ, ಅವ್ರ ಏನಾದ್ರೂ ಹಸಿರು ಬಣ್ಣನ ಇಷ್ಟಪಡ್ತಾ ಇದ್ರೆ ಅವ್ರ ಹೆಂಡತಿ ಹಳದಿ ಇಷ್ಟಪಡ್ತಾಳೆ ಅಂತ. ಸೊ ಇಬ್ಬರು ಹೆಂಡತಿ ಇರಿದ್ದಾರೆ ಇಲ್ಲಿ. ಈ ಸಿ ಅನ್ನೋದು ಒಂದು ಡಿ ನ ಹೆಂಡತಿ, ಎ ಅನ್ನೋದು ಇ ನ ಹೆಂಡತಿ. ಹಂಗಾಗಿ ಎ ಅನ್ನೋಳು ಹಳದಿ ಇಷ್ಟಪಡ್ಲೇಬೇಕು, ಅವಾಗ ಇ ಅನ್ನೋನು ಹಸಿರು ಇಷ್ಟಪಡ್ತಾನೆ. ಅಥವಾ ಈ ಸ್ಟೇಟ್ಮೆಂಟ್ ಏನ್ ಹೇಳುತ್ತೆ ಅಂದ್ರೆ, ಇ ಅನ್ನೋನು ಅಜ್ಜ ಇವನ ಏನಾದ್ರೂ ಹಸಿರು ಇಷ್ಟಪಡ್ತಾ ಇದ್ರೆ ಅವನ ಹೆಂಡತಿ ಆದವಳು ಹಳದಿ ಇಷ್ಟಪಡ್ತಾಳೆ ಅಂತ. ಸೊ ಎ ಜೊತೆಗೆ ನಾನು ಹಳದಿನ ಅಟ್ಯಾಚ್ ಮಾಡಬಹುದು. ಅರ್ಥ ಆಯ್ತಲ್ವಾ ನಿಮ್ಗೀಗ? ಓಕೆ, ಸೊ 4 ಕ್ಯಾರೆಕ್ಟರ್ಗೆ 4 ಬಣ್ಣನ ಅಟ್ಯಾಚ್ ಮಾಡಿದ್ವಿ, ಹಸಿರು, ಹಳದಿ, ಕಪ್ಪು ಮತ್ತೆ ಗುಲಾಬಿ. ಈಗ ಉಳಿದಿರೋದು ಎರಡೇ ಅಲ್ವಾ, ಹಸಿರು ಹಳದಿ ಆಯ್ತು, ಕಪ್ಪು ಮತ್ತೆ ಗುಲಾಬಿ ಈ ಅಟ್ಯಾಚ್ ಮಾಡಿದ್ವಿ. ಈಗ ಉಳಿದಿರೋದು ಎರಡೇ ಎರಡು, ಕೆಂಪು ಮತ್ತೆ ಬಿಳಿ ಎರಡು ಉಳಿದಿದಾವೆ. ಆದ್ರೆ ಇಲ್ಲಿ ಒಂದು ಸ್ಟೇಟ್ಮೆಂಟ್ ಇದೆ ನೋಡಿ, ವೆರಿ ವೆರಿ ಇಂಪಾರ್ಟೆಂಟ್. ಎಫ್ ರವರು ಕೆಂಪು ಬಣ್ಣವನ್ನು ಇಷ್ಟಪಡೋದೇ ಇಲ್ಲ. ಸೊ ಎಫ್ ಕೆಂಪು ಆಗಿರೋಕ್ ಸಾಧ್ಯನೇ ಇಲ್ಲ. ಉಳಿದಿರೋದು ಎರಡು, ಕೆಂಪು ಮತ್ತೆ ಬಿಳಿ. ಆದ್ರೆ ಕೆಂಪನ್ನ ಎಫ್ ಜೊತೆಗೆ ನಾವು ಅಟ್ಯಾಚ್ ಮಾಡೋಕ್ ಸಾಧ್ಯನೇ ಇಲ್ಲ, ಅಂದ್ರೆ ಬಿಳಿ ಅಟ್ಯಾಚ್ ಮಾಡ್ಬೇಕಾಗತ್ತೆ ಅವಾಗ. ಓಕೆನಾ? ಸೊ ಇದೇ ಹಿಡನ್ ಇನ್ಫಾರ್ಮೇಶನ್ ಇದ್ರ ಜೊತೆಗಿರೋದು. ಸೊ ಎಫ್ ಅನ್ನೋದು ಬಿಳಿ ಅಂತ. ಸೊ ಎಫ್ ಬಿಳಿ ಆದ್ರೆ ಉಳಿದಿರೋ ಬಣ್ಣ ಡಿ, ಅದು ಡಿ ಯಾವಾಗ್ಲೂ ಏನಾಗಿರುತ್ತೆ, ಕೆಂಪು ಆಗಿರುತ್ತೆ. ಡಿ ಕೆಂಪು. ಅರ್ಥ ಆಯ್ತಲ್ವಾ ನಿಮಗೆ? ಸೊ 6 ಕ್ಯಾರೆಕ್ಟರ್ ಜೊತೆಗೆ 6 ಬಣ್ಣನ ಅಟ್ಯಾಚ್ ಮಾಡಾಯ್ತು ನಾವು. ಓಕೆ, ಸೊ ಇದೊಂದು ಜನರೇಷನ್ ಲೈನ್ ನ ಎಳಿಬಹುದು ನಾವು. ಓಕೆ, ಡಿ ಅನ್ನೋರು ಇ ಮತ್ತು ಎ ನ ಮಗ, ಸಿ ಅನ್ನೋಳು ಸೊಸೆ, ಬಿ ಮತ್ತು ಎಫ್ ಮೊಮ್ಮಕ್ಕಳು. ಅದರಲ್ಲಿ ಬಿ ಅನ್ನೋರು ಮೇಲ್ ಅಂತ ಗೊತ್ತಿದೆ, ಬಟ್ ಎಫ್ ಅನ್ನೋದು ಮೇಲ ಫಿಮೇಲ್ ಅಂತ ಈ ಇನ್ಫಾರ್ಮೇಶನ್ ಅಲ್ಲಂತೂ ಅವರು ಕೊಟ್ಟಿಲ್ಲ. ಅರ್ಥ ಆಯ್ತಾ? ಓಕೆ, ಸೊ ಇದ್ರ ರಿಲೇಟೆಡ್ ಪ್ರಶ್ನೆಗಳು ಏನೇನಿದಾವೆ ಅಂತ ನೋಡೋಣ. ಈಗ ಪ್ರಶ್ನೆಗಳು ಏನೇನಿದಾವೆ ಅಂತ ನೋಡೋಣ. ಎ ರವರು ಇಷ್ಟಪಡುವ ಬಣ್ಣ ಯಾವುದು? ಎ ಜೊತೆಗೆ ಬಣ್ಣ ಅಟ್ಯಾಚ್ ಮಾಡಿದೀವಲ್ಲ ಆಲ್ರೆಡಿ ನಾವು. ಎ ಜೊತೆಗೆ ಬಣ್ಣ ಯಾವ್ದಿದೆ? ಹಳದಿ. ಓಕೆ, ಸೊ ಎ ಹಳದಿ ಬಣ್ಣ. ಎ ಅನ್ನೋದು ಅಜ್ಜಿ, ಹಂಗಾಗಿ ಹಳದಿ ಬಣ್ಣ. ಕುಟುಂಬದಲ್ಲಿನ ಒಟ್ಟು ಪುರುಷ ಅಭ್ಯರ್ಥಿಗಳು ಹೇಳಲಾಗುವುದಿಲ್ಲ. ಪುರುಷ ಅಭ್ಯರ್ಥಿಗಳನ್ನ ಹೇಳಕ್ ಆಗೋದಿಲ್ಲ. ಯಾಕೆಂದ್ರೆ ಒಂದು ಕ್ಯಾರೆಕ್ಟರ್ಗೆ ನಮಗೆ ಏನು ಅಂದ್ರೆ ಅದು ಮೇಲ ಫಿಮೇಲ್ ಅನ್ನೋದು ಗೊತ್ತೇ ಇಲ್ಲ. ಹಂಗಾಗಿ ಕುಟುಂಬದಲ್ಲಿರೋ ಒಟ್ಟು ಪುರುಷರ ಸಂಖ್ಯೆನ ನಮಗೆ ಹೇಳಕ್ ಆಗೋದಿಲ್ಲ. ಹಂಗೇನೆ ಮಹಿಳೆಯರ ಸಂಖ್ಯೆನ ಹೇಳಕ್ ಆಗಲ್ಲ. ಓಕೆನಾ? ಅನ್ಲೆಸ್ ವಿ ಡಿಸೈಡ್ ದ ಮೇಲ್ ಆರ್ ಫಿಮೇಲ್ ಆಫ್ ಎಫ್. ಓಕೆ, ಸೊ ನೆಕ್ಸ್ಟ್. ಓಕೆ, ಎಫ್ ರವರ ಬಗೆಗೆ ಯಾವ ಮಾಹಿತಿ ಸರಿಯಾಗಿದೆ? ಎಫ್ ಯಾರು ಅಂತ ನೋಡೋಣ ಫಸ್ಟ್. ಓಕೆ, ಎಫ್ ಇಲ್ಲಿದೆ. ಓಕೆ, ಎಫ್ ಅನ್ನೋದ್ರ ಬಗ್ಗೆ ಯಾವ ಮಾಹಿತಿ ಸರಿ ಇದೆ ಅಂತ ನೋಡ್ಕೊಳ್ಳಿ. ಓಕೆ, ಒಂದಿಷ್ಟು ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ. ಬಿ ರವರ ಸಹೋದರ. ಆ ಸಹೋದರ ಸಹೋದರಿ ಎರಡನ್ನು ಡಿಸೈಡ್ ಮಾಡಕ್ ಆಗಲ್ಲ, ಯಾಕಂದ್ರೆ ಅಲ್ಲಿ ಆ ಲಿಂಗ ಏನು ಅಂತಾನೆ ಕೊಟ್ಟಿಲ್ಲ ನಮಗೆ. ಸೊ ಬಿ ರವರ ಸಹೋದರ ಅನ್ನಕ್ಕೂ ಆಗಲ್ಲ, ಸಹೋದರಿ ಅಂತಾನೂ ಅನ್ನಕ್ ಆಗಲ್ಲ. ಓಕೆ, ಸಿ ರವರ ಮಗಳು. ಸಿ ಎಲ್ಲಿದೆ ಕ್ಯಾರೆಕ್ಟರ್? ಸಿ ಎಲ್ಲಿದೆ? ಓಕೆ, ಸಿ ಇಲ್ಲಿದೆ. ಸಿ ರವರ ಮಗಳು ಅಂತಾನು ಅನ್ನಕ್ಕಾಗಲ್ಲ. ಮಗಳು ಅಂತ ಹೇಳ್ಬೇಕಾದ್ರೆ ಇದು ಫಿಮೇಲ್ ಕ್ಯಾರೆಕ್ಟರ್ ಇದೆ ಅನ್ನೋದು ಡಿಸಿಷನ್ ಆಗ್ಬೇಕು, ಅವಾಗ್ಲೇನೆ ಸಿ ಯ ಮಗಳು ಅಂತ ಹೇಳ್ಬೋದು. ಅದು ಸಿ ಯರ ಮಗ ಅಥವಾ ಮಗಳು ಯಾವ್ದಾದ್ರು ಆಗಿರ್ಬೋದು. ಆ ಆಪ್ಷನ್ ಇಲ್ಲಿಲ್ಲ. ಸೊ ಇನ್ನೊಂದು ಆಪ್ಷನ್, ಲಾಸ್ಟ್ ಆಪ್ಷನ್ ಏನಿದೆ, ಬಿ ರವರ ಸಹೋದರ ಅಥವಾ ಸಹೋದರಿ, ಅದನ್ನ ನಾವು ಕರೆಕ್ಟ್ ಅನ್ಬೋದು. ಓಕೆ ನೋಡಿ, ಬಿಗೆ ಸಹೋದರ ಆಗಿರ್ಬೋದು ಅಥವಾ ಸಹೋದರಿ ಆಗಿರ್ಬೋದು, ಎರಡರಲ್ಲಿ ಒಂದಾಗಿರ್ಬೋದು ಅಂತ. ಸೊ ಆಪ್ಷನ್ 4 ನ ನಾವು ಕರೆಕ್ಟ್ ಅನ್ಕೋಬಹುದು. ಆಪ್ಷನ್ 4, ಎಫ್ ಬಿ ರವರ ಸಹೋದರ ಅಥವಾ ಸಹೋದರಿ. ಮದುವೆಯಾದ ಜೋಡಿ ಯಾವುದು? ಸೊ ಎರಡು ಜೋಡಿಗಳು ಮದುವೆ ಆಗಿದಾವೆ ಇಲ್ಲಿ, ಎ ಅಂಡ್ ಇ, ಡಿ ಅಂಡ್ ಸಿ, ಎರಡರಲ್ಲಿ ಯಾವ್ದಾದ್ರು ಆಗಿರ್ಬೋದು. ಓಕೆ, ಡಿ ಅಂಡ್ ಸಿ, ಸಿ ಅಂಡ್ ಡಿ ಇಲ್ಲಿದೆ ನೋಡಿ, ಸಿ ಅಂಡ್ ಡಿ. ಓಕೆ, ಡಿ ಏನು ಅಲ್ಲ, ಎ ಸಿನೂ ಅಲ್ಲ. ಓಕೆ, ಎ ಸಿ ಅಲ್ಲ, ಡಿ ಎ ಅಲ್ಲ ಅಲ್ಲ. ಓಕೆ, ಸೊ ಆಪ್ಷನ್ ಬಿ ವಿಚ್ ಈಸ್ ಸಿ ಅಂಡ್ ಡಿ. ಅರ್ಥ ಆಯ್ತಲ್ವಾ ನಿಮ್ಗೆ? ಸೊ ಇದು ಒನ್ ಟೈಪ್ ಆಫ್ ಒಗಟಿನ ಪ್ರಶ್ನೆ. ಇಂಟ್ರೆಸ್ಟಿಂಗ್ ಆಗಿದೆ ಅಲ್ವಾ? ಸೊ ಈ ಒಗಟುಗಳಲ್ಲಿ ನಿಮಗೆ ಇನ್ಫಾರ್ಮೇಶನ್ ಏನಂದ್ರೆ ಫ್ಲಡ್ ಆಫ್ ಇನ್ಫಾರ್ಮೇಶನ್ಸ್ ಇರುತ್ತೆ ಇದರಲ್ಲಿ. ನಿಮಗೆ ಒಬ್ಬ ವ್ಯಕ್ತಿ, ಉದ್ಯೋಗ, ಬಣ್ಣ, ಫೇವ್ರೆಟ್ ಕಲರು, ಕಾರು, ಬಂಗ್ಲೆ, ಏನೇನೋ ಅಟ್ಯಾಚ್ ಮಾಡ್ತಾರೆ ಅದ್ರ ಜೊತೆಗೆ. ಓಕೆ, ಸೊ ಇದು ಒನ್ ಟೈಪ್ ಆಫ್ ಕಾಂಪ್ಲೆಕ್ಸಿಟಿ ಲೆವೆಲ್. ಇನ್ನೂ ನೆಕ್ಸ್ಟ್ ಲೆವೆಲ್ ಕಾಂಪ್ಲೆಕ್ಸಿಟಿಗೆ ಹೋದ್ರೆ ಅವರ ಉದ್ಯೋಗ
ಮತ್ತು ಫೇವರೇಟ್ ಕಲರ್ ಎರಡೆರಡು ಇನ್ಫಾರ್ಮೇಶನ್ ಒಬ್ಬೊಬ್ಬ ವ್ಯಕ್ತಿ ಜೊತೆಗೆ, ಅವಾಗ ನೋಡಿ ನೀವು ಎಷ್ಟೊಂದು ಪರ್ಮಿಟೇಷನ್ ಕಾಂಬಿನೇಷನ್ ನ ನೀವು ಥಿಂಕ್ ಮಾಡ್ಬೇಕಾಗತ್ತೆ ಅಂತ. ಓಕೆ, ಅದಕ್ಕೆ ಬ್ಲಡ್ ರಿಲೇಷನ್ ಪಜಲ್ಸ್ ಅನ್ನೋ ಕಾನ್ಸೆಪ್ಟ್ ಏನಿದೆ, ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಅಂಡ್ ಒನ್ ಆಫ್ ದ ಇಂಪಾರ್ಟೆಂಟ್ ಕ್ವೆಶನ್ ಇದ್ರ ಮೇಲೆ ಇದ್ದೇ ಇರುತ್ತೆ. ನಿಮಗೆ ಡೆಫಿನೆಟ್ ಆಗಿ ಒಂದು ಪ್ರಶ್ನೆ ಇದ್ದೇ ಇರುತ್ತೆ. ಸೊ ಮೈ ಸಜೆಷನ್ ಈಸ್ ಬಹಳಷ್ಟು ಪ್ರಶ್ನೆಗಳನ್ನ ತಗೊಂಡು ಪ್ರಾಕ್ಟೀಸ್ ಮಾಡ್ತಾ ಇರಿ. ಅಂಡ್ ಪ್ರಾಕ್ಟೀಸ್ ಮಾಡಿದ್ರೇನೆ, ಮತ್ತೆ ಪೇಪರ್ ಮೇಲೆ ಡ್ರಾ ಮಾಡಿ ಪ್ರಾಕ್ಟೀಸ್ ಮಾಡಿ, ಯಾವಾಗ್ಲೂ ಪ್ರಾಕ್ಟೀಸ್ ಮಾಡಿದ್ರೇನೆ ಈ ತರದ ಪ್ರಾಬ್ಲಮ್ ನ ಸಾಲ್ವ್ ಮಾಡಕ್ ಸಾಧ್ಯ ಆಗುತ್ತೆ. ಇಮ್ಯಾಜಿನರಿ ನೀವೇನು ಮಾಡಕ್ಕಾಗಲ್ಲ. ಓಕೆನಾ? ಸೊ ನೆಕ್ಸ್ಟ್ ಸೆಷನ್ ಅಲ್ಲಿ, ಈಗ ಪಜಲ್ಸ್ ಗೆ ಇಷ್ಟು ಪ್ರಾಬ್ಲಮ್ಸ್ ಸಾಕು ಅನ್ಸುತ್ತೆ ನನಗೆ. ನೆಕ್ಸ್ಟ್ ಸೆಷನ್ ಅಲ್ಲಿ ಇನ್ನೊಂದು ವೆರಿ ವೆರಿ ಇಂಪಾರ್ಟೆಂಟ್ ಪಾರ್ಟ್ ಆಫ್ ಬ್ಲಡ್ ರಿಲೇಷನ್ಸ್, ಅದೇನು ಅಂತಂದ್ರೆ ಕೋಡೆಡ್ ಬ್ಲಡ್ ರಿಲೇಷನ್ಸ್. ಸೊ ಇಲ್ಲಿವರೆಗೂ ಇನ್ನೂ ಇನ್ಫಾರ್ಮೇಶನ್ ನಿಮ್ಗೆ ಅರ್ಥ ಆಗೋ ತರ ಕೊಡ್ತಿದ್ದಾರೆ. ಈ ಕೋಡೆಡ್ ಬ್ಲಡ್ ರಿಲೇಷನ್ಸ್ ಅಂತಂದ್ರೆ ಆ ಈ ಎರಡು ವ್ಯಕ್ತಿಗಳ ಮಧ್ಯೆ ಇರೋ ಅಂತ ರಿಲೇಷನ್ಸ್ ನೇ ಬೇರೆ ತರ ಕೋಡ್ ಮಾಡ್ತಾರೆ ಅವರು. ಆ ಕೋಡಿಂಗ್ ನ ನೆನಪಿಟ್ಕೊಂಡು ಪ್ರಾಬ್ಲಮ್ ನ ಸಾಲ್ವ್ ಮಾಡ್ತಾ ಹೋಗ್ಬೇಕು. ನಿಮಗೆ ವೆರಿ ವೆರಿ ಇಂಟ್ರೆಸ್ಟಿಂಗ್ ಅಂಡ್ ವೆರಿ ಇಂಪಾರ್ಟೆಂಟ್ ಪಾರ್ಟ್. ಇದನ್ನು ಕೂಡ ನೀವು ಮಿಸ್ ಮಾಡಬೇಡಿ. ನೆಕ್ಸ್ಟ್ ಸೆಷನ್ ಅಲ್ಲಿ ವಿ ವಿಲ್ ಅಗೈನ್ ಮೀಟ್ ವಿತ್ ಕೋಡೆಡ್ ಬ್ಲಡ್ ರಿಲೇಷನ್ಸ್ ಅಥವಾ ರಕ್ತ ಸಂಬಂಧಗಳು, ಕೋಡಿಂಗ್ ಮಾಡಿದ ರಕ್ತ ಸಂಬಂಧಗಳು. ನೋಡೋಣ ಪ್ರಾಬ್ಲಮ್ಸ್ ಏನಿರುತ್ತೆ ಅಂತ. ಓಕೆ, ಥ್ಯಾಂಕ್ ಯು ಫಾರ್ ಯುವರ್ ಟೈಮ್.